ಇವರು ನಮ್ಮ ಕರಾವಳಿಯವರು, ನಮ್ಮ ಉಡುಪಿಯವರು, ನಮ್ಮ ಮಂಗಳೂರಿನವರು. ಸಿಲಿಕಾನ್ ಬೀಚ್ ಪ್ರೋಗ್ರಾಮ್ ಇದನ್ನ ಇನಿಷಿಯೇಟಿವ್ ಅನ್ನು ತಗೊಂಡಿದ್ದಾರೆ. that will help us be the first 50 companies in the world who got access to the technology. So when he launched the App Store in 2008, 200 ಆ್ಯಪ್ ಏನೋ ಇತ್ತು ಅದು ಲಾಂಚ್ ಡೇಟಲ್ಲಿ. ಆದರೆ ಅಲ್ಲಿ 5 ಆ್ಯಪ್ನ ರೋಬೋಸಾಫ್ಟ್ ಇಲ್ಲಿ ಉಡುಪಿಯಲ್ಲೇ ಮಾಡಿದ ಆ್ಯಪ್ ಇತ್ತು. ಕಂಪ್ಯೂಟರೈಸೇಷನ್ ಆಗುವಾಗ ಎಲ್ಲ ಎಣಿಸ್ತಿದ್ರು ಯಾರಿಗೂ ಜಾಬ್ ಸಿಗಲ್ಲ, ಟೈಪಿಸ್ಟಿಗೆ ಜಾಬ್ ಸಿಗಲ್ಲ, ಕ್ಲರ್ಕಿಗೆ ಜಾಬ್ ಇಲ್ಲ. ಬಟ್ ಏನಾಯಿತು, ಎಲ್ಲರೂ ಎಫಿಷಿಯೆಂಟ್ ಆದರು. ಅದು ಜಾಬ್ ಎಲ್ಲ ಹೋಗ್ತದೆ ಹೇಳಿ ನಾನು ನಂಬುದಿಲ್ಲ. ಈ ಸ್ಟಾರ್ಟಪ್ಗಳೆಲ್ಲನೂ ಸಕ್ಸಸ್ಫುಲಿ ರನ್ ಆಗ್ತಾ ಇತ್ತು, ಡೈವರ್ಸಿಫೈನೂ ಆಗಿತ್ತು, ಚೆನ್ನಾಗಿ ಹೋಗ್ತಾ ಇದೆ. ಸಡನ್ ಆಗಿ ರೋಬೋಸಾಫ್ಟ್ನ ಸೇಲ್ ಮಾಡ್ತೀರಿ ಯಾಕೆ? ನಮಸ್ಕಾರ ವೀಕ್ಷಕರೇ, ಗ್ರೋ ಕನ್ನಡದ ವಿಶೇಷ ಪಾಡ್ಕಾಸ್ಟ್ ಸರಣಿ ಬಿಸ್ನೆಸ್ ಟಾಕರ್ಸ್ಗೆ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಾಸುದೇವ್ ಮಾರ್ನಾಳ್. ಏನೇನಂತ ಇವತ್ತು ಕೂಡ ನಮ್ಮ ಜೊತೆ ಒಬ್ರು ಫೌಂಡರ್ ಇರ್ತಾರೆ. ಇವರು ನಮ್ಮ ಕರಾವಳಿಯವರು, ನಮ್ಮ ಉಡುಪಿಯವರು, ನಮ್ಮ ಮಂಗಳೂರಿನವರು. ಸೊ ರೋಬೋಸಾಫ್ಟ್ ಆಗಿರ್ಬೋದು, ಅಥವಾ 99 ಗೇಮ್ಸ್ ಆಗಿರ್ಬೋದು, ಗ್ಲೋಬಲ್ ಡಿಲೈಟ್ ಆಗಿರ್ಬೋದು, ಈ ಥರದ ಸಕ್ಸಸ್ಫುಲ್ IT ಕಂಪನಿಗಳನ್ನು ಕರಾವಳಿಯಲ್ಲಿ ಎಸ್ಟಾಬ್ಲಿಷ್ ಮಾಡಿ, ಶುರು ಮಾಡಿ, ಅದನ್ನು ಒಂದು ಬೇರೆದ್ದೇ ಆದ ಮಟ್ಟಕ್ಕೆ ತಗೊಂಡು ಹೋದಂಥವರು ಇವತ್ತು ಸಿಲಿಕಾನ್ ಬೀಚ್ ಪ್ರೋಗ್ರಾಮ್ ಇದನ್ನ ಇನಿಷಿಯೇಟಿವ್ ಅನ್ನು ತಗೊಂಡಿದ್ದಾರೆ, ಇದನ್ನು ಮುನ್ನಡೆಸ್ತಾ ಇದ್ದಾರೆ. ಅವರೇ ನಮ್ಮ ಜೊತೆ ಇದೆ. ಹಾಗಾಗಿ ಒಂದು ಸಾಫ್ಟ್ವೇರ್ ಕಂಪ್ನಿಯನ್ನು ಹೇಗೆ ಆರಂಭ ಮಾಡಬೇಕು, ಅದನ್ನು ಹೇಗೆ ಪ್ರಾಫಿಟೇಬಲ್ ಮಾಡಬೇಕು, ಜೊತೆಗೆ ಸಾಫ್ಟ್ವೇರ್ನ ಕಂಪ್ನಿಯನ್ನು ಡೈವರ್ಸಿಫೈ ಹೇಗೆ ಮಾಡಬೇಕು, ಇದೆಲ್ಲದರ ಬಗ್ಗೆ ಅವ್ರು ಮಾತಾಡ್ತಾರೆ. ಹಾಗಾಗಿ ಇವತ್ತಿನ ನಮ್ಮ ಈ ಪಾಡ್ಕಾಸ್ಟ್ನ ಅತಿಥಿ ರೋಬೋಸಾಫ್ಟ್ನ ಫೌಂಡರ್ ರೋಹಿತ್ ಪುಟ್ಟೋ ಸರ್. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ವೆಲ್ಕಮ್ ಟು ಅವರ್ ಪಾಡ್ಕಾಸ್ಟ್. ಥ್ಯಾಂಕ್ ಯು. ಹೇಗಿದ್ದೀರಾ? ಎಲ್ಲ ಆರಾಮ್. ಸರ್, ಬಹಳ ಖುಷಿ. ಯಾಕೆಂದರೆ ನಾನು ಕರಾವಳಿಯವನು, ಗೊತ್ತಾಯ್ತು. ನೀವು ಕರಾವಳಿಯವರು. ಸೊ ಈ ಕರಾವಳಿಯಿಂದ ಬಂದು ಉಡುಪಿ ಅಂತ ಒಂದು ಸಿಟಿಯಲ್ಲಿ ಮೂರು ಸ್ಟಾರ್ಟಪ್ಗಳನ್ನು ಮಾಡಿ ಯಶಸ್ವಿಯಾಗಿ ಅದನ್ನು ಮುನ್ನಡೆಸಿ ಈಗ ಹೊಸ ಹೊಸ ಇನಿಷಿಯೇಟಿವ್ನ ತಗೊಂಡಿದ್ದೀರಾ. ಸೊ ಅದೊಂದು ಖುಷಿ. ಅದ್ರ ಜೊತೆಗೆ ತಮ್ಮನ್ನು ಮಾತಾಡಿಸ್ತಾ ಇರೋದು ಇನ್ನೊಂದು ಖುಷಿ. ಸರ್, ಆರಂಭದಲ್ಲಿ ಹೇಳಿ, ಈ ಉಡುಪಿಯಿಂದ ಬಂದು ಒಂದು ಮೂರು ಸ್ಟಾರ್ಟಪ್ಗಳನ್ನು ಆ ಎತ್ತರಕ್ಕೆ ಬೆಳೆಸೋದು ಅಂತ ಹೇಳಿದ್ರೆ ಅಷ್ಟು ಸುಲಭದ ಮಾತಲ್ಲ. ಸೊ ಇದೆಲ್ಲ ಹೇಗೆ ಶುರುವಾಯಿತು, ತಮ್ಮ ಹಿನ್ನೆಲೆ ಹೇಳ್ಬೋದಾ ಸರ್? ಏನೆಲ್ಲ ಹೇಳಿದೆ, ಬೇಸಿಕಲಿ ನಾನು ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ ಉಡುಪಿ, ಇಲ್ಲೇ ಹುಟ್ಟಿ ಬೆಳೆದವ. ಇಲ್ಲೇ ಸ್ಕೂಲಿಗೆ ಹೋಗಿ ಆಮೇಲೆ ನಿಟ್ಟೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ 1992 ಅಲ್ಲಿ ನಾನು ಪಾಸ್ ಆಗಿದ್ದೆ. ಓಕೆ. ಸಾಧಾರಣ ಅದ್ರ ನಂತರ ಬೊಂಬಾಯಿಗೆ ಹೋದೆ. ಅವಾಗೆಲ್ಲ ಜಾಬ್ ಸಿಗಬೇಕಾದ್ರೆ ಬೊಂಬಾಯಿಗೆ ಅಥವಾ ಬೆಂಗಳೂರಿಗೆ ಹೋಗಬೇಕು. ಸೊ ಬೊಂಬಾಯಿಗೆ ಹೋಗಿ ಅಲ್ಲಿ ಜಾಬ್ ಸಿಕ್ತು. ಮತ್ತು ಅದೇ ಒಂದು 6 ತಿಂಗಳಲ್ಲಿ ನನಗೆ ಜಪಾನಿಗೆ ಹೋಗ್ಲಿಕ್ಕೆ ಒಂದು ಆಪರ್ಚುನಿಟಿ ಸಿಕ್ಕಿತ್ತು. ಸೊ ಅಲ್ಲಿ ಹೋದ ಕೂಡಲೇ ಒಂದು ಸ್ವಲ್ಪ ಔಟ್ಲುಕ್ ಎಲ್ಲ ಚೇಂಜ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಯಾಕೆ ಹೇಳಿದ್ರೆ, ನಾನು ಹೇಳಿದೆ ಜಪಾನಿಗೆ ಹೋಗ್ತಾನಂತ ನಾನು ಎಣಿಸೇ ಇರಲಿಲ್ಲ. ಯಾಕಂದ್ರೆ ಆ ಟೈಮಲ್ಲಿ ಎಲ್ಲರೂ ಅಮೆರಿಕಕ್ಕೆ ಹೋಗ್ಬೇಕಂತ ಒಂದು ಎಲ್ಲರ ಮನಸ್ಸಲ್ಲಿ, ಇಂಜಿನಿಯರಿಂಗ್ ಆದ ಕೂಡಲೇ ಒಂದು ಅಮೆರಿಕಕ್ಕೆ ಹೋಗೋದು ಹೇಳಿ ಒಂದು ಟ್ರೆಂಡ್ ಇತ್ತು ಚಿಕ್ಕ ಮಟ್ಟದಲ್ಲಿ. ಸೊ ನಾನು ಎಣಿಸಿದ್ದೆ ಯಾವಾಗಲೂ ಒಂದಿನ ನಾನು ಅಮೆರಿಕಕ್ಕೆ ಹೋಗೋದೊಂದು ಆಪರ್ಚುನಿಟಿ ಸಿಗತ್ತೆ ಅಂತ. ಅಲ್ಲಿ ಜಪಾನಿಗೆ ಹೋದ್ಮೇಲೆ ನನಗೆ ಅಲ್ಲಿದ್ದು ಜನರದ್ದು ಕಲ್ಚರ್, ಅವರದ್ದು ವೇ ಆಫ್ ವರ್ಕಿಂಗ್, ಅದೆಲ್ಲ ತುಂಬ ಇಂಪ್ರೆಸ್ ಆಯಿತು. ಆನ್ ದ ವರ್ಕ್ ಫ್ರಂಟ್ ಕೂಡ ನಾವೊಂದು ಮಾಡ್ತಾ ಇದ್ದ ಒಂದು ಪ್ರಾಡಕ್ಟ್ ಒಂದು ಗ್ಲೋಬಲ್ ಕ್ವಾಲಿಟಿ ಪ್ರಾಡಕ್ಟ್ ಆಗಿ ನಾವೇನೋ ಮಾಡ್ತಾ ಇದ್ವಿ ಆ ಟೈಮಲ್ಲಿ. ಸೊ ಅದರಿಂದ ನಮಗೆ ಏನು ಅನಿಸಿತ್ತು ಅಂದರೆ, ಇನ್ನು ಮುಂದೆ ಒಂದು 6 ತಿಂಗಳು 8 ತಿಂಗಳು ಆದ ಕೂಡಲೇ ನಾನು ಏನು ಮಾಡೋದು, ಇದ್ರಲ್ಲಿ ಮುಂದೆ ಹೋಗಿ ಇಂಡಿಯಾಕ್ಕೆ ಹೋಗಿ ಏನಾದರೂ ಒಂದು ಮಾಡಬೇಕು. ಯಾಕಂದರೆ ಜಪಾನ್ ಒಂದು ಕಂಟ್ರಿ ವರ್ಲ್ಡ್ ವಾರಲ್ಲಿ ಫುಲ್ ಡಿಸ್ಟ್ರಾಯ್ ಆಗಿತ್ತು. ಬಟ್ ನಾನು ಆವಾಗ ಹೋಗುವಾಗ ಒಂದು ಫುಲ್ ಇಟ್ ವಾಸ್ ಡಾಮಿನೇಟಿಂಗ್ ಇನ್ ದ ವರ್ಲ್ಡ್. ಈಗ ಚೈನಾ ಹೇಗೆ ನೋಡಿ ಅಮೆರಿಕಕ್ಕೆ ಒಂದು ಕಾಂಪಿಟೇಷನ್ ಕೊಡ್ತಾ ಇದೆ, ಜಪಾನ್ ಕೂಡ ಆ ಥರನೇ ಕಾಂಪಿಟೇಷನ್ ಕೊಡ್ತಾ ಇತ್ತು. ಸೊ ನಾನು ಎಣಿಸಿದೆ, ಒಂದು ಕಂಟ್ರಿ ಇಷ್ಟು ಡಿಸ್ಟ್ರಾಯ್ ಆಗಿ ಸಹ ಇಷ್ಟು ಮಟ್ಟಕ್ಕೆ ಏರಬೇಕಾದ್ರೆ ಅವರ ಜನರ ಪರಿಶ್ರಮದಿಂದ ಆಗಿದೆ. ಸೊ ನಾನು ಸಹ ಎಣಿಸಿದೆ, ಇನ್ನೇನಾದರೂ ಒಂದ್ಸಲ ಇಂಡಿಯಾ ಹೋಗಿ ಏನೋ ಒಂದು ಸ್ಟಾರ್ಟ್ ಮಾಡಬೇಕು ಅಂತ. ಸೊ ದ ಸೀಡ್ ಹೇಳ್ತಾರಲ್ಲ, ಅದೊಂದು ಮನಸ್ಸಿಗೆ ಒಂದು ಹೋಗುದು ಅಂತ, ಅದು ಅಲ್ಲಿ ಬೆಳೀತು. ಸೊ ಹಾಗೆ ನಾನು 95 ಅಲ್ಲಿ ಆ ಕಂಪನಿ ನಾನು ಬಿಟ್ಟೆ. ಮತ್ತೆ ಅದೊಂದು 10 ವರ್ಷ ಜಪಾನಲ್ಲಿದ್ರೆ? ಇಲ್ಲ, ನಾನು ಆ ಕಂಪನಿಯೊಟ್ಟಿಗೆ ಮೂರು ವರ್ಷ ಇದ್ದೆ. ಓಕೆ. 2.25-3 ವರ್ಷ ಇದೆ ಸಾಧಾರಣ. ಸೊ ಆವಾಗ ಅದೊಂದು ಆ ಚಾಪ್ಟರ್ ಆದ ಕೂಡಲೇ ಹಿಂದೆ ಬಂದು ಏನು ಮಾಡೋದು ಅಂತ, ಕಂಪನಿ ಸ್ಟಾರ್ಟ್ ಮಾಡಬೇಕಾ, ಬೇರೆ ಕಂಪನಿಯಲ್ಲಿ ಜಾಯಿನ್ ಮಾಡಬೇಕಾ. ಬಟ್ ನಾನು ಎಣಿಸಿದೆ,
ಏನೋ ಸ್ಟಾರ್ಟ್ ಮಾಡಿ ಬಿಡೋಣ ಅಂತ. ಹ್ಮ್. ಸೊ ಅಲ್ಲಿ ನಮ್ದು ಇದು ರೋಬೋಸಾಫ್ಟ್ ಇದು ಜರ್ನಿ ಒಂದು ಸ್ಟಾರ್ಟ್ ಆಯಿತು. ಮುಂಬೈಯಲ್ಲಿದ್ದೆ ನಾನು. ನನ್ನ ಅಕ್ಕನ ಮನೆಯಲ್ಲಿ ಅವರದ್ದು ಲಿವಿಂಗ್ ರೂಮಲ್ಲಿ ನಮ್ಮದು ಸ್ಟಾರ್ಟ್ ಆಯಿತು. ಆವಾಗ ಏನಂದರೆ ಸ್ಟಾರ್ಟಪ್ ಎಲ್ಲ ಮಾಡೋದು ದೊಡ್ಡ ದೊಡ್ಡ ಪಟ್ಟಣಗಳೆಲ್ಲ ಮಾತ್ರ. ಉಡುಪಿಯಲ್ಲಿ ಮಾಡುವ ಏನೂ ಯೋಚನೆ ಇರಲಿಲ್ಲ ನಂಗೆ ಆವಾಗ. ಹಾಗೆ ಒಂದು ರೋಬೋಸಾಫ್ಟ್ ಒಂದು 96 ಸ್ಟಾರ್ಟ್ ಮಾಡಿದೆ ನಾನು. ಆಗ ಒಂದು ಫಸ್ಟ್ 2 ಇಯರ್ಸ್ ನಮಗೆ ಬಿಗ್ಗೆಸ್ಟ್ ಬ್ರೇಕ್ ಥ್ರೂ ಅಂದರೆ ಆ್ಯಪಲ್ ನಮ್ಮದು ಫಸ್ಟ್ ಕಸ್ಟಮರ್ ಆಗಿ ನಮಗೊಂದು ಸಿಕ್ಕಿತ್ತು ಆವಾಗ. ಅದು ಹೇಗೆ ಸಿಕ್ಕಿತ್ತಂದರೆ ನಾನು ಮಾಡ್ತಾ ಇರುವ ಜಪಾನಲ್ಲಿ ಕಲಿತದ್ದು ಆ್ಯಪಲ್ ಕಂಪ್ಯೂಟರ್ ಅವ್ರದ್ದು ಆಪ್ರೇಟಿಂಗ್ ಸಿಸ್ಟಮ್ ಮೇಲೆ. ಸೊ ಅದರಲ್ಲಿ ಸಾಕಷ್ಟು ನನಗೆ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಅದರಲ್ಲಿ ಒಂದು ಸ್ಟಾರ್ಟಪ್ ಮಾಡುವ ಅಂತ ನಾನೊಂದು ಎಣಿಸಿಕೊಂಡೆ. ನನ್ನ ಲಕ್ ಏನಂದರೆ ಆ ಟೈಮಲ್ಲಿ ಆ್ಯಪಲ್ನವರು ಇಂಡಿಯಾಗೆ ಬಂದು ಮಾರ್ಕೆಟಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದು. ಅವರದ್ದು ಕಂಪನಿ ಓಪನ್ ಮಾಡಿ ಇಲ್ಲಿ ಸಹ ಅವರ ಮೆಷಿನ್ಸ್ ಎಲ್ಲ ಸೆಲ್ ಮಾಡೋದು. ಸೊ ನಾನು ಹೋಗಿ ಅವ್ರ ಹತ್ರ ಹೇಳಿದೆ, ನೀವೆಲ್ಲ ಸೇಲ್ಸ್ ಪೀಪಲ್ ಮಾತ್ರ, ನಾನೊಬ್ಬ ಟೆಕ್ನಿಕಲ್ ಗೈ, ನೀವು ಎಲ್ಲಿ ಮೆಷಿನ್ ಸೇಲ್ ಮಾಡ್ತೀರಿ ಅಲ್ಲಿ ನಾವು ನಿಮಗೆ ಸೊಲ್ಯೂಷನ್ಸ್ ನಾನು ಅವರಿಗೆ ಡೆಲಿವರ್ ಮಾಡಿ ಕೊಡ್ತೇನೆ. ಅವ್ರಿಗೆ ಸಹ ಭಾರಿ ಖುಷಿ ಆಯಿತು. ಒಂದು ಟೆಕ್ನಿಕಲ್ ಜನ ಯಾರಾದರೂ ಒಂದು ಟೆಕ್ನಿಕಲ್ ಕ್ವಶನ್ ಕೇಳಿದ್ರು ಒಬ್ರು ಇದ್ದಾರೆ ಅಂತ. ಸೊ ಅದೇ ಟೈಮಲ್ಲಿ ಆ್ಯಪಲ್ನವರು ಇಂಡಿಯಾದಲ್ಲಿ ಇಂಡಿಯನ್ ಲ್ಯಾಂಗ್ವೇಜ್ ಕಿಟ್ ಹೇಳಿ ಒಂದು ಮಾಡ್ತಾಯಿದ್ರು. ಯಾಕಂದರೆ ಅವರ ಸಿಸ್ಟಮಲ್ಲಿ ಹಿಂದಿ, ಗುಜರಾತಿ, ಗುರುಮುಖಿಯಲ್ಲೆಲ್ಲ ಟೈಪ್ ಮಾಡಲಿಕ್ಕೆ ಅಷ್ಟ ತನಕ ಸೊಲ್ಯೂಷನ್ ಇರಲಿಲ್ಲ. ಸೊ ನಮಗೊಂದು ರೋಬೋಸಾಫ್ಟಿಗೆ ಆವಾಗ ಒಂದು ಆಪರ್ಚುನಿಟಿ ಸಿಕ್ಕಿತ್ತು ಆ ಟೆಕ್ನಾಲಜಿ ಮೇಲೆ ವರ್ಕ್ ಮಾಡಲಿಕ್ಕೆ. ಸೊ ನಮ್ಮದು ಫಸ್ಟ್ ಕಸ್ಟಮರ್ ವಾಸ್ ಆ್ಯಪಲ್ ಬಿಕಾಸ್ ಆಫ್ ದ್ಯಾಟ್ ಒನ್ ಇನಿಷಿಯೇಟಿವ್. ಸೊ ಅಲ್ಲಿಂದ ಒಂದು ಆ್ಯಪಲ್ ಟೆಕ್ನಾಲಜಿ ಎಕ್ಸ್ಪರ್ಟ್ ಹೇಳಿ ನಮಗೆ ಒಂದು ಬ್ರ್ಯಾಂಡ್ ಬಿತ್ತು. ಸೊ ಆ್ಯಪಲಿಗೆ ಸಹ ನಾವು ಮಾಡಿದ ವರ್ಕ್ ತುಂಬ ಏನು ಖುಷಿ ಕೊಡಿತ್ತು ಅವರಿಗೆ. ಅವರು ಕೂಡ ನಮ್ಮನ್ನು ರೆಕಮೆಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ವಿದಿನ್ 2 ಇಯರ್ಸ್ ನಮ್ಮದು ಅವ್ರದ್ದು ಜಾಸ್ತಿ ಕಸ್ಟಮರ್ ಎಲ್ಲ ಹೊರಗಿರೋದು. ಸೊ ನಾವು ಸಿಂಗಾಪುರ್, ತೈವಾನ್, ಅಮೇರಿಕಾ ಇಂಥ ಕಂಪನಿಗಳೊಟ್ಟಿಗೆ ನಾವು ಅವರಿಗೆ ವರ್ಕ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಓಕೆ ಸರ್, ಒಂದು ಪ್ರಶ್ನೆ. ಈಗ ಸಾಫ್ಟ್ವೇರ್ ಕಂಪ್ನಿಗಳನ್ನ ಓಪನ್ ಮಾಡೋದು ಅಂತ ಹೇಳಿದ್ರೆ ತುಂಬಾ ದುಡ್ಡು ಬೇಕು ಅಲ್ಲಿ ಅಂತ ಸಾಮಾನ್ಯರಿಗಿರೋದು ಹಾಗೆ. ನೀವು ಶುರು ಮಾಡಿದಾಗ ಎಷ್ಟು ಇನ್ವೆಸ್ಟ್ಮೆಂಟ್ ಹಾಕಿದ್ರಿ, ನಾವು ಅದಕ್ಕೆ ದುಡ್ಡನ್ನು ಹೇಗೆ ಹೊಂದಿಸಿದ್ರಿ ಅಂತ? ಓಕೆ. ಸೊ ನಾನು ಇಲ್ಲಿ ಜಪಾನಿಗೆ ಹೋದಾಗ ಸಾಧಾರಣ ಒಂದು 60-65 ಸಾವಿರ ರೂಪಾಯಿ ನಾನು ಒಟ್ಟು ಮಾಡಿದ್ದೆ ಲಾಸ್ಟಿಗೆ. ಉಳಿದದೆಲ್ಲ ನಾನಲ್ಲಿ ಅಂದರೆ 1996 ನಾನು ಅದನ್ನು ಒಂದು ಸೀಡ್ ಕ್ಯಾಪಿಟಲ್ ಆಗಿ ಇನ್ವೆಸ್ಟ್ ಮಾಡಿ ಅಲ್ಲಿಂದ ಸ್ಟಾರ್ಟ್ ಮಾಡಿದೆ. ಓಕೆ. ಸೊ ಆ್ಯಕ್ಚುಲಿ ಈ ಬಿಸ್ನೆಸ್ಸಲ್ಲಿ ನಿಮ್ಗೊಂದು ಒಳ್ಳೆ ಕಸ್ಟಮರ್ ಇದ್ದರೆ ಅಷ್ಟು ಇನ್ವೆಸ್ಟ್ಮೆಂಟ್ ಬೇಡ. ಕೆಲವು ಕಸ್ಟಮರ್ ನಿಮ್ಗೆ ಅಡ್ವಾನ್ಸ್ ಕೊಡ್ತಾರೆ, ಆ ಅಡ್ವಾನ್ಸಿಂದಲೇ ನೀವು ಸ್ಟಾರ್ಟ್ ಮಾಡ್ಬೋದು. ಬಟ್ ಒಂದು ಸ್ವಲ್ಪ ಸೇವಿಂಗ್ಸ್ ಇದ್ದರೂ ಒಂದು ಸ್ವಲ್ಪ ನಿಮಗೆ ಕ್ವಶನ್ ಇದ್ದಾಗೆ ಸಿಸ್ಟಮ್ ಎಲ್ಲ ತಗೊಳ್ಳಿಕ್ಕೆ. ಸೊ ನಂದು ಇನಿಷಿಯಲ್ ಕ್ಯಾಪಿಟಲ್ 65,000 ನಾನು ಹಾಕಿದ್ದು. ಓಕೆ. 65,000 ಹಾಕಿದ ತಕ್ಷಣ ನಿಮಗೆ ನೆಕ್ಸ್ಟ್ ಕ್ವೆಶನ್ ಬರೋದು ಎಂಪ್ಲಾಯೀಸ್ ಬೇಕು. ಹೌದು, ಸ್ಕಿಲ್ಡ್ ಎಂಪ್ಲಾಯೀಸ್ ಬೇಕು. ಆಮೇಲೆ ಸಾಫ್ಟ್ವೇರ್ ಬಂದಾಗ ಸ್ಕಿಲ್ಡ್ ಜೊತೆಗೆ ಸ್ವಲ್ಪ ಕಾಸ್ಟ್ಲಿ ಎಂಪ್ಲಾಯೀಸ್ ಆಗ್ತಾರೆ. ಕರೆಕ್ಟ್. ಸೊ ಅದನ್ನೆಲ್ಲ ಹೇಗೆ ಮ್ಯಾನೇಜ್ ಮಾಡಿದ್ರೆ? ಹೌದು, ಫಸ್ಟ್ 2 ಇಯರ್ಸ್ ನನಗೆ ಜಾಸ್ತಿ ನಾನೇ ಇದು ಡೆವಲಪ್ ಮಾಡಿದೆ ಫಸ್ಟ್ ಇಯರ್. ಸೆಕೆಂಡ್ ಇಯರ್ ಒಂದು 2 ಎಂಪ್ಲಾಯೀಸ್ ಜಾಯಿನ್ ಆದರು ನನ್ನ ಜೊತೆಗೆ. ಸೊ ನಾವು 3 ಕೂಡ್ಕೊಂಡು ಸುಮಾರು ವರ್ಕ್ ಮಾಡಿದ್ವಿ. ಮತ್ತು ಹೇಗೆಂದರೆ ಸಾಫ್ಟ್ವೇರಲ್ಲಿ ಒಂದು 5x ಇಂಜಿನಿಯರ್ 10x ಇಂಜಿನಿಯರ್ ಹೇಳೋ ಒಂದು ಕಾನ್ಸೆಪ್ಟ್ ಇದೆ. ಏನಂದರೆ ನೀವು ಈ ಪ್ರೋಗ್ರಾಮಿಂಗಲ್ಲಿ ತುಂಬ ಹುಷಾರಿದ್ರೆ ನಿಮ್ಮ ಪ್ರೊಡಕ್ಟಿವಿಟಿ ಒಂದು 5 ಜನ ಈ ನಾರ್ಮಲ್ ಇಂಜಿನಿಯರ್ಸ್ ಇದ್ದ ಪ್ರೊಡಕ್ಟಿವಿಟಿ ಇದ್ದ ಹಾಗೆ. ಸೊ ಸ್ಟಾರ್ಟಪ್ಸ್ ಎಲ್ಲ ಹಾಗೆ ಫಸ್ಟ್ ಒಂದು 3-4 ಜನರು ಎಲ್ಲ 3x 5x ಕೈಂಡ್ ಆಫ್ ಪ್ರೊಡಕ್ಟಿವ್ ಇರುತ್ತೆ. ಯಾಕಂದರೆ ಯಾವಾಗಲೂ ನೋಡಿದರೆ ಸ್ಟಾರ್ಟಪ್ ಮೇಲೆ ಕೆಲಸ ಮಾಡ್ತಾ ಇರ್ತಾರೆ, ಅದರ ಬಗ್ಗೆ ನಾವು ಯೋಚನೆ ಮಾಡ್ತಿರ್ತಾರೆ. ಸೊ ಅದು ಪ್ರೊಡಕ್ಟಿವಿಟಿ ಹೈ ಇರುತ್ತೆ ಇನಿಷಿಯಲ್ ಡೇಸ್ ಆಫ್ ಎಲ್ಲ ಸ್ಟಾರ್ಟಪ್. ನಮ್ಮದು ಸ್ಟಾರ್ಟಪ್ ಬೆಳೆಯಲ್ಲ, ಆಲ್ಮೋಸ್ಟ್ ಎಲ್ಲ ಸ್ಟಾರ್ಟಪ್ಸ್ ಹಾಗೆ. ಸೊ ನಮ್ಮದು ಕೂಡ ಫಸ್ಟ್ 3 ಇಯರ್ಸ್ ನಾವು ವರ್ಕ್ ಮಾಡಿ ಕೊಟ್ಟೋದೆಲ್ಲ ನಮ್ಮ ಕಸ್ಟಮರ್ಸಿಗೆ, ಬೇರೆ ದೇಶದಲ್ಲಿ ಇದ್ದವರಿಗೆ. ಸೊ ದೇ ಆರ್ ಹ್ಯಾಪಿ ದ್ಯಾಟ್ ವರ್ಕ್ ಕೊಟ್ಟೋದೆಲ್ಲ ಕರೆಕ್ಟಾಗಿ ಬರ್ತಾ ಉಂಟು. ಸೊ 2 ವರ್ಷ ನಾವು ಯಾವ ಕಸ್ಟಮರ್ ಮುಖನೂ ನೋಡಲಿಲ್ಲ. ಸೊ ಆಗ ನನಗೆ ಖಂಡಿತ ಏನಂದರೆ ಇದು 2 ವರ್ಷದಲ್ಲಿ ನಾನು ಒಂದು ಕಸ್ಟಮರನ್ನು ನೋಡದೆ ಇದು ಮಾಡಿದರೆ, ಸರ್ವಿಸ್ ಮಾಡಿದರೆ ನಾನಿಲ್ಲಿ ಬೊಂಬೈಯಲ್ಲಿ ನಿಂತು ಯಾಕೆ ಮಾಡಬೇಕು ಅಂತ. ಯಾಕಂದರೆ ಈಗ ನಾವು ಬೊಂಬೈಯಲ್ಲಿದ್ದರೂ ಉಡುಪಿಯಲ್ಲಿದ್ದರೂ ಕಸ್ಟಮರಿಗೇನು ಇದು ಬಿಡೋದು, ಯಾಕಂದರೆ ಎಲ್ಲ ಆಗೋದು ಇಂಟರ್ನೆಟ್ ಮೂಲಕ. ಸೊ ಅದರಿಂದ ನಾನು ಎಣಿಸಿದ್ದೆ ಬೊಂಬೈಯಲ್ಲೆಲ್ಲ ಗ್ರೋ ಆಗಲಿಕ್ಕೆ ಹೇಳಿದರೆ ಆಫೀಸ್ ಸ್ಪೇಸ್ ಎಲ್ಲ ಕಾಸ್ಟ್ಲಿ ಅಲ್ಲ ಅಲ್ಲಿ ಬಾಂಬೆಯಲ್ಲಿ. ಸೊ ಐ ಥಾಟ್ ಲೆಟ್ ಮಿ ಗೋ ಬ್ಯಾಕ್ ಟು
ಹೋಮ್ ಟೌನ್. ಇಲ್ಲಿ ಬರುವಾಗ ಖಾಲಿ ನಂಗೆ ಮೇಯ್ನ್ ಬೇಕಿದ್ದದ್ದು ಒಂದು ಟ್ಯಾಲೆಂಟ್, ಒಂದು ಇಂಟರ್ನೆಟ್. ಹ್ಮ್. ಇಂಟರ್ನೆಟ್ ಇಲ್ಲಿ ಇದ್ದದ್ದು ಖಾಲಿ NITಗೆ. ಆವಾಗ ನಾವು ಅದನ್ನು KRIC ಹೇಳಿ ಹೇಳ್ತಿದ್ವಿ. ಸೊ KRICಗೆ ಹೋಗಿ ಅಲ್ಲಿ ಹೋಗಿ ನಾವೊಂದು ಹೇಳಿದ್ವಿ, ಇಂಟರ್ನೆಟ್ ಅವ್ರದ್ದೊಂದು ಇಂಟರ್ನೆಟ್ ಫೆಸಿಲಿಟಿ ಇತ್ತು. ಸೊ ನಾನಲ್ಲಿ ಹೋಗಿ ಒಂದು ಎಂಟರ್ಪ್ರಿನರ್ಸ್ ಬ್ಲಾಕಲ್ಲಿ ಇತ್ತು, ಆವಾಗ ಸ್ಟಾರ್ಟ್ ಮಾಡಿದಷ್ಟೇ ಅವರು NITK ಅವರು. ಸೊ ಎಂಟರ್ಪ್ರಿನರ್ ಬ್ಲಾಕಲ್ಲಿ ನಾನು ಫಸ್ಟ್ ಎಂಟರ್ಪ್ರಿನರ್ ಆಗಿ ಹೋಗಿ ಜಾಯ್ನ್ ಆದೆ. ದಿಸ್ ಇಸ್ 1998ಅಲ್ಲಿ. 98 ಹೌದು. ಹಾಂ. ಸೊ ಅವರಿಗೆ ಬೇಕಿದ್ದದ್ದು ನಮಗೆ ಬೇಕಿದ್ದ ಇಂಟರ್ನೆಟ್. ಆವಾಗ ಇಂಟರ್ನೆಟ್ ಕನೆಕ್ಷನ್ ಎಲ್ಲ ಭಾರಿ ಬಂದಿದೆ ಅಷ್ಟೇ, ಇಂಟರ್ನೆಟ್ ಎಲ್ಲ. ಸೊ ಅವ್ರ ಹತ್ರ ಒಂದು 28.8 Kbps ಇಂಟರ್ನೆಟ್ ಕನೆಕ್ಷನ್ ಇತ್ತು. ನಾನು ಜಾಸ್ತಿಯಾಗಿ ಏನು ಮಾಡ್ತಿದ್ದೆ ಅಂದರೆ, ಅದು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಮನೆಗೆ ಹೋದ ಮೇಲೆ ನಾನು ಆ ಲ್ಯಾಬಿಗೆ ಹೋಗಿ ನನ್ನ ಕೆಲಸ ಎಲ್ಲ ಅಪ್ಲೋಡ್ ಮಾಡೋದಿತ್ತು. ಸೊ ಇಡೀ ದಿನ ಎಲ್ಲ ವರ್ಕ್ ಮಾಡಿಕೊಂಡು ಏನು ಎಲ್ಲ ಬರೆದದ್ದೆಲ್ಲ ಅದು ಈವ್ನಿಂಗಿಗೆ ಹೋಗಿ ಅಲ್ಲಿ ಹೋಗಿ ಲ್ಯಾಬಿಗೆ ಹೋಗಿ ಎಕ್ಸ್ಪೋರ್ಟ್ ಮಾಡೋದು. ಸೊ ಹೀಗೆ ಆಗ್ತಾಯಿತ್ತು ಇನಿಷಿಯಲ್ ಡೇಸಲ್ಲಿ. ಮತ್ತೊಂದು ಹಾಗೆ ಒಂದು ನಮಗೊಂದು 6 ತಿಂಗಳೊಳಗೆ ಅವರ ಒಂದು ಶೆಡ್ ಇತ್ತಲ್ಲಿ ಎಂಟರ್ಪ್ರಿನರ್ ಬ್ಲಾಕಲ್ಲಿ, ಅಲ್ಲೇ ಒಂದು ಇಂಟರ್ನೆಟ್ ಕನೆಕ್ಷನ್ ನಮ್ಗೆ ಅಲ್ಲಿ ಬಂತು. ಆಮೇಲೆ ನಾವು ಒಂದು 5 ಇಂಜಿನಿಯರ್ಸನ್ನು ಹೈರ್ ಮಾಡಿದ್ವಿ, ಲೋಕಲ್ ಟ್ಯಾಲೆಂಟ್. ಲೋಕಲ್ ಟ್ಯಾಲೆಂಟ್. ಸೊ ನಮ್ಮ ನಿಟ್ಟೆ ಕಾಲೇಜಿಗೆ ಹೋಗಿ ಐ ಜಸ್ಟ್ ಟೋಲ್ಡ್ ದೆಮ್, ನಾವೀಗ ಅಲುಮ್ನಿ ಅಲ್ಲ, ಈಗ ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ದೇನೆ. ಸೊ ಅವ್ರು ಹೇಳಿದರು, ತೊಂದರೆ ಇಲ್ಲ, ನಾವು ನಿಮಗೆ ಬೆಸ್ಟ್ ಟ್ಯಾಲೆಂಟ್ ನಿಮಗೆ ತೋರಿಸಿಕೊಡ್ತೇವೆ. ಸೊ ಐ ವಾಸ್ ಏಬಲ್ ಟು ಹೈರ್ ದ ಬೆಸ್ಟ್ 5 ಪೀಪಲ್ ಫ್ರಮ್ ದ್ಯಾಟ್ ಕಾಲೇಜ್ ಇನ್ ದ್ಯಾಟ್ ಬ್ಯಾಚ್. ಆವಾಗ ಕಾಲೇಜಿಗೆ ಕ್ಯಾಂಪಸ್ ಇಂಟರ್ವ್ಯೂಲಿ ಬರೋದು ಭಾರಿ ಕಮ್ಮಿ. ಸೊ ನಾವು ಹೋಗಿ ನಮಗೊಂದು ಅದೊಂದು ಸಿಕ್ಕಿದ್ದು. ಸೊ ಆ 5 ಜನರಿಂದ ಒಂದು ಎಂಟರ್ಪ್ರಿನರ್ಸ್ ಬ್ಲಾಕಲ್ಲಿ ನಮ್ಮದು ಸ್ಟಾರ್ಟ್ ಆಯಿತು, ರೀಸ್ಟಾರ್ಟ್ ಆಯಿತು ಹೇಳ್ಬೋದು. ಹೌದು. ಸೊ ಅದು 5ಇಂದ ನೆಕ್ಸ್ಟ್ ಇಯರ್ 10 ಆಯಿತು. ಒಂದು 1999 10 ಪೀಪಲ್ ಆದರು. ಅಲ್ಲಿವರೆಗೆ ಕಸ್ಟಮರ್ ಒಬ್ಬರೇ ಇದ್ರ ಆ್ಯಪಲ್? ಇಲ್ಲ, ಕಸ್ಟಮರ್ ಬೇರೆ ಬೇರೆ ಕಸ್ಟಮರ್ ಬೇರೆ ಇದ್ರು. ಸೊ ಇದು ಫಸ್ಟ್ ಕಸ್ಟಮರ್ ಆ್ಯಪಲ್, ಅದ್ರ ನಂತರ ಎಲ್ಲ ಬೇರೆ ಕಸ್ಟಮರ್. ಓಕೆ. ಬಟ್ ದೇ ವರ್ ಆಲ್ ರೆಕಮೆಂಡೆಡ್ ಬೈ ಆ್ಯಪಲ್. ಆ್ಯಪಲಿಗೆ ಅವರು ಆ್ಯಪಲ್ ಹೇಳ್ತಿದ್ರು, ಅವ್ರಿಗೆ ನಿಮ್ಗೆ ಏನಾದರೂ ಆ್ಯಪಲ್ ಟೆಕ್ನಾಲಜೀಸಲ್ಲಿ ವರ್ಕ್ ಮಾಡಬೇಕಿದ್ರೆ ಇದು ಒನ್ ಆಫ್ ದ ಕಂಪನೀಸ್ ಹೇಳಿ. ಹಾಂ, ಎಲ್ಲ ಓವರ್ಸೀಸ್ ಕಂಪನಿ. ಎಲ್ಲ ಓವರ್ಸೀಸ್ ಕಂಪನಿ. ಸೊ ನಮ್ಮದು ಇಲ್ಲಿ ಏನು ಆವಾಗ ಜಾಸ್ತಿ ಕಸ್ಟಮರ್ಸ್ ಇರಲಿಲ್ಲ. ಸೊ ಹಾಗೆ 2000 ಇಯರ್ ಇರುವಾಗ ನಮ್ಮ ಹತ್ರ ಒಂದು ಸಾಧಾರಣ ಒಂದು 20 ಇಂಜಿನಿಯರ್ಸ್ ಇದ್ದರು. ಅದು ಆಗಸ್ಟ್ 2020ಅಲ್ಲಿ ಸಾಧಾರಣ ಒಂದು 20 ಇಂಜಿನಿಯರ್ಸ್ ಇದ್ದರು. ಮತ್ತು ನಾವು ಒಂದು ಕ್ಯಾಂಪಸ್ಸಿಗೆಲ್ಲ ಹೋಗಿ ಇನ್ನೊಂದು 15 ಜನರನ್ನು ಹೈರ್ ಮಾಡಿದ್ವಿ ಆ ವರ್ಷ. ಓಕೆ. ಸೊ ದಟ್ ಈಸ್ ದ ಇಯರ್ ಆಫ್ ದ .com ಬಸ್ಟ್. Y2K ಎಲ್ಲ ಆಗಿ .com ಎಲ್ಲ ಹೈಪ್ ಎಲ್ಲ ಆಗಿ ಎಂಡ್ ಆಫ್ 2020 ಎಲ್ಲ .com ಆಗಿ ಎಲ್ಲ ಒಂದು ಸಲ ಎಲ್ಲ ಹೇಳ್ತೀಗ ನೋಡಿ, ಬಂದಾಗ ಈಗ ಹೇಳ್ತಾರೆ, ಇನ್ನಾಯ್ತು ಇನ್ನು IT ಏನಿಲ್ಲ ಅಂತ. ಈಗ ನಾವು ಇದನ್ನೆಲ್ಲ ಸುಮಾರು ಸಲ ನೋಡಿದ್ದೇವೆ. ಸೊ ಈ ಟ್ರೆಂಡ್ ಆವಾಗಲೂ ಒಂದು ಬಂದಿತ್ತು. ಆವಾಗ ಒಂದು ಸಲ ಅಲ್ಲ, ಅದ್ರ ಮಧ್ಯದಲ್ಲಿ ಸುಮಾರು ಸಲ ಬಂದಿದೆ ಈಗ ಟ್ರೆಂಡ್. ಆಟೋಮೇಷನ್ ಬೇರೆ ಬೇರೆ ಟ್ರೆಂಡ್ ಬರುವಾಗ ಒಂದು ಇದು ಸ್ಟಾರ್ಟ್ ಆಗ್ತದೆ. ಬಟ್ ಅದು ಜಾಬ್ ಎಲ್ಲ ಹೋಗ್ತದೆ ಹೇಳಿ ಎಲ್ಲ ಹೇಳೋದೆಲ್ಲ ಅದೆಲ್ಲ ನಾನು ಆಗ್ತದೆ ಹೇಳಿ ನಾನು ನಂಬುದಿಲ್ಲ. ಯಾಕೆಂದರೆ ನಾನು ಸುಮಾರು ಸಲ ಇದನ್ನು ನೋಡಿದ್ದೇನೆ. ಸೊ ಇಯರ್ 2000ನಲ್ಲಿ .com ಆಯಿತು. ಆವಾಗ ನಂದು ಟೀಮ್ ಸಾಧಾರಣ ಒಂದು 35 ಜನರು ಇದ್ದರು. ಸೊ ನಾವು ಸೇಮ್ ಡೈವರ್ಸಿಫೈ ಮಾಡಿದ್ವಿ. ಅಷ್ಟೊಂದು ಆ್ಯಪಲಲ್ಲಿ ಮಾತ್ರ ಇತ್ತು. ನಾವು ವಿಂಡೋಸ್ ಪ್ಲ್ಯಾಟ್ಫಾರ್ಮಿಗೆ ಅದರಲ್ಲಿ ಸಹ ಸೊಲ್ಯೂಷನ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. 2021ನಲ್ಲಿ ನಮಗೆ HP ಹೇಳಿ, ಹ್ಯೂಲೆಟ್ ಪ್ಯಾಕರ್ಡ್ ಹೇಳಿ ಒಂದು ಕಂಪನಿ ಬಂದು ಒಂದು ದೊಡ್ಡ ಪ್ರಾಜೆಕ್ಟ್ ನಮಗೆ ಕೊಟ್ಟಿತ್ತು. ಸೊ ಇಟ್ ವಾಸ್ ತುಂಬ ದೊಡ್ಡ ಪ್ರಾಜೆಕ್ಟ್. ಅದರಿಂದ ನಮಗೊಂದು ದೊಡ್ಡ ಬ್ರೇಕ್ ಸಿಕ್ಕಿತ್ತು. ಸೊ ಬಿಕಾಸ್ ಆಫ್ ದ್ಯಾಟ್ ವಿ ಆರ್ ಏಬಲ್ ಟು ಹೈಯರ್ ಲಾರ್ಜರ್ ಟೀಮ್, ಇಸ್ ಟು ಗೆಟ್ ಕಟ್ಟಿಂಗ್ ಎಜ್ ವರ್ಕ್. ಎಲ್ಲ ಅವ್ರದ್ದು ಆ್ಯಪಲ್, HP ಅವ್ರದ್ದು ಎಲ್ಲ ಪ್ರಿಂಟರ್, ಎಲ್ಲ ಸ್ಕ್ಯಾನರ್, ಇಂಥದ್ದು ಡಿವೈಸಸ್ ಎಲ್ಲ, ಯಾಕೆ ಡಿಜಿಟಲ್ ಕ್ಯಾಮರಾ ಇಂಥದ್ದೆಲ್ಲ ನಾವು ಅದಕ್ಕೆ ಬೇಕಾದ ಸಾಫ್ಟ್ವೇರ್ ಬರಲಿಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೇಮು ಎಪ್ಸನ್, ಕ್ಯಾನನ್ ಇಂಥ ಕಂಪನೀಸೆಲ್ಲ ವರ್ಕ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ನಮಗೊಂದು ಎಕ್ಸ್ಪರ್ಟೀಸ್, ಆ್ಯಪಲ್ ಟೆಕ್ನಾಲಜಿಯಲ್ಲಿ ಎಕ್ಸ್ಪರ್ಟೀಸ್ ಅಂದರೆ ಆ್ಯಪಲ್ಗೆ ಸಹ ರೆಕಗ್ನೈಸ್ ಆಗಿ ಅವರ ವೆಬ್ಸೈಟಲ್ಲಿ ಹಾಕಿದರು. ಓಕೆ. ಆ್ಯಪಲ್ ಗ್ಲೋಬಲ್ ವೆಬ್ಸೈಟಲ್ಲಿ 8 ಕಂಪನಿ ಉಂಟು ಈ ವರ್ಲ್ಡಲ್ಲಿ. ಅದರಲ್ಲಿ ಇದೊಂದು ರೋಬೋಸಾಫ್ಟ್ ಒಂದು ಕಂಪನಿ ಅಂತ. ಹಾಗೆ ಒಂದು ಅವ್ರದ್ದು ಒಂದು ಇದಾಯಿತು, ಏನು ಅದೊಂದು ಬ್ರ್ಯಾಂಡ್ ಬೇಕು. ಸೊ ಅದರಲ್ಲಿ ಡೆವಲಪ್ ಮಾಡೋದು 2000 ಆ ಎರ ಅವ ಬಂದಾಗ ಬೇರೆ ಬೇರೆ IT ಸೊಲ್ಯೂಷನ್ ಕಂಪನಿಗಳು ಕೂಡ ಇದ್ವು, ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಇದ್ವು. ಅದರ ಮಧ್ಯ ರೋಬೋಸಾಫ್ಟ್ ಇಷ್ಟು ದೊಡ್ಡ ಯಶಸ್ಸನ್ನು ಪಡಿಬೇಕು ಅಂತ ಹೇಳಿದ್ರೆ ಕಾರಣ ಏನಾಗಿತ್ತು? ಆ ಸ್ಟ್ಯಾಂಡ್ ಔಟ್ ಆಗೋದಕ್ಕೆ ಕಾರಣ ಏನು ಅಂತ?
ಕಾರಣ ಏನೋ ಒಂದು ಮೇನ್ ಹೇಳಿದ್ರೆ ಫೋಕಸ್. ನಾವು ಆ ಒಂದು ಟೆಕ್ನಾಲಜಿ ಮೇಲೆ ತುಂಬ ಫೋಕಸ್ ಮಾಡ್ತಿದ್ವಿ, ಆ್ಯಪಲ್ ಟೆಕ್ನಾಲಜಿ. ಮತ್ತು ನಾವು ಡಿವೈಸ್ ಡ್ರೈವರ್ ಹೇಳಿ ಒಂದು ಏರಿಯಾ ಇದೆ, ಅದರಲ್ಲಿ ಮಾತ್ರ ಫೋಕಸ್ ಮಾಡ್ತಿದ್ವಿ. 2005 ಗೇಮಿಂಗ್ ಬಂತು. ಹ್ಮ್. ಗೇಮಿಂಗಲ್ಲಿ ನಾವು ತುಂಬ ಫೋಕಸ್ ಮಾಡ್ತಿದ್ವಿ. ಅಂದ್ರೆ So, ಅಡಾಪ್ಷನ್. ಹೌದು, ಅಡಾಪ್ಷನ್ ಹೇಳಿ ಅಲ್ಲ, ಒಂದು ಏರಿಯಾ ಎಕ್ಸ್ಪರ್ಟೀಸ್ ಮಾಡೋದು. ಫೋಕಸ್ ಹೇಳಿದ್ರೆ ಫೋಕಸ್ ಮಾಡಿದ ಕೂಡ ಎಕ್ಸ್ಪರ್ಟೀಸ್ ಬರ್ತದೆ. ಹ್ಮ್. ನಾವು ಎಲ್ಲರಿಗಿಂತ ಜಾಸ್ತಿ ಎಕ್ಸ್ಪರ್ಟ್ ಆಗಿರುತ್ತೆ. ನಾವು ಎಕ್ಸ್ಪರ್ಟ್ ಆದರೆ ಎಲ್ಲಕ್ಕಿಂತ ಜಾಸ್ತಿ ಫಾಸ್ಟರ್ ನಮಗೆ ಸೊಲ್ಯೂಷನ್ ಡೆಲಿವರ್ ಮಾಡ್ಲಿಕ್ಕೆ ಆಗ್ತದೆ, ಎಲ್ಲಕ್ಕಿಂತ ಜಾಸ್ತಿ ಕ್ವಾಲಿಟಿ ಕೊಡ್ಲಿಕ್ಕಾಗ್ತದೆ. ಸೊ ಅದರಿಂದ ನಮಗೆ ದಟ್ ವಾಸ್ ಅವರ್ ಕ್ಲೇಮ್ ಟು ಫೇಮ್. ಓಕೆ. ಈ ಟೆಕ್ನಾಲಜಿ ಮಾಡಬೇಕಿದ್ರೆ ರೋಬೋಸಾಫ್ಟ್ ಬೆಸ್ಟ್ ಕಂಪನಿ ಅಂತ. ಸರ್, ಅದೇ ಎಲ್ಲ ಬಿಸ್ನೆಸ್ಗಳಲ್ಲಿ ಒಂದು ಅಪ್ ಆ್ಯಂಡ್ ಡೌನ್ ಅಂತ ಬರುತ್ತೆ, ಸಮಸ್ಯೆಗಳು ಬರ್ತವೆ, ಅದನ್ನು ಓವರ್ಕಮ್ ಮಾಡ್ತೀವಿ. ಸೊ ನಿಮ್ಮ ಬಿಸ್ನೆಸ್ಸಲ್ಲಿ ಮೇಜರ್ ಚಾಲೆಂಜಸ್ ಅಂತ ಏನು ಬಂತು, ಅದನ್ನು ಹೇಗೆ ಓವರ್ಕಮ್ ಮಾಡಿದ್ರಿ ಅಂತ? ಹೌದು, ಒಂದು ಬಿಸ್ನೆಸ್ ಮ್ಯಾಕ್ರೋಸ್ ಹೇಳ್ತಾರೆ. ಹೇಳಿದ್ರೆ ಲಾರ್ಜ್ ಒಂದು ಇಂಡಸ್ಟ್ರಿಯಲ್ಲಿ ಏನೆಲ್ಲ ಪ್ರಾಬ್ಲಮ್ ಬರೋದು ಅದು ನಮಗೆ ಸಹ ಬರ್ತದೆ. ಹ್ಮ್. ಈಗ ಇದು ಬಿಸ್ನೆಸ್ ಪ್ರಾಬ್ಲಮ್ ಏನು ಹೇಳಿದೆ, ಒಂದು ಹೇಳೋದು ನಾನು, .com ಟೈಮ್ ಅದು ಕ್ರ್ಯಾಶ್ ಆಗುವಾಗ ಅದೊಂದು ನಮ್ಮದು ಫಸ್ಟ್ ಚಾಲೆಂಜ್. ಸೆಕೆಂಡ್ ಚಾಲೆಂಜ್ ಏನು ಹೇಳಿದರೆ, ಈಗ ನಮ್ಮದೊಂದು ಆ್ಯಪಲಲ್ಲಿ ಒಂದು ಸ್ಪೆಸಿಫಿಕ್ ಫೋಕಸ್ ಇತ್ತು, ಅದು ಬೇರೆ ದೊಡ್ಡ ಕಂಪನಿಯವರು ಸ್ಟಾರ್ಟ್ ಮಾಡಿದ್ರು ಇಂಡಿಯಾದಲ್ಲಿ. ಆವಾಗ ಎಲ್ಲರೂ ನಮ್ಮ ಇಂಜಿನಿಯರ್ಸನ್ನು ಹೈರ್ ಮಾಡೋದು ಸ್ಟಾರ್ಟ್ ಆಗಿದೆ, ಅದೊಂದು ಚಾಲೆಂಜ್. ಸಿಮಿಲರ್ಲಿ 2008 ಹಾಗೆ ಒಂದು ಮಾರ್ಕೆಟಲ್ಲಿ ತುಂಬ ಹೇಳಿದೆ ಅನ್ಸರ್ಟನಿಟಿ ಎಲ್ಲ ಬಂದು, ಇನ್ನೆಲ್ಲ ಭಾರಿ ಕಷ್ಟ ಉಂಟು ಹೇಳಿ. ಸೊ ಬ್ರಾಡ್ ಮ್ಯಾಕ್ರೋ ರಿಲೇಟೆಡ್ ಒಂದು ಟೈಪ್ ಆಫ್ ಚಾಲೆಂಜ್. ಸೆಕೆಂಡ್ ಚಾಲೆಂಜ್ ಫ್ರಮ್ ಅ ಕಾಂಪಿಟೇಷನ್, ಓಕೆ, ಆ್ಯಂಡ್ ಮೋರ್ ಫಾರ್ ಟ್ಯಾಲೆಂಟ್. ಓಕೆ, ಥರ್ಡ್ ಮತ್ತು ಇರೋದು ಜನರಲಿ ಇದೆಲ್ಲ ಆಗುವಾಗ ಮೇನ್ ಚಾಲೆಂಜ್ ಏನಾಗೋದು ಅಂದರೆ ಆರ್ಡರ್ ಬರೋದು ಕಮ್ಮಿ ಆಗ್ತದೆ. ಆರ್ಡರ್ ಬರೋದು ಕಮ್ಮಿ ಆದಾಗ ನಿಮಗೆ ಜನರಿಗೆ ಕೊಡಲಿಕ್ಕೆ, ನಿಮ್ಮ ಎಂಪ್ಲಾಯ್ಸಿಗೆ ಕೊಡಲಿಕ್ಕೆ ವರ್ಕ್ ಇರೋದಿಲ್ಲ. ವರ್ಕ್ ಇರೋದಿದ್ದರೆ ರೆವಿನ್ಯೂ ಬರೋದಿಲ್ಲ, ರೆವಿನ್ಯೂ ಇರೋದಿದ್ದರೆ ಸ್ಯಾಲ್ರಿ ಕೊಡಲಿಕ್ಕೆ ಆಗೋದಿಲ್ಲ. ಸೊ ದಟ್ಸ್ ಅ ಸೈಕಲ್ ದ್ಯಾಟ್ ಈಸ್ ದೇರ್ ಇನ್ ಎವ್ರಿ ಕಂಪನಿ. ಆ್ಯಂಡ್ ನಮಗೆ ಅದು ನಮ್ಮ ಇಡೀ ಲೈಫ್ ಟೈಮ್ ಆಫ್ ರೋಬೋಸಾಫ್ಟ್ ಅಂಥದ್ದೊಂದು 3-4 ಸಲ ಆಗಿದೆ ಹಾಗೆ. ಓಕೆ. ಹೌದು. ಇದೆಲ್ಲ ನಡೀತಾ ಇದ್ದಾಗ ರೋಬೋಸಾಫ್ಟ್ನ ಫಿನಾನ್ಷಿಯಲ್ಸ್ನ ಬಗ್ಗೆ ಕೇಳಬೇಕು. ಸೊ ಒಂದು IT ಕಂಪನಿ ಅದನ್ನು ಹೇಗೆ ಮ್ಯಾನೇಜ್ ಮಾಡೋದು, ಅದರಿಂದ ರೆವಿನ್ಯೂನ ತಗೊಳ್ಳೋದು ಹೇಗೆ, ಆಮೇಲೆ ಈ ವರ್ಕ್ ಪ್ರಾಜೆಕ್ಟ್ಗಳನ್ನ ಇದನ್ನು ಡಿಸೈನ್ ಮಾಡೋದು ಹೇಗೆ, ಪ್ರಾಜೆಕ್ಟನ್ನು ಹೇಗೆ ಅಪ್ರೋಚ್ ಮಾಡ್ತೀರಿ, ಅದನ್ನು ಕ್ರ್ಯಾಕ್ ಮಾಡೋದು ಹೇಗೆ ಅಂತ, ಡೀಲ್ಸನ್ನು ಕ್ರ್ಯಾಕ್ ಮಾಡೋದು ಹೇಗೆ? ಹೌದು, ಐ ಥಿಂಕ್ ಫಸ್ಟ್ ಒಂದು IT ಕಂಪನಿ ಸ್ಟ್ರಕ್ಚರ್ ಹೇಳಿದೆ, ಬೇಸಿಕಲಿ ಒಂದು ಸೇಲ್ಸ್ ಟೀಮ್ ಅಂತ ಇರುತ್ತೆ, ವಿಚ್ ವಿಲ್ ಪ್ರೊಜೆಕ್ಟನ್ನು ತರುವಂಥದ್ದು ಒಂದು ಟೀಮು. ಅವರು ಕ್ಲೈಂಟ್ ಹತ್ರ ಮಾತಾಡಿ ಅವ್ರಿಗೆ ಕನ್ವಿನ್ಸ್ ಮಾಡಿ ಪ್ರೊಜೆಕ್ಟ್ಸ್ ಅಂತ ತರೋದು. ನಮ್ಮ ರೋಬೋಸಾಫ್ಟಲ್ಲಿ ಅಟ್ಲೀಸ್ಟ್ ಫಸ್ಟ್ ಒಂದು 15-20 ವರ್ಷ ನಾನೇ ಸೇಲ್ಸ್ ಲೀಡ್ ಮಾಡ್ತಾ ಇದ್ದೆ, ಫಸ್ಟ್ 15 ವರ್ಷ. ಯಾಕಂದರೆ ಒಂದು ಕಂಪನಿ ಚಿಕ್ಕ ಇರುವಾಗ ಎಲ್ಲ ಕಂಪನೀಸ್ ಅವ್ರದ್ದು ಕ್ಲೈಂಟಿದ ಎಕ್ಸ್ಪೆಕ್ಟೇಷನ್ ಏನಂದರೆ ಆ ಕಂಪನಿದು ಮೇನ್ ಹೆಡ್ಡೇ ಬರಬೇಕು ಅಂತ. ಸೊ ಅದು ಕಂಪನಿ ದೊಡ್ಡ ಆದ ಮೇಲೆ ಅದು ಎಕ್ಸ್ಪೆಕ್ಟೇಷನ್ ಇರಲ್ಲ, ಬಟ್ ಚಿಕ್ಕ ಇರುವಾಗ ಈ ಎಕ್ಸ್ಪೆಕ್ಟೇಷನ್ ಇರ್ತದೆ. ಸೊ ಸ್ಟಾರ್ಟಪ್ಪಲ್ಲೆಲ್ಲ ಜನರಲಿ ಸೇಲ್ಸ್ ಮಾಡೋದು ಬೆಸ್ಟ್ ಜನ ಆದರೆ ಫೌಂಡರೇ. ಸೊ ಇದು ನಾವು ಸುಮಾರು ಸ್ಟಾರ್ಟಪ್ಸಿಗೆ ಹೆಲ್ಪ್ ಮಾಡ್ತೇವೆ. ನಾನು ಎಲ್ರಿಗೂ ಹೇಳೋದೆ, ಸೇಲ್ಸ್ ಈಸ್ ಅ ಲಾಸ್ಟ್ ಫಂಕ್ಷನ್ ಯು ಶುಡ್ ಗಿವ್ ಟು ಸಂಬಡಿ ಎಲ್ಸ್ ಅಂತ. ಅಷ್ಟೇ ತನಕ ಅವರೇ ಸೇಲ್ಸ್ ಅದನ್ನು ಲೀಡ್ ಮಾಡಬೇಕು ಅದು. ಸೊ ನಮ್ಮ ಕಂಪನಿ ಹೇಗೆಂದರೆ, ಎನಿ ಕಂಪನಿ, ಸರ್ವಿಸ್ ಕಂಪನಿ ಒಂದು ಪ್ರಾಜೆಕ್ಟ್ ಮ್ಯಾನೇಜರ್ ಇರ್ತಾರೆ, ಅವರ ಅಂಡರ್ ಒಂದು ಪ್ರಾಜೆಕ್ಟ್ ಲೀಡ್, ಟೆಕ್ನಿಕಲ್ ಲೀಡ್ ಅಂತ ಇರ್ತಾರೆ, ಮತ್ತು ಅವರಿಂದ ಇಂಜಿನಿಯರ್ಸ್ ಇರ್ತಾರೆ. ಸೊ ದಟ್ ವಾಸ್ ಎ ವೆರಿ ಸಿಂಪಲ್ ಸ್ಟ್ರಕ್ಚರ್. ವರ್ಕ್ ಬಂದದನ್ನೆಲ್ಲ ನಾವು ಪ್ರಾಜೆಕ್ಟ್ ಮ್ಯಾನೇಜರಿಗೆ ಕೊಡೋದು, ಅವರು ಲೀಡ್ ಒಟ್ಟಿಗೆ ಕೂತ್ಕೊಂಡು ಎಷ್ಟು ಟೀಮ್ ಬೇಕು, ಎಷ್ಟು ಎಫರ್ಟ್ ಬೇಕು ಹೇಳಿ ಎಲ್ಲ ಡಿಸೈಡ್ ಮಾಡಿ ಇದಕ್ಕೊಂದು ಇಷ್ಟು ಕೊಟೇಶನ್ ಹೇಳಿ ಒಂದು ಕೊಡೋದು. ಮತ್ತು ಆ ಕೊಟೇಶನ್ ಒಳಗೆ ನಾವು ಎಷ್ಟು ಕಮ್ಮಿ ಎಫರ್ಟಲ್ಲಿ ಮಾಡ್ತೇವೆ ಅದು ನಮ್ಮ ಪ್ರಾಫಿಟ್ ಮಾರ್ಜಿನ್. ಓಕೆ. ಈಗ ಒಂದು ಸಪೋಸ್ ಒಂದು ಪ್ರಾಜೆಕ್ಟ್ ಬಂತು, ಅದಕ್ಕೆ ನಾವೊಂದು ಎಣಿಸುವ ಒಂದು 5,000 ಗಂಟೆ ಬೇಕು ಹೇಳಿ, ಮ್ಯಾನ್ ಅವರ್ಸ್ ಹೇಳಿ ನಮ್ಮದು ಯೂನಿಟ್. ಈಗ 5,000 ಗಂಟೆ ಅಲ್ಲಿ ಹೌದು ಮ್ಯಾನ್ ಅವರ್ಸ್ ಹೇಳ್ತಾರೆ, ಪರ್ಸನ್ ಅವರ್ಸ್ ಹೇಳ್ತಾರೆ. ಸೊ ಆ 5,000 ಗಂಟೆ 3 ಪೀಪಲ್ ಟೀಮ್ ವಿತ್ 1 ಲೀಡ್ ವರ್ಕಿಂಗ್ ಫಾರ್ 6 months ಹೇಳಿ ಬ್ರೇಕ್ ಡೌನ್ ಮಾಡ್ಬೋದು. ಮ್ಯಾಥ್ ಕರೆಕ್ಟ್ ಹೇಳಿ ಇಲ್ಲ, ಬಟ್ ಜನರಲಿ ದಟ್ಸ್ ಹೌ ವಿ ಕ್ಯಾಲ್ಕುಲೇಟ್. 1 ಮ್ಯಾನ್ ಅವರ್ ಹೇಳಿದ್ರೆ 1 ಪರ್ಸನ್ ವರ್ಕಿಂಗ್ ಈಸ್ 1 ಮ್ಯಾನ್ ಅವರ್. ಒಂದು 1 ಪರ್ಸನ್ ಹೇಳಿದ್ರೆ ಒಂದು ಮನುಷ್ಯ ಒಂದು ಇಡೀ ದಿನ ಎಷ್ಟು ಗಂಟೆ ಕೆಲಸ ಮಾಡ್ತಾನೆ ಹೇಳಿ. ವರ್ಕಿಂಗ್ ಅವರ್ಸ್ ನಮ್ಮ ಜನರಲಿ 8 hours. ಸೊ 1 ಪರ್ಸನ್ ಡೇ ಹೇಳಿ
8 ಪರ್ಸನ್ ಅವರ್ಸ್ ಅಂತ. 1 ಪರ್ಸನ್ ಮಂತ್ ಹೇಳಿದರೆ ಅದು 8 ಅವರ್ಸ್ ಇಂಟು ಎಷ್ಟು ವರ್ಕಿಂಗ್ ಡೇ ಹೇಳಿ, ಜನರಲಿ 22 ಹೇಳಿ ನಾವು ಭಾವನೆ ಮಾಡಿ 22 ವರ್ಕಿಂಗ್ ಡೇಸ್ ಇರುತ್ತೆ ಅಂತ ತಿಂಗಳಲ್ಲಿ. ಸೊ ಇಟ್ ಇಸ್ 176 ಪರ್ಸನ್ ಅವರ್ಸ್ ಪರ್ ಮಂತ್. ಓಕೆ, ಈಗ 3 ಇಂಜಿನಿಯರ್ಸ್ ಅದರ ಮೇಲೆ ವರ್ಕ್ ಮಾಡ್ತಾ ಇದ್ದಾರೆ. 176 ಇಂಟು 3 ಅರೌಂಡ್ ಅಪ್ರಾಕ್ಸಿಮೇಟ್ಲಿ 500 ಅವರ್ಸ್. ಮತ್ತು ಎಷ್ಟು ಎಫರ್ಟ್, ಈಗ 5000 ಹೇಳಿದರೆ ಅಂಥದ್ದು ಎಷ್ಟು ತಿಂಗಳು ಬೇಕು ಅಂತ ದಸ್ ವಿಲ್ ಬಿಕಮ್ ದ ಶೆಡ್ಯೂಲ್, ಪ್ರಾಜೆಕ್ಟ್ ಶೆಡ್ಯೂಲ್. ಸೊ ಪ್ರಾಜೆಕ್ಟ್ ಎಫರ್ಟ್ ಒಂದು, ಪ್ರಾಜೆಕ್ಟ್ ಶೆಡ್ಯೂಲ್ ಒಂದು. ಎಫರ್ಟ್ ಈಸ್ ಹೌ ಮಚ್ ಎಫರ್ಟ್ ಈಸ್ ರಿಕ್ವೈರ್ಡ್ ಟು ಬಿಲ್ಡ್ ಸಮಥಿಂಗ್, ಶೆಡ್ಯೂಲ್ ಈಸ್ ಹೌ ಮಚ್ ಟೈಮ್ ಈಸ್ ರಿಕ್ವೈರ್ಡ್ ಟು ಡೆಲಿವರ್ ಇಟ್. ಹಾಗೆ ಇದು ಸಿಂಪಲ್ 2 ಕಾನ್ಸೆಪ್ಟ್ ಎಲ್ಲ IT ಪ್ರಾಜೆಕ್ಟ್ಸಲ್ಲಿ. ಓಕೆ, ಇದು ಹೀಗೆ ಎಲ್ಲ ಕಡೆ ವರ್ಲ್ಡಲ್ಲಿ ಎಲ್ಲ ಕಡೆ ಹೀಗೆ ನಡೆಯೋದು. ಹೀಗೇನೆ ನಡೆಯೋದು. ಸರ್, ಅದೇ ಫಿನಾನ್ಷಿಯಲ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ಈಗ ಅದನ್ನ ಕ್ಯಾಲ್ಕುಲೇಟ್ ಮಾಡೋದು ಒಂದು, ಕೆಲವು ಪ್ರಾಜೆಕ್ಟ್ಗಳು ತುಂಬಾ ಡಿಫಿಕಲ್ಟ್ ಆಗಿರ್ತವೆ. ಅದು ಆ ಪ್ರಾಜೆಕ್ಟ್ಗಳು ಅಂತ ಬಂದಾಗ ಅದರ ಕಾಸ್ಟಿಂಗ್ ಹೇಗಾಗತ್ತೆ ಅಂತ. ಅದು ಏನಾಗುತ್ತೆ ಅಂತ ತುಂಬ ಡಿಫಿಕಲ್ಟ್, ಇದೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮೂಲಕ ತಿಳಿದದ್ದು. ಸಮ್ಟೈಮ್ಸ್ ಆಫ್ಟರ್ ಇನ್ಕರಿಂಗ್ ಎ ಲಾಟ್ ಆಫ್ ಲಾಸ್. ಏನಂದರೆ ತುಂಬ ಡಿಫಿಕಲ್ಟ್ ಪ್ರಾಜೆಕ್ಟ್ ನಾವು R&D ಟೈಪ್ ಪ್ರಾಜೆಕ್ಟ್ ಏನಾದರೂ ಇದ್ದರೆ ನಾವು ಅದನ್ನು ಟೈಮ್ ಆ್ಯಂಡ್ ಮೆಟೀರಿಯಲ್ ಅಂತ ಹೇಳಿದೆ, ಎಷ್ಟು ಎಫರ್ಟ್ ಬೀಳ್ತದೆ ಅದರ ಮೇಲೆ ನಾವು ಅವರಿಗೆ ಬಿಲ್ ಮಾಡ್ತೇವೆ. ನಾಟ್ ಆನ್ ಒಂದೇ ಸಲ ಅವರಿಗೆ ಕೊಟೇಶನ್ ಕೊಟ್ಟು ಹಾಗಲ್ಲ. ಈಗ ಒಂದು ಪ್ರಾಜೆಕ್ಟ್ R&D ಮಾಡಲ್ ಇದ್ದರೆ ನಾವು ಹೇಳ್ತೇವೆ ಒಂದು 5 ಇಂಜಿನಿಯರ್ಸನ್ನು ನಾವು ನಿಮಗೆ R&Dಯಲ್ಲಿ 5 ತಿಂಗಳು ಕೊಡ್ತೇವೆ ಅಂತ. ಸೊ ಅದು R&Dಯಲ್ಲಿ ಇರುವಾಗ ಅವರದು ಟೆಕ್ನಿಕಲ್ ಮ್ಯಾನೇಜರ್ಸ್ ಇವರನ್ನು ಡೈರೆಕ್ಟ್ಲಿ ಕಂಟ್ರೋಲ್ ಮಾಡ್ತಾರೆ. ಓಕೆ, ಬಟ್ ನಾವು ಬಿಲ್ಲಿಂಗ್ ಮಾಡೋದು ಖಾಲಿ ತಿಂಗಳಿಗೆ ಎಷ್ಟು ಅವರ್ಸ್ ಉಂಟು, 5 ಜನ ಇದ್ದಾರೆ ಇಂಟು ಮಾಡೋದು, ವಿ ಟೆಲ್ ದ ಕ್ಲೈಂಟ್ ದಿಸ್ ಈಸ್ ಅವರ್ ಬಿಲ್ಲಿಂಗ್ ಅಂತ. ಸೊ ದಟ್ಸ್ ಅನದರ್ ವೇ ಆಫ್ ಚಾರ್ಜಿಂಗ್ ಫಾರ್ ಪ್ರಾಜೆಕ್ಟ್ಸ್. ಟೈಮ್ ಆ್ಯಂಡ್ ಮೆಟೀರಿಯಲ್ ಮತ್ತು ಫಿಕ್ಸೆಡ್ ಬಿಡ್ ಹೇಳಿ 2 ಮೋಡಲ್ಲಿ ಇರ್ತದೆ ಎಲ್ಲ IT ಕಂಪನೀಸಲ್ಲಿ. ನಮ್ಮದು ಕೂಡ ಅದೆರಡು ಮೋಡ್ ಹೇಳಿ ಇತ್ತು ರೋಬೋಸಾಫ್ಟಲ್ಲಿ. ಸೊ ನಾವು ಮತ್ತೆ ಟೈಮ್ ಆ್ಯಂಡ್ ಮೆಟೀರಿಯಲ್ಲಿ ನಾವು ಪ್ರಿಫರ್ ಮಾಡೋದು. ಕಸ್ಟಮರ್ ಯಾವಾಗಲೂ ಫಿಕ್ಸೆಡ್ ಬಿಡ್ಡಲ್ಲಿ ಮಾಡ್ಲಿಕ್ಕೆ ನೋಡೋದು. ಯಾಕೆ ಹೇಳಿದ್ರೆ ಅವರಿಗೆ ಕಾಸ್ಟ್ ಒಂದು ಕ್ಲಿಯರ್ ಗೊತ್ತಿರ್ತದೆ, ಇಷ್ಟು ಟೈಮ್ ಒಳಗೆ ಆಗ್ತದೆ ಅಂತ. ನಮಗೇನಂದರೆ ಪಕ್ಕನೆ ಎಫರ್ಟ್ ಓವರನ್ ಆದರೆ ನಮಗೆ ಲಾಸ್ ಆಗೋದಿಲ್ಲ ನಾವು. ಸೊ ದಟ್ ಈಸ್ ಎ ಹೆಲ್ದಿ ಎಂತ ಡಿಸ್ಕಷನ್ ನಮ್ಮದು ಮತ್ತು ಕಸ್ಟಮರ್ ಮಧ್ಯದಲ್ಲಿ. ಮತ್ತು ಕೆಲವು ಸಲ ನಾವು ಹೈಬ್ರಿಡ್ ಮಾಡ್ತೇವೆ, ಕೆಲವು ಪಾರ್ಟ್ ಫಿಕ್ಸೆಡ್ ಬಿಡ್, ಕೆಲವು ಪಾರ್ಟ್ ಹೀಗೆ ಟೈಮ್ ಆ್ಯಂಡ್ ಮೆಟೀರಿಯಲ್. ಟೈಮ್ ಆ್ಯಂಡ್ ಮೆಟೀರಿಯಲ್ ಎಷ್ಟು ಟೈಮ್ ನೀವು ವರ್ಕ್ ಮಾಡ್ತೀವಿ ಅಷ್ಟಕ್ಕೆ ನಮಗೆ ಬಿಲ್ ಮಾಡೋದು. ಸೊ ಇದೆರಡು ಮೋಡ್ ಇರುತ್ತೆ. ಓಕೆ, ಈಗ AI ಬಂದಿದೆ, ತುಂಬ ಕೆಲಸಗಳನ್ನು AI ಮಾಡುತ್ತೆ. ತುಂಬ ಜನ ಹೇಳ್ತಾರೆ ಈಗ AI ಬಂದಿರೋದ್ರಿಂದ ಇಂಜಿನಿಯರ್ಸ್ಗೆ ಇನ್ನು ಮುಂದೆ ಕೆಲಸ ಹೋಗುತ್ತೆ ಅಂತ. ಇದನ್ನು ಫಿನಾನ್ಷಿಯಲ್ ಆ್ಯಂಗಲಿಂದ ತೊಗೊಂಡ್ರೆ, ಈಗ ನೀವು ಏನು ಹೇಳಿದ್ರಿ, ಒಂದು ಕಾಸ್ಟನ್ನು ನಾವು ರೆಡಿ ಮಾಡುವಾಗ ಇಷ್ಟು ಮ್ಯಾನ್ ಅವರ್ಸ್ ಅಂತ ಹೇಳ್ತೀವಿ ಅಂತ. ಈಗ ಆ ಮ್ಯಾನ್ ಅವರ್ಸನ್ನು ಮೆಷಿನ್ ರೀಪ್ಲೇಸ್ ಮಾಡ್ತಾ ಇದೆ. ರಿಪ್ಲೇಸ್ ಮಾಡೋದಿಲ್ಲ, ಆಕ್ಸಿಲರೇಟ್ ಮಾಡ್ತದೆ. ಆಕ್ಸಿಲರೇಟ್ ಹೇಳಿದ್ರೆ ಅದೇ ಅದನ್ನು ವರ್ಕನ್ನು ಫಾಸ್ಟಾಗಿ ಮಾಡ್ತದೆ. ಓಕೆ, ಸೊ ಅದು ಇವಾಗ ಏನಾಗ್ತದೆ ಅಂದರೆ, ಈಗ ಮೊದಲು ಇಷ್ಟು ಎಂಪ್ಲಾಯೀಸ್ ಒಂದು ಲೇಟೆಸ್ಟ್ ಒಂದು 500 ಜನ ಇದ್ದರೆ ನಿಮ್ಗೆ ಒಂದು ವರ್ಷಕ್ಕೆ $5 ಮಿಲಿಯನ್ ರೆವಿನ್ಯೂ ಕೊಡ್ತಾರಾದ್ರೆ, ಈಗ ಇಂದ ಅದೇ 500 ಜನರು ನಿಮಗೆ $15 ಮಿಲಿಯನ್ ಕೊಡ್ಬೋದು ರೆವೆನ್ಯೂ. ಯಾಕೆ ಹೇಳಿದ್ರೆ ಅದೇ ನಂಬರ್ ಆಫ್ ಎಂಪ್ಲಾಯೀಸ್ ಕ್ಯಾನ್ ಡೂ ಎ ಲಾಟ್ ಮೋರ್ ವರ್ಕ್. ಅರ್ಥ ಆಯ್ತಾ? ನೀವು ನೋಡಿ, ಈಗ ಬಂದರೆ ಜಾಬ್ ಹೋಗ್ತದೆ ಹೇಳಿ ಹೇಳ್ತೇವೆ. ನಾನೇನು ಹೇಳಿದೆ, ಬಂದರೆ ಇನ್ನೂ ಜಾಸ್ತಿ ಕೆಲಸ ಮಾಡಿ ಕೊಡ್ಬೋದು ಅಂತ. ಓಕೆ, ಸೊ ಯು ಕ್ಯಾನ್ ಆಲ್ವೇಸ್ ದೆನ್ ಡೂ much more work. The same number of people can do a lot more work, and there is a potential to earn more revenue from that. So ಅಲ್ಲ, ಇದೊಂದು ಬೇರೆ ಆ್ಯಂಗಲ್ ಅಂತ. ಹೌದು, ಇದು ಬೇರೆ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ನೋಡೋದು. ಈಗ ಏನಾಗ್ತದೆ ಅಂದರೆ, ಜನರಲಿ ಹೇಳಿದ ಕೂಡಲೇ ಪ್ರೊಡಕ್ಟಿವಿಟಿ ಇಂಪ್ರೂವ್ ಆಗ್ತದೆ. ಹೌದು. ಓಕೆ, ಜನರಲಿ ಪ್ರೊಡಕ್ಟಿವಿಟಿ ಇಂಪ್ರೂವ್ ಎಲ್ಲರೂ ಏನು ಹೇಳೋದಂದರೆ, 5 ಜನರು ಮಾಡುವ ಕೆಲಸ 2 ಮಾಡ್ತಾರೆ ಹೇಳಿ. 3 ಜನ ಕೆಲಸ ಹೋಯ್ತು ಅಂತ. 3 ಜನ ಕೆಲಸ ಹೋಯ್ತು ಹೇಳಿ. ನಾನೇನು ಹೇಳೋದಂತೆ, 5 ಜನರು ಈಗ ಅದೇ 5 ಜನರು 3 ಪಟ್ಟು ಕೆಲಸ ಮಾಡ್ಬೋದು ಹೇಳಿ. ಅರ್ಥ ಆಯ್ತಾ? ಸೊ 2 ರೀತಿಯಲ್ಲಿ ನೋಡ್ಬೋದು. ಒಂದು, ಆ 3 ಜನರು ಬೇಡವೇ ಬೇಡ ಹೇಳಿ. ಇನ್ನೊಂದು ಏನಿಲ್ಲ, 5 ಜನರು ಇರ್ತಾರೆ, ಬಟ್ ಈಗ ಅವರಿಗೆ ಆ 5 ಜನರು 15 ಜನರ ಕೆಲಸ ಮಾಡ್ತಾರೆ. ಸೊ ದೆನ್ ಯು ಕ್ಯಾನ್ ಸೆಲ್ ದ್ಯಾಟ್ ಆಲ್ಸೋ ಆ್ಯಸ್ ಎ ಕಂಪನಿ ಟು ಯುವರ್ ಕಸ್ಟಮರ್, ಸೇಯಿಂಗ್ ದ್ಯಾಟ್ ವಿ ವಿಲ್ ಬಿ ಸೋ ಮಚ್ ಮೋರ್ ಎಫಿಷಿಯೆಂಟ್ ಅಂತ. ಅರ್ಥ ಆಯ್ತಾ?
ಅದೇ ನಂಬರ್ ಆಫ್ ಜನರಿದ್ದ ಜಾಸ್ತಿ ವರ್ಕ್ ಮಾಡ್ತಾರೆ. ಈಗ ನೋಡಿ ಮೊದಲು ಕಂಪ್ಯೂಟರೈಸೇಷನ್ ಆಗುವಾಗ ಎಲ್ಲ ಎಣಿಸ್ತಿದ್ರು ಇನ್ನೆಲ್ಲ ಯಾರಿಗೂ ಜಾಬ್ ಸಿಗಲ್ಲ, ಟೈಪಿಸ್ಟಿಗೆ ಜಾಬ್ ಸಿಗಲ್ಲ, ಕ್ಲರ್ಕಿಗೆ ಜಾಬ್ ಇಲ್ಲ, ಅಕೌಂಟೆಂಟಿಗೆ ಜಾಬ್ ಇಲ್ಲ ಏನೆಲ್ಲ ಹೇಳ್ತಿದ್ರು. ಬಟ್ ಏನಾಯಿತು, ಎಲ್ಲರೂ ಎಫಿಷಿಯೆಂಟ್ ಆದರು. ಕರೆಕ್ಟ್. ಕೈಯಲ್ಲಿ ಕೂತ್ಕೊಂಡು ಮಾಡುವ ಕೆಲಸ ಎಲ್ಲ ಕಂಪ್ಯೂಟರಲ್ಲಾಗಿ ಫಾಸ್ಟ್ ಆಯಿತು. ಅದ್ರ ಮೊದಲು ಕೈಯಲ್ಲಿ ಮಾಡಿಕೊಂಡು ಹೋಗೋ ಅವರೇ ತುಂಬ ಭಾರಿ ಒಳ್ಳೆ ವರ್ಕ್ ಮಾಡ್ತಾನೆ ಹೇಳಿ. ಇದು ಸಹ ಸೇಮ್, ಇದು ಎಲ್ಲ ಈಗೆಲ್ಲ ಬರೋದೆಲ್ಲ ಟೂಲ್ ನಮ್ಮದು ಪ್ರೊಡಕ್ಟಿವಿಟಿಯನ್ನು ಇಂಪ್ರೂವ್ ಮಾಡ್ತಾ ಹೋಗ್ತದೆ. ಸೊ ನಾವು ಅದನ್ನು ನೋಡಬೇಕು, ಹೇಗೆ ಹೌ ಡು ವಿ ಡೂ ಮೋರ್ ವರ್ಕ್ ಈಸ್ ವಾಟ್ ವಿ ನೀಡ್ ಟು ನೋಡಬೇಕು. ಸೊ ಎಲ್ಲಿ ಜಾಬ್ಸ್ ಖಂಡಿತ ಕಡಿಮೆ ಆಗ್ತದೆ, ಹೌದು, ಅದರಲ್ಲಿ ಏನೋ ಡೌಟ್ ಇಲ್ಲ. ಬಟ್ another way of looking at it is without taking the team off, you can always find them more work to do. ಓಕೆ. ಈಗ ರೋಬೋಸಾಫ್ಟ್ ಅನ್ನೋ ಕಂಪನಿ ಇತ್ತು, ಅದ್ರ ಜೊತೆಗೆ 99 ಗೇಮ್ಸ್ ಅಂತ ಗೇಮ್ಸ್, ಹೌದು ಆ ಸೆಕ್ಟರ್ಗೂ ನೀವು ಎಂಟರ್ ಆದ್ರಿ. ಹೌದು ಅದ್ರ ಜೊತೆಗೆ ಬೇರೆ ಬೇರೆ ಈಗ ಗ್ಲೋಬಲ್ ಡಿಲೈಟ್ ಈ ತರದ ಕಂಪನಿಗಳು. ಕರೆಕ್ಟ್. ಈ ಐಡಿಯಾ ಹೇಗೆ ಬಂತು ಅಂತ? ಈ ಐಡಿಯಾ ಅಂದರೆ ಸಾಧಾರಣ 2007-8 ಒಂದು ಹೊಸ ಒಂದು ದರ್ ವಾಸ್ ಎ ನ್ಯೂ ಪ್ಯಾರಡೈಮ್ ಶಿಫ್ಟ್ ಅಂತ ಹೇಳ್ತಾರೆ ನಾವು. ಏನಂದರೆ ಅಷ್ಟು ತನಕ ಎಲ್ಲ ಡೆಸ್ಕ್ಟಾಪ್ ಇದು ಜಾಸ್ತಿ ಪ್ರಾಮುಖ್ಯತೆ ಇತ್ತು ವರ್ಲ್ಡಲ್ಲಿ. ಸಡನ್ಲಿ ಒಂದು ಮೊಬೈಲ್ ಫೋನ್ಸ್ ಎಲ್ಲ ಇತ್ತು, ಬಟ್ ಏನು ಆ್ಯಪಲ್ನವರು ಒಂದು ಐಫೋನ್ ಅಂತ ಒಂದು ಸ್ಮಾರ್ಟ್ ಫೋನು ಇಲ್ಲಿ ಒಂದು ರಿಲೀಸ್ ಮಾಡಿದರು. ಅದರಲ್ಲಿ ಏನಂದರೆ ಅಷ್ಟು ತನಕ ನಾವು ಎಲ್ಲ ಫೋನ್ ಪ್ರೈಮರಿಲಿ ಫೋನ್ ಕಾಲ್ ಮಾಡಲಿಕ್ಕೆ ಜಾಸ್ತಿ ಅಂದರೆ ಮೆಸೇಜ್ ಅಷ್ಟಕ್ಕೆ ಇರ್ತಿತ್ತು. ಬಟ್ ಐಫೋನ್ ಮಾಡುವಾಗ ಅದರಲ್ಲಿ ಎಷ್ಟೋ ಪ್ರೊಡಕ್ಟಿವಿಟಿ ಆ್ಯಪ್ಸ್ ಅದರಲ್ಲಿ ಬರಲಿಕ್ಕೆ ಸ್ಟಾರ್ಟ್ ಆಯ್ತು. ಈಗ ಫಾರ್ ಎಕ್ಸಾಂಪಲ್ ಕಮ್ಯುನಿಕೇಷನ್, ಖಾಲಿ ನಾಟ್ ಜಸ್ಟ್ ಓರಲ್, ಎಷ್ಟೋ ಕಮ್ಯುನಿಕೇಷನ್ ನಾವು ಅದರಲ್ಲಿ ಮಾಡ್ಬೋದು, ನೋಟ್ ಟೇಕಿಂಗ್ ಮಾಡ್ಬೋದು. ಎಷ್ಟೋ ಈಗ ಒಂದು ಫೋನಲ್ಲಿ ಎಷ್ಟು ನಾವು ಮೊದಲೆಲ್ಲ ಬೇರೆ ಬೇರೆ ಅದಕ್ಕೆ ಬೇರೆ ಬೇರೆ ಸಾಫ್ಟ್ವೇರ್ ಬೇಕಿತ್ತು, ಈಗೆಲ್ಲ ಫೋನಲ್ಲೇ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ ನಾವು ಅವಾಗ ಏನಂದರೆ ನಮ್ಮದು ಆ್ಯಪಲ್ ರಿಲೇಷನ್ಶಿಪ್ ನಮ್ಗೆ ತುಂಬ ಹೆಲ್ಪ್ ಆಯಿತು. ಆ್ಯಪಲ್ನವರು ಐಫೋನ್ ಅದು ಲಾಂಚ್ ಮಾಡುವಾಗ, ಆ್ಯಪ್ ಸ್ಟೋರ್ ಲಾಂಚ್ ಮಾಡುವಾಗ ನಾವು ಅವರು ದೇ ಗೇವ್ ಅಸ್ ಸಮ್ ಟೆಕ್ನಾಲಜಿ ದಟ್ ವಿಲ್ ಹೆಲ್ಪ್ ಅಸ್ ಬಿ ದ ಫಸ್ಟ್ 50 ಕಂಪನೀಸ್ ಇನ್ ದ ವರ್ಲ್ಡ್ ಹೂ ಗಾಟ್ ಆಕ್ಸೆಸ್ ಟು ದ ಟೆಕ್ನಾಲಜಿ. ಅದಕ್ಕೊಂದು SDK ಹೇಳ್ತಾರೆ, ಸಾಫ್ಟ್ವೇರ್ ಡೆವಲಪ್ಮೆಂಟ್ ಕಿಟ್ ಅಂತ. ಸೊ ಅದು ನಮಗೆ ಸಹ ಅವ್ರು ಕೊಟ್ಟಿದ್ದರು, ನೀವು ರೋಬೋಸಾಫ್ಟ್ ನಾವು ನಮ್ಮೊಟ್ಟಿಗೆ ಎಷ್ಟೋ ವರ್ಷದಿಂದ ವರ್ಕ್ ಮಾಡ್ತೀವಿ, ನೀವು ಸಹ ಇದನ್ನು ಯೂಸ್ ಮಾಡಿ ಅನ್ನೋದೊಂದು ಆ್ಯಪು ಮಾಡಿ ಅಂತ. ಆವಾಗ ಯಾರೂ ಎಣಿಸಿರಲಿಲ್ಲ ಇದು ಮೊಬೈಲ್ ಇಷ್ಟು ಮುಂದೆ ಹೋಗ್ತದೆ ಅಂತ, ಇಷ್ಟು ದೊಡ್ಡದು ಎಲ್ಲದರಲ್ಲಿ ಒಂದು ಮೊಬೈಲ್ ಇರುತ್ತೆ ಅಂತ ಯಾರು ಆವಾಗ. ಅದು ಸ್ಮಾರ್ಟ್ ಮೊಬೈಲ್. ಅದು ಸ್ಮಾರ್ಟ್ ಮೊಬೈಲ್. ಸೊ ಯಾಕೆ ಹೇಳಿದ್ರೆ ಆ ಟೈಮಲ್ಲಿ ಎಲ್ಲ ಫೇಸ್ಬುಕ್ ಎಲ್ಲ ನೋಡ್ತಿರೋದು ಡೆಸ್ಕ್ಟಾಪಲ್ಲೇ, ಹೌದು, ಯಾರು ಫೋನಲ್ಲಿ ನೋಡ್ತಿರ್ಲಿಲ್ಲ. ಅದು ಸೊ ನಮಗೆ ಅದೊಂದು ಆಪರ್ಚುನಿಟಿ ಸಿಕ್ಕಿತ್ತು. ಸೊ ವೆನ್ ಈ ಲಾಂಚ್ ದ ಆ್ಯಪ್ ಸ್ಟೋರ್ ಇನ್ 2008, 200 ಆ್ಯಪ್ ಏನೋ ಇತ್ತು ಅದು ಲಾಂಚ್ ಡೇಟಲ್ಲಿ. ಆದರೆ ಅಲ್ಲಿ 5 ಆ್ಯಪ್ನ ರೋಬೋಸಾಫ್ಟ್ ಇಲ್ಲಿ ಉಡುಪಿಯಲ್ಲೇ ಮಾಡಿದ ಆ್ಯಪ್ ಇತ್ತು. ಸೊ 5 ಔಟ್ ಆಫ್ ದ 200 ಆ್ಯಪ್ಸ್ ದಟ್ ವೇರ್ ಲಾಂಚ್ಡ್ ಆನ್ ಡೇ 1 ವೇರ್ ಬಿಲ್ಟ್ ಇನ್ ಉಡುಪಿ, ಫಾರ್ ಅವರ್ ಕಸ್ಟಮರ್ಸ್ ಅಕ್ರಾಸ್ ದ ವರ್ಲ್ಡ್. ಸೊ ಅದೊಂದು ನಮಗೆ ತುಂಬ ಲೀಡ್ ಕೊಟ್ಟಿದೆ. ಯಾಕೆ ಹೇಳಿದರೆ ನಮಗೆ ಆವಾಗ ಕಂಡಿತು ಫ್ಯೂಚರ್ ಮೊಬೈಲ್ ಅಂತ. ಈಗ ಹೇಗೆ ನೋಡಿ, ಫ್ಯೂಚರ್ ಇಸ್ ಹೇಳಿ ಒಂದು ಟ್ರೆಂಡ್ ಇತ್ತು, ಆವಾಗ ಫ್ಯೂಚರ್ ಇಸ್ ಮೊಬೈಲ್ ಅಂತ ಒಂದು ಟ್ರೆಂಡ್ ಆವಾಗ ನಮಗೆ ಇಟ್ ಬಿಕಮ್ ವೆರಿ ಕ್ಲಿಯರ್ ಟು ಅಸ್. ಅಂದ್ರೆ ಗ್ಲೋಬಲಿ ಐಫೋನ್ ಯೂಸರ್ಸ್ ಯಾರಿದ್ದಾರೆ 5 ಸಾಫ್ಟ್ವೇರ್ ಬಿಲ್ಡ್ ಆಗಿರೋದು, ನಮ್ಮಲ್ಲಿ ಆ್ಯಪ್ ಬಿಲ್ಡ್ ಆಗಿರೋದು ಉಡುಪಿ ರೋಬೋಸಾಫ್ಟಲ್ಲಿ ಇನ್ನೊಂದು ಬಿಲ್ಡ್ ಆಯಿತು. ಬಟ್ ವಾಟ್ ವಿ ಸಾ ವಾಸ್ ಎ ಲಾರ್ಜರ್ ಟ್ರೆಂಡ್. ಸೊ ಅಷ್ಟ ತನಕ ನಾವು ಸರ್ವಿಸಸ್ ಕಂಪನಿಯಲ್ಲಿ ಮಾತ್ರ ಮಾಡ್ಕೊಂಡು, ಏನು ಹೇಳಿದ್ರೆ ಜಾಬ್ ವರ್ಕ್, ಕಸ್ಟಮರ್ ಏನು ಹೇಳ್ತಾರೆ ಅದನ್ನು ನಾವು ಮಾಡೋದು. ದೆನ್ ವಿ ಥಾಟ್ ಓಕೆ, ನಾವು ಖಾಲಿ ಜಾಬ್ ವರ್ಕ್ ಮಾಡೋ ಬದಲು ನಮ್ಮದೇ ಒಂದು IP ಕ್ರಿಯೇಟ್ ಮಾಡಬೇಕು, ನಮ್ಮದೇ ಒಂದು ಪ್ರಾಡಕ್ಟ್ ಆಗಬೇಕು ಅಂತ. ಆವಾಗ ನಾವು ಇದು ಗ್ಲೋಬಲ್ ಡಿಲೈಟ್, 99 ಗೇಮ್ಸ್ ಇದು ಥಾಟ್ಸ್ ಆವಾಗ ಸ್ಟಾರ್ಟ್ ಆದದ್ದು. ಇದು ಯಾವಾಗ 2008, 2009 ಸೊ ಆವಾಗದಿಂದ ನಾವೊಂದು ಚಿಕ್ಕ R&D ಎಲ್ಲ ಮಾಡ್ತಾ ಇದ್ವಿ, ಹಾಗೆ ಮಾಡೋದು ಅಂತ. ಸೊ ಬೈ ದ ಟೈಮ್ ವಿ ಲಾಂಚ್ ದಿಸ್ ಕಂಪನಿ, ಇಟ್ ವಾಸ್ 2013 ವಿ ಫಾರ್ಮಲಿ ಲಾಂಚ್ಡ್ ದೀಸ್ ಕಂಪನೀಸ್, ಬೋತ್ Global Delight I think was done in 2012, 99 Games was launched in 2013. ಓಕೆ. But these were both independent companies. ಆ ಒಂದು ಟೀಮನ್ನು, ರೋಬೋಸಾಫ್ಟ್ ಇದ್ದ ಟೀಮನ್ನು, ಒಂದು ಚಿಕ್ಕ ಪಾರ್ಟ್ ಆಫ್ ದ ಟೀಮ್ ವಿ ಐಡೆಂಟಿಫೈಡ್ ಆ್ಯಂಡ್ ಮೇಡ್ ದೆಮ್ ಪಾರ್ಟ್ ಆಫ್ ಗ್ಲೋಬಲ್ ಡಿಲೈಟ್. ಎ ಸ್ಮಾಲ್ ಪಾರ್ಟ್ ಆಫ್ ದ ಟೀಮ್ ಮೇಡ್ ದೆಮ್ ಎ ಪಾರ್ಟ್ ಆಫ್ 99 ಗೇಮ್ಸ್.
ಆ್ಯಂಡ್ ದೇ ಬಿಕೇಮ್ ಇಂಡಿಪೆಂಡೆಂಟ್ ಎಂಪ್ಲಾಯೀಸ್ ಇನ್ ದೋಸ್ ಕಂಪನೀಸ್. ಓಕೆ. ಈ ಸ್ಟಾರ್ಟಪ್ಗಳೆಲ್ಲನೂ ಸಕ್ಸಸ್ಫುಲಿ ರನ್ ಆಗ್ತಾ ಇತ್ತು, ಡೈವರ್ಸಿಫೈನೂ ಆಗಿತ್ತು, ಚೆನ್ನಾಗಿ ಹೋಗ್ತಾ ಇದೆ. Correct. ಸಡನ್ ಆಗಿ ರೋಬೋಸಾಫ್ಟ್ನ ಸೇಲ್ ಮಾಡ್ತೀರಿ, ಯಾಕೆ? ಹೌದು, ಅದು ನಾವು ಸೇಲ್ ಮಾಡೋದು ಸಾಧಾರಣ ವಿ ಸೋಲ್ಡ್ ಇಟ್ ಇನ್ 2021. ಹ್ಮ್. ಸೊ ಸಾಧಾರಣ 2017 2013 ನಾವೊಂದು ಎಕ್ಸ್ಟರ್ನಲ್ ಇನ್ವೆಸ್ಟರ್ ಕಳ್ಳಾರಿ ಕ್ಯಾಪಿಟಲ್ ಇನ್ವೆಸ್ಟ್ ಮಾಡಿತ್ತು. ಮೇನ್ ಅಂದರೆ ಇದು 2 ಸ್ಟಾರ್ಟ್ ಆಗ್ತಾ ಇದೆ. ನಾವು ಎಣಿಸಿದೆ ಏನಂದರೆ ಇದು ಸ್ಟಾರ್ಟಪ್ಸ್ ಕ್ಯಾನ್ ಗೋ ಮಚ್ ಬಿಗರ್ ಅಂತ. ಸೇಮ್ ವೇ 2015 ಇನ್ನೊಂದು ಇನ್ವೆಸ್ಟ್ ಮಾಡಿದ್ರು called Ascent Capital ಅಂತ. So they were running the company, and as with any outside investor, they're always looking at investing in a particular value, ನಿಮಗೆ ಬೇರೆ ಇನ್ವೆಸ್ಟ್ಮೆಂಟ್ ಥರನೇ. ಆ್ಯಂಡ್ ಒಂದು 4-5 ವರ್ಷ ಆದ ಕೂಡಲೇ ದೇ ವಾಂಟ್ ಟು ಸೆಲ್ ಇಟ್ ಎಟ್ ಎಕ್ಸ್ ಮಲ್ಟಿಪ್ಲಯರ್, ಒಂದು 3 ಪಾಲು ಜಾಸ್ತಿ 4 ಪಾಲು ಜಾಸ್ತಿ ವ್ಯಾಲ್ಯೂಯಲ್ಲಿ ಮಾರೋದು. ಜನರಲಿ ವಾಟ್ ಎವ್ರಿ ಇನ್ವೆಸ್ಟರ್ ಹ್ಯಾಸ್ ಇನ್ ಮೈ. ಎಲ್ಲ ಸ್ಟಾರ್ಟಪ್ಗಳು ಇನ್ವೆಸ್ಟ್ಮೆಂಟ್ ಇದು ಥಾಟ್ ಇಟ್ ಸೇಮ್, ಕಮ್ ಅಟ್ ಎ ಲೋವರ್ ವ್ಯಾಲ್ಯೂಯೇಷನ್ ಆ್ಯಂಡ್ ಗೋ ಅಟ್ ಎ ಹೈ. ಇಟ್ಸ್ ದ ಸೇಮ್ ಥಿಂಗ್ ಇನ್ನು ಸ್ಟಾಕ್ ಮಾರ್ಕೆಟಲ್ಲಿ ಹೇಗೆ ಸೇಮ್ ಥಾಟ್ ಪ್ರೊಸೆಸ್. 500 ತಗೊಂಡು 800 ಹೇಗೆ ಮಾರೋದು ಅಂತ, ಇದರಲ್ಲಿ ಸಹ ಸೇಮ್ ಥಾಟ್ ಪ್ರೊಸೆಸ್. ಸೊ ಅವರು ನಮ್ಮ ಕಂಪನಿಯಲ್ಲೊಂದು they were there, and in 2017 we decided that we are going to sell Robosoft because it was growing fast, and I wanted to focus more on the product companies. ಓಕೆ. Because ಆವಾಗ ಅಷ್ಟರೊಳಗೆ ನಾನೊಂದು ಸಾಧಾರಣ I was working on this company for close to 20 years, and I wanted to do something different ಕೂಡ. So we had an external CEO, ಒಂದು ಹೊರಗಿನ CEO ಒಂದು ನಾವು ಅಪಾಯಿಂಟ್ ಮಾಡಿದ್ವಿ ಆ ಟೈಮಲ್ಲಿ to run the company. Okay. And within 2 years we started this process of ಒಂದು ಯಾರು ನಮ್ಮನ್ನು ಒಂದು ಎಕ್ವೈರ್ ಮಾಡ್ತಾರೆ ಅಂತ, ಎಕ್ವಿಸಿಷನ್. ಓಕೆ. ಸೊ ಅಷ್ಟರೊಳಗೆ ನಾವು 2000 ವಿ ವಾಂಟೆಡ್ ಟು ಗೋ ಔಟ್ ಆ್ಯಂಡ್ ಪುಟ್ ದ ಕಂಪನಿ ಫಾರ್ ಸೇಲ್. ಆವಾಗಲೇ ಕೋವಿಡ್ ಆಯಿತು ಅದೇ ಟೈಮಲ್ಲಿ. ಬಟ್ ಥ್ರೂ ದ ಕೋವಿಡ್ ಓನ್ಲಿ ದ ಎಂಟೈರ್ ಪ್ರೋಸೆಸ್ ವೆಂಟ್ ಎಡ್, ಆ್ಯಂಡ್ ಇನ್ 2021 ವಿ ಗಾಟ್ ಎ ಗುಡ್ opportunity to exit at a good valuation that we were as company shareholders as well as our investors were all happy with the value we got. And we said okay, let us ನೀವು ಮಾರೋ ಟೈಮಲ್ಲಿ ರೋಬೋಸಾಫ್ಟ್ನ ವ್ಯಾಲ್ಯೂಯೇಷನ್ ಎಷ್ಟಿತ್ತು ಸರ್? ಆವಾಗ ನಾವು ಕಂಪನಿ ಸೆಲ್ ಮಾಡಿದ ವ್ಯಾಲ್ಯೂಯೇಷನ್ 805 crores. 805 crores. ಓಕೆ, ಗುಡ್. That is the value we the acquiring company disclosed that in their stock filing. ಓಕೆ. ಅದಾದ ನಂತರ ಈ ಕಂಪನಿಗಳು ಈ 99 ಗೇಮ್ಸ್ ಆಗಿರ್ಬೋದು, ಗ್ಲೋಬಲ್ ಡಿಲೈಟ್ ಆಗಿರ್ಬೋದು, ಅದು ವರ್ಕ್ ಆಗಿರ್ಬೋದು, ಈ ಥರದ ವರ್ಕ್ ಸ್ಪೇಸ್, ಈ ಐಡಿಯಾ ಹೇಗೆ ಹೊಳಿತು? ಸೊ ಈ ವರ್ಕ್ ಸ್ಪೇಸ್ ಇದು ಐಡಿಯಾ ಬಂದದ್ದು ಹೇಗೆಂದರೆ, ನಂದು ಎಕ್ಸಿಟ್ ಆದಮೇಲೆ I exited Robosoft, but I did not exit from Global Delight, 99 Games and all. So I wanted to run them independently on my own without the external shareholders. So ನಾನು 99 ಗೇಮ್ಸಲ್ಲಿ ಎಲ್ಲ all the shares of the investors I bought it out, and I told them, look, I want to run this the way I want to run it. And then they were also happy with the investment returns they got. I think one investor got 6x returns, another got 7x returns. ಯಾವುದರಲ್ಲಿ? Robosoft ಎಕ್ಸಿಟ್ ಆಗುವಾಗ. So they got that exit returns. So which is a very good return. They were very happy that they got that return in 6-7 years ಟೈಮ್ ಫ್ರೇಮಲ್ಲಿ ಅವರಿಗೆ ಅದೊಂದು ರಿಟರ್ನ್ ಸಿಕ್ಕಿದ್ದು. ಹಾಗೆ ನಾನು 2021-22 we are attending some event in Mangalore about how do you build the ecosystem ಅಂತ. ಸೊ ಆ ಟೈಮಲ್ಲಿ ನಾನೊಂದು I was also there, and some people told me, look, why don't you, now that you have sold the company, you're not so why don't you help the ecosystem build ಅಂತ. ಯಾಕೆಳಿದ್ರೆ ಇಲ್ಲಿ ಇಕೋಸಿಸ್ಟಮ್ ಅಷ್ಟು ಬೆಳೆದಿರಲಿಲ್ಲ. ಆವಾಗ ಏನಂದರೆ ಜಾಬ್ಸ್ ಬೇಕಿದ್ರೆ ಒಂದು ಇನ್ಫೋಸಿಸ್ ಬ್ಯಾಂಗ್ಳೂರ್ ಅಥವಾ ಬೆಂಗಳೂರು ರೋಬೋಸಾಫ್ಟಲ್ಲಿ, ಅಥವಾ ನೀವು ಊರಲ್ಲಿ ಹೇಳಿದ 2 ಕಂಪನಿ ಮಾತ್ರ ಒಂದು ಸೈಜಬಲ್. ಇವನ್ ಟಿಲ್ 2020 there was not many companies that were giving jobs to engineers in this region. So then I thought, okay, ಏನಾದರೂ ಒಂದು ಮಾಡುವ ಅಂತ ಒಂದು
ಈ ರೀಜನಿಗೆ ಒಂದು ಜಾಬ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದ, ಜಾಸ್ತಿ IT ಕಂಪನೀಸಿಗೆ ಬರ್ಲಿಕ್ಕೆ ಆಗ್ತದ, ಒಂದು ಎಫರ್ಟ್ ಒಂದು ಹಾಕುವ ಹೇಳಿ ಒಂದು ಮನಸ್ಸಿಗೆ ಬಂತು. ಸೊ 2023ಯಲ್ಲಿ ವಿ ವೇರ್ ಪಾರ್ಟ್ ಆಫ್ ಕರ್ನಾಟಕ ಡಿಜಿಟಲ್ ಇಕಾನಮಿ ಮಿಷನ್ ಅವರೊಂದು ಬಿಯಾಂಡ್ ಬೆಂಗಳೂರು ಹೇಳಿ ಪ್ರೋಗ್ರಾಮ್ ಮಾಡಿದ್ರು ಅವಾಗ. ಸೊ ದೇ ಸೆಡ್ ಲುಕ್ ವೈ ಡೋಂಟ್ ಯು ಲೀಡ್ ದಿಸ್ program for Mangalore region, because if you are able to convince more companies to come in, more opportunities will be created, and the engineers the fresh engineers don't have to go to other cities to find new jobs, and all that is the overall thought process. I agreed, okay, let me try it anta. So in 2023 when we started, ಒಂದು 3-4 ಡೆಲಿಗೇಷನ್ ಬಂತು ಇಲ್ಲಿ, ಆ್ಯಂಡ್ ದ ಫಸ್ಟ್ ಥಿಂಗ್ ದೇ ಕೇಮ್ ಹಿಯರ್ ಆ್ಯಂಡ್ ದೇ ಸೆಡ್ ವಾಸ್ ಇಲ್ಲಿ ದೇ ವಿಲ್ ಕಮ್ ಹಿಯರ್, ಟ್ರೈ ಟು ಸೆಟ್ ಅಪ್ ಎ ಕಂಪನಿ ಆ್ಯಂಡ್ ಆಲ್, ಆ್ಯಂಡ್ ದೇ ಡೋಂಟ್ ಹ್ಯಾವ್ ದ ರೈಟ್ ಕೈಂಡ್ ಆಫ್ ಬಿಲ್ಡಿಂಗ್, ರೈಟ್ ಕೈಂಡ್ ಆಫ್ ಇನ್ಫ್ರಾ ಇರಲ್ಲ. ಸೊ ಒಂದು 2-3 ಈಗ ಆದ ಮೇಲೆ ನಮ್ಗೆ ಕಂಡಿತ್ತು ಇಲ್ಲೊಂದು ಕೋವರ್ಕಿಂಗ್ ಸ್ಪೇಸ್ ಬರಲೇಬೇಕು ನಮ್ಮ ರೀಜನ್ನಿಗೆ, ಇಲ್ಲದಿದ್ದರೆ ಕಂಪನೀಸ್ ಬರಲ್ಲ ಅಂತ. ಯಾಕೆ ಹೇಳಿದ್ರೆ ಈಗ ಒಂದು ಹೊರಗಿನಿಂದ ಒಂದು ಕಂಪನಿ ಬರಬೇಕಂದ್ರೆ ಅವರಿಗೊಂದು ದೇ ವಾಂಟ್ ಟು ಡೂ ಇಟ್ ವಿತ್ ಲೀಸ್ಟ್ ರೆಸಿಸ್ಟೆನ್ಸ್. ಅವ್ರಿಗೆ ಹೋಗಿ ಲ್ಯಾಂಡ್ ಲಾರ್ಡ್ ಹತ್ರ ಲೀಸ್ ಅಗ್ರಿಮೆಂಟ್ ಮಾಡೋದು ಬೇಡ, ಇಂಟೀರಿಯರ್ ಡಿಸೈನ್ ಹೈಯರ್ ಮಾಡೋದು, ಇದೆಲ್ಲ ಅವರಿಗೆಲ್ಲ ಅಷ್ಟು ತಾಪತ್ರೆ ಅವರಿಗೆ, ಅದೆಲ್ಲ ಯಾಕೆ ಹಿಡ್ಕೊಂಡು ಕೂತ್ಕೊಳ್ಬೇಕು ಅಂತ. ಸೊ ವಿ ಟ್ರೈ ಟು ಕನ್ವಿನ್ಸ್ ದ ಬಿಲ್ಡರ್ಸ್ ಇನ್ ಮ್ಯಾಂಗ್ಳೂರ್ ಟು ಡೂ ಇಟ್, ಆ್ಯಂಡ್ ದೇ ವರ್ ನಾಟ್ ಕನ್ವಿನ್ಸ್ಡ್. ಯಾಕಂದರೆ ಎಲ್ರಿಗೂ ಅದೊಂದು ಸ್ಕೆಪ್ಟಿಸಮ್ ಇತ್ತು, IT ಬರುತ್ತಾ ಇಲ್ಲಿ ಅಂತ. ಸಿಮಿಲರ್ ವಿ ಟ್ರೈ ಟು ಕನ್ವಿನ್ಸ್ ಕೋವರ್ಕಿಂಗ್ ಕಂಪನೀಸ್ ಇನ್ Bangalore also to come to Mangalore. They were like, when Bangalore itself is booming, why should we go to a untested place anta. So after some time I realized the only way to solve this chicken and egg problem, ನಾವೇ ಏನಾದರೂ ಒಂದು ಸ್ಟಾರ್ಟ್ ಮಾಡಬೇಕು ಹೇಳಿ. ಸೊ ಅಲ್ಲಿ ನಮಗೆ ಇನ್ನೊಂದು ನಾವೇ ಒಂದು ಕೋವರ್ಕಿಂಗ್ ಸ್ಪೇಸ್ ಮಾಡೋಣ, ಒಂದು ಏನು ಐಡಿಯಾ ಬಂದದಿಂದ ಬಿಕಾಸ್ ಆಫ್ ದ ಪೇನ್ ಪಾಯಿಂಟ್. ಅಂದ್ರಲ್ಲಿ ಎಲ್ಲ ಬಿಸ್ನೆಸ್ ಸ್ಟಾರ್ಟ್ ಆಗೋದು ಒಂದು ಇಟ್ ಈಸ್ ಅಬೌಟ್ ಸಾಲ್ವಿಂಗ್ ಎ ಪರ್ಟಿಕ್ಯುಲರ್ ಪೇನ್ ಪಾಯಿಂಟ್. ಸೊ ನಮ್ಮದು ಇಲ್ಲಿ ಈ ರೀಜನ್ ಇದು ಪೇನ್ ಪಾಯಿಂಟ್ ಏನಿತ್ತು ಅಂದರೆ ಇನ್ಫ್ರಾ ಇರಲಿಲ್ಲ. ಸೊ ಒಂದು IT ಇಕೋಸಿಸ್ಟಮ್ ಆಗಬೇಕಾದ್ರೆ 3 ವಿಷಯ ಬೇಕು: ಬೆಸ್ಟ್ ಆಫ್ ಲೈಫ್, ಓಕೆ, ಬೆಸ್ಟ್ ಆಫ್ ಇನ್ಫ್ರಾ, ಆ್ಯಂಡ್ ಬೆಸ್ಟ್ ಆಫ್ ಆಪರ್ಚುನಿಟೀಸ್. ಇದು 3 ಇದ್ದರೆ ದ ಇಕೋಸಿಸ್ಟಮ್ ವಿಲ್ ಕೀಪ್ ಬಿಲ್ಡಿಂಗ್. ಬೆಂಗಳೂರು ಸ್ಟಾರ್ಟ್ ಆಗುವಾಗ, ಬೆಂಗಳೂರು ನೋಡಿ 1990ಯಲ್ಲಿ ಬೆಂಗಳೂರಿದ್ದು ರೆವೆನ್ಯೂ, IT ರೆವೆನ್ಯೂ 2,000 ಕೋಟಿಗಿಂತ ಕಮ್ಮಿ ಇತ್ತು. ಟು ಕಂಪೇರ್ ಇಟ್ ನಾವು ವಿತ್ ಅಸ್, ಈಗ ನಾವು 4,500 ಕೋಟಿಯಲ್ಲಿದ್ದೇವೆ ಮಂಗಳೂರು, ನಮ್ಮ ಈ ರೀಜನ್. ಸೊ ವಿ ಆರ್ ವೇರ್ ಬ್ಯಾಂಗ್ಳೂರ್ ವಾಸ್ ಇನ್ ಇಯರ್ 2000 ಒಂಥರ ನೀವು ನೋಡ್ಲಿಕ್ಕೆ ಹೋದರೆ, ಕಂಪೇರ್ ಮಾಡ್ಲಿಕ್ಕೆ ಹೋದರೆ. ಸೊ ವಿ ಹ್ಯಾಡ್ ಬೆಸ್ಟ್ ಆಫ್ ಲೈಫ್, ಜಸ್ಟ್ ಲೈಕ್ ಅವು ಬ್ಯಾಂಗ್ಳೂರ್ ಹ್ಯಾಡ್ ಬೆಸ್ಟ್ ಆಫ್ ಲೈಫ್ ಬ್ಯಾಕ್ ದೆನ್. ಬೆಸ್ಟ್ ಆಫ್ ಇನ್ಫ್ರಾ ಏನೂ ಇರಲಿಲ್ಲ, ಬ್ಯಾಂಗ್ಳೂರಲ್ಲಿ ಬೆಸ್ಟ್ ಆಫ್ ಇನ್ಫ್ರಾ ಇದೆ. ಆ್ಯಂಡ್ if you don't have infra, companies don't come, and then there are no opportunities. So people will just keep leaving the place. Correct. So we thought, okay, let us try to solve the best of infra problem, infrastructure. And we made our first work office. We ಒಂದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಬೆಂಗಳೂರಲ್ಲಿ. ಒಂದು ನಮ್ಮದೊಂದು ಸ್ಪೇಸ್ ಇತ್ತು, ನಾವು ತಗೊಂಡಿಟ್ಟದು 25,000 square feet. So I called one of my ex-colleagues who was the design head of RoboSoft earlier, and asked him, hey, look, why don't we build a co-working space? ಅದು ತುಂಬ ರಿಸ್ಕಿ ಆಗಿರಲಿಲ್ವಾ ಅಂತ? ಯಾಕಂದರೆ ಎಲ್ಲೂ ನಿಮಗೆ ಸಾಫ್ಟ್ವೇರ್ ಅಂತ ಬಂದ ತಕ್ಷಣ ನೋಡ್ತಾರೆ ಬೆಂಗಳೂರನ್ನು, ಅಲ್ಲ ಏನು ಸಮಸ್ಯೆ ಇದ್ರು ಪರವಾಗಿಲ್ಲ ಬೆಂಗಳೂರೇ ಇರಲಿ ಅಂತ ಹೇಳ್ತಾರೆ. ಕರೆಕ್ಟ್. ಸೊ ಇಷ್ಟು ರಿಸ್ಕಿಯಲ್ಲಿ ಯಾಕೆ ಕೈ ಹಾಕಿದ್ರಿ ಅಂತ? ರಿಸ್ಕ್ ಹೇಳಿದರೆ ಒಂದೇನಂದರೆ, ಏನಾದರೂ ಒಂದು ನಮ್ಮ ಊರಿಗೊಂದು ಮಾಡೋಣ ಹೇಳಿ ಒಂದು ದಟ್ ವಾಸ್ ದ ಪ್ರೈಮರಿ ಮೋಟಿವೇಶನ್. ಯಾಕಂದರೆ ದಟ್ ವಾಟ್ ದಟ್ ಇವೆಂಟಲ್ಲಿ ಲೀಡರ್ಶಿಪ್ ತಗೊಂಡು IT ಕಂಪನೀಸ್ ಇಲ್ಲೇನು ಮಾಡುವ ಅಂತ ಒಂದು ಮನಸ್ಸಿಗೆ ಹೋಯಿತು. ಆ್ಯಂಡ್ ದಟ್ ವಾಸ್ ದ ಜೆನೆಸಿಸ್. ಏನಾದರೂ ಮಾಡಿಕೊಂಡು ಮಾಡುವ. ಯಾವಾಗ ಏನಂದರೆ ವಿ ಆರ್ ಆಲ್ಸೋ ಇನ್ ಎ ಹೈ ಸ್ಟೇಟ್ ಆಫ್ ಆಪ್ಟಿಮಿಸಮ್ ಅಲ್ಲ, RoboSoft ಕಂಪನಿಯನ್ನು ಮಾರಿದ್ದೇವೆ, ಒಂದಿಷ್ಟು ವ್ಯಾಲ್ಯೂ ಮಾಡಿದ್ದೇವೆ ಇಲ್ಲಿ ಒಂಥರ, ಅದು ಸಹ ಒಂದು ಇಂಟ್ರೆಸ್ಟ್ ಇತ್ತು. ಸೊ ವಿ ಥಾಟ್, ಓಕೆ, ವಿ ಕ್ಯಾನ್ ಸಾಲ್ವ್ ಬೇರೆ ಪ್ರಾಬ್ಲಮ್ಸ್ ಒಂದು ಸಾಲ್ವ್ ಮಾಡಲಿಕ್ಕೆ ಆಗ್ತದೆ, ಒಂದು ಸ್ವಲ್ಪ ನಾವು ಒಂದು ಇನ್ವೆಸ್ಟ್ ಮಾಡಬೇಕಾಗ್ಬೋದು. ಆ್ಯಂಡ್ ಪಕ್ಕನೆ
ಆಗದಿದ್ದರೆ ಹೌದು ಅದೊಂದು ನಾನೊಂದು 4-5 ಕೋಟಿ ರೂಪಾಯಿ ಹಾಕಿದ್ದೆ ಆ ಫೆಸಿಲಿಟಿ ಸೆಟಪ್ ಮಾಡಿ. ಅದು ವೇಸ್ಟ್ ಆಗ್ತಿತ್ತು. ಹಾ. ಬಟ್ ಒಂದು ಧೈರ್ಯಪಟ್ಟು ಮಾಡಿದ್ದು. ಆದರೆ ಆಗಲಿ, ಆಗದಿದ್ದರೆ ತೊಂದರೆ ಇಲ್ಲ. ನಾನು ಸ್ವಲ್ಪ ಹಣ ಮಾಡಿದ್ದೆ. ಒಂದು 4-5 ಕೋಟಿ ಹೋದ್ರೂ ತೊಂದರೆ ಇಲ್ಲ ಹೇಳಿ ಒಂದು ಆಲೋಚನೆ ಇಟ್ಕೊಂಡು ಅದೊಂದು ಅದರ ರಿಸಲ್ಟ್ ಹೆಜ್ಜೆ. ಏನಾಯ್ತು ಅಂತ? ರಿಸಲ್ಟ್ ಏನಂದರೆ, ನಾವು ಅದು ಫರ್ನಿಷ್ ಮಾಡಿ ಒಂದು ವಾರದೊಳಗೆ ಒಂದು ಡೆನ್ಮಾರ್ಕಿದು ಒಂದು ಕಂಪನಿ ಬಂದು ದೇ ಸಾ ದ ಬಿಲ್ಡಿಂಗ್ ಆ್ಯಂಡ್ ದೇ ಲವ್ಡ್ ಇಟ್ ಆ್ಯಂಡ್ ದೇ ಸೆಡ್ ವಿ ವಾಂಟ್ ಟು ಟೇಕ್ ದ ಎಂಟೈರ್ ಸ್ಪೇಸ್ ಅಂತ. ಸೊ ವಿ ವರ್ ಶಾಕ್ಡ್. ಯಾಕಂದರೆ ನಾವು ಎಣಿಸಿರ್ಲಿಲ್ಲ. ನಾವು ಅದು ಫಿನಿಶ್ ಆದ ಕೂಡಲೇ ಎಣಿಸ್ತಾ ಇದ್ವಿ ಈಗ ಹೇಗೆ ಇದನ್ನು ಸೆಲ್ ಮಾಡೋದು, ಅಷ್ಟರ ತನಕ ಹೇಗೆ ಅದು ವರ್ಲ್ಡ್ ಕ್ಲಾಸ್ ಕ್ವಾಲಿಟಿ ಹೇಗೆ ತರೋದು ಅಂತ. ಹಾ. ಯಾಕಂದರೆ ನಮ್ಮದು ಥಾಟ್ ಪ್ರೊಸೆಸ್ ಇದು ರೋಬೋಸಾಫ್ಟಲ್ಲಿ ಇರುವಾಗ ಸೇಮ್ ಥಾಟ್ ಪ್ರೊಸೆಸ್ ಇತ್ತು. ಏನೇನಂದರೆ ಏನು ಮಾಡಿದ್ರು ವರ್ಲ್ಡ್ ಕ್ಲಾಸ್ ಕ್ವಾಲಿಟಿ ಮಾಡಬೇಕು ಅಂತ. ಫಸ್ಟ್ ಡೇ ಆಫ್ ರೋಬೋಸಾಫ್ಟ್ ವಿ ಹ್ಯಾಡ್ ದ ಸೇಮ್ ಥಿಂಗ್. ನಮ್ಮದು ಸೊಲ್ಯೂಷನ್ ಶುಡ್ ಬಿ ಬೆಸ್ಟ್ ಇನ್ ದ ವರ್ಲ್ಡ್ ಹೇಳಿ. ಸೊ ವೆನ್ ಯು ಡಿಡ್ 91 ಗೇಮ್ಸ್ ಆರ್ ಗ್ಲೋಬಲ್ ಡಿಲೈಟ್, ದ ಥಾಟ್ ಪ್ರೊಸೆಸ್ ವಾಸ್ ಸೇಮ್. ಶುಡ್ ಬಿಲ್ಡ್ ದ ಬೆಸ್ಟ್ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ಸ್ ಆರ್ ಗೇಮ್ಸ್ ಇನ್ ದ ಕಂಪನಿ ಅಂತ. ಸೊ ವೆನ್ ಯು ಗಾಟ್ ಇನ್ ಟು ವರ್ಕ್ ಆಲ್ಸೋ ಸೇಮ್ ಥಿಂಗ್. ಒಂದು ಗ್ಲೋಬಲ್ ಕಂಪನಿ ಬಂದು ಒಳಗೆ ಬಂದರೆ ಇದು ನಾನು ಸ್ಯಾನ್ ಫ್ರಾನ್ಸಿಸ್ಕೋ, ಲಂಡನ್, ಕೊಪನ್ಹ್ಯಾಗನ್, ದುಬೈ ಆ ಟೈಪ್ ಇದರಲ್ಲಿ ಇರಬೇಕು ಅಂತ. ಸೊ ದ್ಯಾಟ್ ವಾಸ್ ಅವರ್ ಮೋಟಿವೇಶನ್ ಫಾರ್ ವರ್ಕ್ ಆಲ್ಸೋ. ವಿ ವರ್ ನಾಟ್ ಶೂರ್ ವೆದರ್ ವಿಲ್ ಗೆಟ್ ದ್ಯಾಟ್ ಕ್ವಾಲಿಟಿ, ಬಟ್ ಆ ಕ್ವಾಲಿಟಿ ಬಂತು. ಹಾ. ಅದರಿಂದ ಅಷ್ಟು ಕ್ವಾಲಿಟಿ ಇದ್ದರಿಂದ ಇದು ಕಂಪನಿ ಒಂದು ಅವರು ಖಾಲಿ ಒಂದು ಟೂರಿಗೆ ಈಗ ಒಂದು ತಿರುಗಿ ಬಂದರು. ವಿದಿನ್ 7 minutes ಆಫ್ ದಮ್ ಎಂಟ್ರಿಂಗ್ ಅವರ್ ಆಫೀಸ್ ದೇ ಸೆಡ್ ವಿ ವಾಂಟ್ ಟು ಟೇಕ್ ಆಲ್ ದ ಸ್ಪೇಸ್ ಅಂತ. ಓಕೆ. ಸೊ ಆವಾಗ ನಮಗೆ ಪ್ರೂವ್ ಆಯಿತು, ಇಫ್ ಯು ಬಿಲ್ಡ್ ವರ್ಲ್ಡ್ ಕ್ಲಾಸ್ ವರ್ಕ್ ಸ್ಪೇಸಸ್, ಯು ಬಿಲ್ಡ್ ವರ್ಲ್ಡ್ ಕ್ಲಾಸ್ ಇನ್ಫ್ರಾ, ವರ್ಲ್ಡ್ ಕ್ಲಾಸ್ ಕಂಪನೀಸ್ ವಿಲ್ ಕಮ್ ಅಂತ ಒಂದು ಏನು ಒಂದು ಥಿಯರಿ ಇತ್ತು ಅಷ್ಟರ ತನಕ. ಅದೊಂದು ಇದಾಗತ್ತೆ ಅಂತ ಒಂದು ಥಾಟ್ ಬಂತು. ಆವಾಗ ಆ ತನಕ ಒಂದು ಕಂಪನಿ ಸ್ಟ್ರಕ್ಚರ್ ಏನು ಸರಿ ಇರಲಿಲ್ಲ. ಹಾ. ಸೊ ಅದನ್ನೆಲ್ಲ ಮತ್ತೆ ಕರೆಕ್ಟಾಗಿ ಕ್ಲೀನ್ ಮಾಡಿ ನಾವು ಸೆಟಪ್ ಎಲ್ಲ ಕಂಪ್ಲೈನ್ಸ್ ಎಲ್ಲ ಮಾಡಿ ಕರೆಕ್ಟಾಗಿ ಮಾಡಿ ನೆಕ್ಸ್ಟ್ ಪ್ರಾಜೆಕ್ಟ್ ವಿಚ್ ಈಸ್ ನಾವೀಗ ನೀವು ನೋಡಿರ್ಬೋದು ಕೊಟ್ಟಾರ ಚೌಕಿಯಲ್ಲಿ ಇನ್ನೊಂದು ವರ್ಕ್ ಟ್ರಯಾಂಗಲ್ ಇಲ್ಲಿ ಒಂದು ಹೊಸತು ಬಿಲ್ಡಿಂಗ್ ಮಾಡಿದ್ದೇವೆ. ಅದು 100,000 ಸ್ಕ್ವೇರ್ ಫೀಟ್. ಓಕೆ. 100,000 ಹೇಳಿ ಒಂದು ಇಡೀ ಬಿಲ್ಡಿಂಗ್ 5 ಫ್ಲೋರ್ ಬಿಲ್ಡಿಂಗ್, ಖಾಲಿ IT ಮಾತ್ರ. ಹಾ. ಸೊ ಖಾಲಿ IT ಮಾತ್ರ ಇರೋದು ಒಂದು ಹೊಸ ಪ್ರಾಜೆಕ್ಟ್ ಮಾಡೋದು ಎಷ್ಟೋ ಕಾಲದ ನಂತರ ಒಂದು ಆಗ್ತಾ ಇತ್ತು. ಅದರ ಮೊದಲು ರೋಬೋಸಾಫ್ಟ್ ಹಾಗೆ ಇತ್ತು, ಡ್ರೀಮ್ ಅದೇ ಇತ್ತು, ಇಡೀ ಬಿಲ್ಡಿಂಗಲ್ಲಿ ಖಾಲಿ IT ಮಾತ್ರ ಇರಬೇಕಂತ. ಸೊ ವರ್ಕ್ ಟ್ರಯಾಂಗಲ್ ಇಟ್ಸ್ ಏನು ಮೋಟಿವೇಶನ್ ವೆನ್ ವಿ ಸ್ಟಾರ್ಟೆಡ್ ವಾಸ್ ದ್ಯಾಟ್ ವರ್ಲ್ಡ್ ಕ್ಲಾಸ್ IT ಬಿಲ್ಡಿಂಗ್ ಇನ್ ಮ್ಯಾಂಗ್ಳೂರ್ ನಮಗೆ ಇರಬೇಕು ಅಂತ. ಸೊ Okay. ಸೊ ಅದು ನಾವು ಹಾ. ಅಲ್ಲಿ ಸ್ಟಾರ್ಟ್ ಮಾಡಿದೆ. ಓಕೆ. ಈ ವರ್ಕ್ ಸ್ಪೇಸ್ ಬಿಸ್ನೆಸ್ ಹಾ. ಇದ್ರದ್ದು ಫಿನಾನ್ಷಿಯಲ್ ಮತ್ತೆ ಈಗ ಗೇಮಿಂಗ್ ಹೇಳಿದ್ರೆ ಅದೊಂದು ಬಿಟ್ಟು ಹೋಗಿ ಆ ಗೇಮಿಂಗ್ ಫಿನಾನ್ಷಿಯಲ್ ಹೇಗೆ ವರ್ಕ್ ಆಗುತ್ತೆ ಅಂತ? ವರ್ಕ್ ಸ್ಪೇಸ್ ಇದು ಫೈನಾನ್ಷಿಯಲಿ ಸಿಂಪಲ್. ನಾವು ಅದಕ್ಕೆ ನಾರ್ತ್ ಸ್ಟಾರ್ ಮೆಟ್ರಿಕ್ಸ್ ಹೇಳ್ತೇವೆ. ನಾರ್ತ್ ಸ್ಟಾರ್ ಮೆಟ್ರಿಕ್ ವಾಟ್ ಈಸ್ ದಟ್ ಒನ್ ಥಿಂಗ್ ದಟ್ ಯು ಕೀಪ್ ಚೇಸಿಂಗ್ ಹೇಳಿ. ಹಾ. ಅಲ್ಲಿ ನಾವು ನಾರ್ತ್ ಸ್ಟಾರ್ ಮೆಟ್ರಿಕ್ಸ್ ಹೇಳಿ ಎಷ್ಟು ನಿಮ್ಮದು ಎಷ್ಟು ಸೀಟ್ಸ್ ಇದೆ ಮತ್ತು ಆ ಒಂದು ಸೀಟಿಗೆ ಎಷ್ಟು ಕಾಸ್ಟ್ ನೀವು ಚಾರ್ಜ್ ಮಾಡ್ತೀರಿ ಅಂತ. ಓಕೆ. ಈಗ ಒಂದೇದೇ ಎಷ್ಟು ಈಗ ಒಂದು ನಮ್ಮದೀಗ ನಾನು ಹೇಳಿದಾಗೆ ಇದು ಹೊಸದು ಬಿಲ್ಡಿಂಗಲ್ಲಿ 1500 ಸೀಟ್ಸ್ ಇದೆ. ಓಕೆ. ನಾವು when we give it to customers, we give it on a per seat basis. Okay. So ಆ ಪರ್ ಸೀಟಿಗೆ ಚಾರ್ಜ್ ಎಷ್ಟು ನಮಗೆ ಹೌ ಮಚ್ ಇಟ್ ಕಾಸ್ಟ್ ಫಾರ್ ಅಸ್ ಆ್ಯಂಡ್ ಹೌ ಮಚ್ ವಿ ಸೆಲ್ ಇಟ್ ಫಾರ್ ಈಸ್ ದ ಅಲ್ಟಿಮೇಟ್ ಬಿಸ್ನೆಸ್ in that particular ಬಿಸ್ನೆಸ್, ಕೋವರ್ಕಿಂಗ್ ಬಿಸ್ನೆಸ್ಸಲ್ಲಿ. ಇನ್ನು ಗೇಮಿಂಗಲ್ಲಿ ಸಹ ಸ್ವಲ್ಪ ಸಾಧಾರಣ ಸೇಮ್, ಬಟ್ ಇದರಲ್ಲಿ ಇಟ್ಸ್ ಎ B2C. ಈಗ ವರ್ಕ್ ಮಾಡೋದು B2B. ಹಾ. ನಾವು ಆ್ಯಸ್ ಎ ಬಿಸ್ನೆಸ್ ವಿ ಆರ್ ಸೆಲ್ಲಿಂಗ್ ಇಟ್ ಟು ಅನದರ್ ಬಿಸ್ನೆಸ್. 19 ಗೇಮ್ಸಲ್ಲಿ ನಾವು ಮಾಡೋದೆಲ್ಲ B2C. ಹಾ. B2C ಹೇಳಿದರೆ ನಾವು ಗೇಮ್ಸ್ ಮಾಡೋದು ಅದು ಕನ್ಸ್ಯೂಮ್ ಮಾಡೋದು ಎಂಡ್ ಯೂಸರೇ. ಓಕೆ. ಸೊ ಅಲ್ಲಿ ಹೇಗಂದರೆ ಒಂದು ಎಂಡ್ ಯೂಸರ್ ಒಂದು ಗೇಮ್ ಪ್ಲೇಯರನ್ನು ಅಕ್ವೈರ್ ಮಾಡ್ಲಿಕ್ಕೆ ನಿಮಗೆ ಎಷ್ಟು ಕಾಸ್ಟ್ ಆಗ್ತದೆ, ಆ ಕಾಸ್ಟ್ಗಿಂತ ಎಷ್ಟು ಜಾಸ್ತಿ ನೀವು ಆ ಪ್ಲೇಯರಿಂದ ಅರ್ನ್ ಮಾಡ್ತೀರಿ ಹೇಳಿ. ಅದಕ್ಕೆ ROI ಹೇಳೋದು, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಸೇಮ್ ಇಲ್ಲಿ ಸಹ ಸೇಮ್ ಪ್ರಿನ್ಸಿಪಲ್ ಇಸ್ ಸೇಮ್, ಹೌ ಮಚ್ ಡು ಯು ಮೇಕ್. ಬಟ್ ಅಲ್ಲಿ ಬಿಕಾಸ್ ಇಟ್ ಇಸ್ B2C, ಇಟ್ ಈಸ್ ಆನ್ ಎ ವೈಡ್ ಸ್ಪ್ರೆಡ್. ಯು ಹ್ಯಾವ್ ಟು ಟ್ರ್ಯಾಕ್ ಥೌಸಂಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಪ್ಲೇಯರ್ಸ್. ಇಲ್ಲಿ ನಮಗೆ ಟ್ರ್ಯಾಕ್ ಮಾಡೋದು ಒಂದು 5 ಕಸ್ಟಮರ್ ಟ್ರ್ಯಾಕ್ ಮಾಡೋದು ನಮಗೆ ಕೂಡಲೇ ಗೊತ್ತಾಗುತ್ತೆ. ಬಟ್ 19 ಗೇಮ್ಸ್ ಈಸ್ ಎ B2C ಬಿಸ್ನೆಸ್. ಇಲ್ಲಿ ಕೂತ್ಕೊಂಡು ನಾವು
ಅಮೆರಿಕದಲ್ಲಿ ಪ್ಲೇಯರನ್ನು ಹೇಗೆ ಅಕ್ವೈರ್ ಮಾಡೋದು, ಬ್ರಿಟನಲ್ಲಿ ಹೇಗೆ ಅಕ್ವೈರ್ ಮಾಡೋದು, ಚೈನಾದಲ್ಲಿ ಹೇಗೆ ಅಕ್ವೈರ್ ಮಾಡೋದು, ಮಲೇಷ್ಯಾದಲ್ಲಿ ಹೇಗೆ ಅಕ್ವೈರ್ ಮಾಡೋದು, ಅದು ನಾವು ಸ್ಟ್ರಾಟಜಿ ಮಾಡ್ತಾ ಇರಬೇಕು. ಅವರಿಗೆ ಏನು ವಾಟ್ ಟೈಪ್ ಆಫ್ ಗೇಮ್ ಅವರಿಗೆ ಹಿಡಿಸ್ತದೆ. ನಾನು ಅದನ್ನೇ ಕೇಳಬೇಕಂತ ಇದ್ದೆ. ಈಗ ಅದೆಲ್ಲ ಬೇರೆ ಬೇರೆ ಈಗ ದೇಶಗಳಿಗೆ ಬೇರೆ ಬೇರೆ ಗೇಮ್ಗಳಿರ್ತಾವೆ, ಅದನ್ನೆಲ್ಲ ಹೇಗೆ ನೀವು ರಿಸರ್ಚ್ ಮಾಡ್ತೀರಾ? ಹೌದು, ನಮ್ಮದು ರಿಸರ್ಚ್ ಹೇಳಿದ್ರೆ ನಾವು 2005 ರೋಬೋಸಾಫ್ಟಲ್ಲಿ ಗೇಮ್ ಸರ್ವಿಸ್ ಸ್ಟಾರ್ಟ್ ಮಾಡಿದ್ದು ನಾವು. ಹಾ. ಸೊ ಈ ಸರ್ವಿಸ್ ಹೇಳಿದರೆ ಸೇಮ್ ಅದು ಬಂದದ್ದು ಆವಾಗ ನಮಗೆ ಆ್ಯಪಲಿಂದನೇ 2005 ಏನಾಗ್ತಾ ಇತ್ತು ಅಂದರೆ ಎಲ್ಲ ದೊಡ್ಡ ದೊಡ್ಡ ಕಂಪನಿ, ಎಲೆಕ್ಟ್ರಾನಿಕ್ಸ್ ಆರ್ಟ್, ಲೂಕಾಸ್ ಆರ್ಟ್, ಹಾ. ಇದೆಲ್ಲ ಕಂಪನೀಸ್ ದೇ ಸ್ಟಾಪ್ಡ್ ಬಿಲ್ಡಿಂಗ್ ಗೇಮ್ಸ್ ಫಾರ್ ಆ್ಯಪಲ್ ಮ್ಯಾಕ್ ಪ್ಲ್ಯಾಟ್ಫಾರ್ಮ್. ಓಕೆ, ದೇ ಆರ್ ಓನ್ಲಿ ಡೂಯಿಂಗ್ ಇಟ್ ಫಾರ್ ಎಕ್ಸ್ಬಾಕ್ಸ್ ಆ್ಯಂಡ್ ವಿಂಡೋಸ್. ಸೊ ಆವಾಗ ನಾವು ಹೋಗಿ ಆ್ಯಪಲಿಗೆ ಹೇಳಿದ್ವಿ, ನಾವು ನಿಮಗೆ ಹೆಲ್ಪ್ ಮಾಡ್ತೇವೆ, ನಿಮ್ಮ ಪಾರ್ಟ್ನರಿಗೆಲ್ಲ ಇಂಟ್ರೊಡ್ಯೂಸ್ ಮಾಡಿ ಆ್ಯಂಡ್ ವಿ ವಿಲ್ ಪೋರ್ಟ್ ದೇರ್ ಗೇಮ್ಸ್ ಫ್ರಮ್ ವಿಂಡೋಸ್ ಆ್ಯಂಡ್ ಎಕ್ಸ್ಬಾಕ್ಸ್ ಟು ಮ್ಯಾಕ್ ಅಂತ. ಸೊ ವಿ ಬಿಕಮ್ ವೆರಿ ಫೇಮಸ್ ಫಾರ್ ದ್ಯಾಟ್. ನಾವು ಅಟ್ ಒನ್ ಪಾಯಿಂಟ್ ವಿ ಮಸ್ಟ್ ಹ್ಯಾವ್ ಪೋರ್ಟೆಡ್ ಮೋರ್ ದೆನ್ ನನ್ನ ಪ್ರಕಾರ 80-90 ಗೇಮ್ಸ್ ನಾವು ಪೋರ್ಟ್ ಮಾಡಿದ್ದೇವೆ, ಎಲ್ಲ ವರ್ಲ್ಡ್ ಕ್ಲಾಸ್. ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೋದು ಹೇಗೆ? ಪೋರ್ಟಿಂಗ್ ಹೇಳಿದ್ರೆ ಈಗ ನೋಡಿ, ಒಂದು ಗೇಮ್ ಮಾಡುವಾಗ ಅದು ನೀವು ಒಂದು ಪ್ಲ್ಯಾಟ್ಫಾರ್ಮಿಗೆ ಮಾಡ್ತೀವಿ, ಅದನ್ನು ಇನ್ನೊಂದು ಪ್ಲ್ಯಾಟ್ಫಾರ್ಮಲ್ಲಿ ರನ್ ಅದಾಗೆ ಆಗೋದಿಲ್ಲ. ಸೊ ಆ್ಯಪಲಲ್ಲಿ ಒಂದಿದ್ರೆ ವಿಂಡೋಸ್ ಪ್ಲ್ಯಾಟ್ಫಾರ್ಮಲ್ಲ, ವಿಂಡೋಸಲ್ಲಿ ಆಗಲ್ಲ, ಅಥವಾ ವಿಂಡೋಸಲ್ಲಿ ಇದ್ರೆ ಅದೇ ರೀತಿಯಲ್ಲಿ ಅದು ಮ್ಯಾಕಲ್ಲಿ ಆಗಲ್ಲ. ಸೊ ಅದನ್ನೆಲ್ಲ ಸೋರ್ಸ್ ಕೋಡನ್ನು ಹಿಡ್ಕೊಂಡು ನಾವು ಅದನ್ನು ರೀರೈಟ್ ಮಾಡಿ ನಾವು ವಿಂಡೋಸಲ್ಲಿ ಅದನ್ನು ಮ್ಯಾಕಲ್ಲಿ ನಾವು ವರ್ಕ್ ಮಾಡಬೇಕು. ದಟ್ ಈಸ್ ಪೋರ್ಟಿಂಗ್ ಅಂತ ಹೇಳ್ತಾರೆ. ಸೊ ಇದು ನಾವು ವಿ ಬಿಕೇಮ್ ವೆರಿ ಫೇಮಸ್ ಫಾರ್ ಡೂಯಿಂಗ್ ದಿಸ್. ಸೊ ಎಷ್ಟಂದರೆ ನಾವು ಆ ಟೈಮಲ್ಲಿ ಆ್ಯಪಲ್ ರಿಟೇಲ್ ಸ್ಟೋರಲ್ಲೆಲ್ಲ ಹೋಗಿ ನೀವು ಗೇಮ್ ಸೆಕ್ಷನ್ ನೋಡಿದರೆ, ಆ ಗೇಮ್ ಇದು CD ಕವರಿಗೆ ಫ್ಲಿಪ್ ಮಾಡಿದರೆ ಎಲ್ಲದರಲ್ಲಿ ರೋಬೋಸಾಫ್ಟ್ ಲೋಗೋ ನಿಮಗೆ ಎಲ್ಲ ಕಾಣ್ತೀವಿ. ನೀವು ಲಂಡನ್ನಿಗೆ ಹೋಗಿ, ದುಬೈಗೆ ಹೋಗಿ, ಸಿಂಗಾಪುರಿಗೆ ಹೋಗಿ, ಯಾವ ಸ್ಟೋರಿಗೆ ಹೋಗಿ ನೀವು ಆ ಗೇಮ್ ಇದು CD ಈಗ ಫ್ಲಿಪ್ ಮಾಡಿದರೆ ಅದರಲ್ಲಿ ರೋಬೋಸಾಫ್ಟ್ ಲೋಗೋ ಇರ್ತಿತ್ತು. ಸೊ ವಿ ಬಿಕೇಮ್ ವೆರಿ ನೋನ್ ಫಾರ್ ದ್ಯಾಟ್. ಸೊ ಸೇಮ್ ಎಕ್ಸ್ಪರ್ಟೀಸ್ ವಿ ವರ್ ಏಬಲ್ ಟು maintain. And when we started Nigerian games, we stopped the gaming porting business. We game services business now stop ಮಾಡಿ ಅದನ್ನೆಲ್ಲ ಮತ್ತೆ majority of the team moved to 99 games. And 99 games ಅಲ್ಲಿ we started building our own games. ಸೊ ಅಲ್ಲಿಂದ ಫಿನಾನ್ಸ್ ನಿಮ್ಮದು ದುಡ್ಡು ಹೇಗೆ ಬರ್ತದೆ? ಅಲ್ಲಿಂದ ದುಡ್ಡು ಹೇಗೆ ಬರ್ತಾ ಇದೆ? ಎಲ್ಲಿದ್ರೆ ಈಗ ಈ 99 ಗೇಮ್ಸ್ ಅಲ್ಲಿ ಎಲ್ಲಿಂದ ದುಡ್ಡು ಬರ್ತಾ ಇತ್ತು ನಿಮಗೆ? ಎಂಡ್ ಕನ್ಸ್ಯೂಮರ್ ಯಾರಿದ್ದಾರೆ? ಎಂಡ್ ಕನ್ಸ್ಯೂಮರ್ ಪ್ಲೇಯರ್ಸ್ ಅವರು ಆ್ಯಪಲಿಗೆ ಪೇ ಮಾಡ್ತಾರೆ, ಆ್ಯಪಲ್ ನಮಗೆ ಪೇ ಮಾಡ್ತಾರೆ, ಅಥವಾ ಅವರು ಗೂಗಲ್ಗೆ ಪೇ ಮಾಡ್ತಾರೆ, ಗೂಗಲ್ ನಮಗೆ ಪೇ ಮಾಡ್ತಾರೆ. ಈಗ ಅಲ್ಲಿ ಪ್ಲೇಯರ್ಸ್ ಒಂದು 10,000 ಇರ್ತಾರೆ, 20,000 ಪ್ಲೇಯರ್ಸ್ ಇದ್ದರೆ ಅವರೇನೋ ಅದರಲ್ಲಿ ಇನ್ ಆ್ಯಪ್ ಪರ್ಚೇಸ್ ಎಲ್ಲ ಮಾಡಿದ ಕೂಡಲೇ ಅವರು ಪ್ಲೇ ಮಾಡೋದು, ಅದನ್ನು ಪೇ ಮಾಡೋದು ಅದನ್ನು ಆ್ಯಪಲಿಗೆ ಅಥವಾ ಗೂಗಲಿಗೆ ಅಥವಾ ವಾಲು ಅಥವಾ ಮೈಕ್ರೋಸಾಫ್ಟ್ ಇಂಥ ಸ್ಟೋರ್ಸ್ ಎಲ್ಲ ಇರ್ತದೆ, ಅವರಿಗೆ ಪೇ ಮಾಡೋದು. ಬಟ್ ಈ ಸ್ಟೋರ್ಸ್ ನಮಗೆ ತಿಂಗಳಿಗೆ ಒಂದ್ಸಲ ಒಂದು ಟೈಪ್ ಪೇ ಮಾಡಿ ಬಿಡ್ತದೆ. ಈಗ ಕೆಲವು ಪ್ಲೇ ಸ್ಟೋರಲ್ಲಿ ಫ್ರೀ ಆ್ಯಪ್ಸ್ ಅಂತ ಇರ್ತದೆ, ಕೆಲವು ಪೇಯ್ಡ್ ಅಂತ ಇರ್ತದೆ. ಇದು ಯಾಕೆ ಅಂತ? ಪೇಯ್ಡ್ ಹೇಳಿದರೆ ಮೊದಲೇನಾಯ್ತು ಹೇಳಿದ್ರೆ ಎಲ್ಲ ಪೇಯ್ಡ್ ಆ್ಯಪೇ ಇತ್ತು ಅದಕ್ಕೆ, ಮತ್ತು ಎಲ್ಲ ಜಾಸ್ತಿ ಎಲ್ಲ ಪೇಯ್ಡ್ ಆ್ಯಪ್ ಇದು ಪ್ರೈಸ್ 99 ಸೆಂಟ್ಸ್ ಇತ್ತು, 99 ಸೆಂಟ್ಸ್. ಸೊ ಅದು ನಮ್ಮ 99 ಗೇಮ್ಸಿಗೆ ಮೋಟಿವೇಶನ್ ಆ್ಯಸ್ ಅ ಗೇಮ್ ಕಂಪನಿಗೆ ಮೋಟಿವೇಶನ್ ಅದು 99 ಸೆಂಟ್ಸ್ ಗೇಮ್ ಆಡಿ. ಸೊ ನಾವು ಅದು ಮೋಟಿವೇಶನ್ ಆಗಿ 99 ಗೇಮ್ಸಲ್ಲಿ ಕಂಪನಿಗೆ ಹೆಸರು ಇಟ್ಟದು. ಸೊ ಅದು ಸ್ವಲ್ಪ ಟೈಮ್ ಆದ ಮೇಲೆ ಏನು ಮಾಡಿದ್ರು ಅಂದರೆ ಜನರು ಗೇಮ್ ಫ್ರೀ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರು, ಬಟ್ ಒಂದು ಲೆವೆಲ್ ಪಾಸ್ ಆದ ಕೂಡಲೇ ನೀವು ಪೇ ಮಾಡಬೇಕು ಹೇಳಿ. ಸೊ ಹಾಗೆ ಕನ್ವರ್ಟ್ ಆಯಿತು. ಹಾಗೆ ಒಂದು 4-5 ವರ್ಷ ಆದ ಕೂಡಲೇ ಖಾಲಿ ಒಂದು ಸಲ ಅಲ್ಲ, ನೀವು ಮತ್ತೆ ಮತ್ತೆ ಪೇ ಮಾಡ್ಬೋದು ಹೇಳಿ. ಸೊ ಈಗ ಹಾಗೆ ಇದೆ, ಗೇಮನ್ನು ಎಲ್ಲ ಫ್ರೀ. ಈಗ ಡೌನ್ಲೋಡ್ ಮಾಡಿ ಒಂದು 2-3 ದಿನ ನೀವು ಆರಾಮದಲ್ಲಿ ಆಡ್ಬೋದು, ಬಟ್ ಅದಕ್ಕಿಂತ ನಿಮಗೆ ಪ್ರೋಗ್ರೆಸ್ ಆಗಬೇಕಾದ್ರೆ ನೀವು ಪೇ ಮಾಡಬೇಕೇ ಇಲ್ಲ. ಎಷ್ಟೋ ಪ್ಲೇಯರ್ಸ್ 5 ವರ್ಷದಿಂದ ಆಡ್ತಿದ್ದಾರೆ, 1 ಪೈಸೆ ಪೇ ಮಾಡಲಿಲ್ಲ. ಬಟ್ ದರ್ ಈಸ್ ಎ ಸ್ಮಾಲ್ ಪರ್ಸೆಂಟೇಜ್ ಆಫ್ ಪ್ಲೇಯರ್ಸ್ ಹೂ ಲೈಕ್ ಟು ಪೇ, ಆ್ಯಂಡ್ ದ್ಯಾಟ್ ಚಿಕ್ಕ ಪರ್ಸೆಂಟೇಜ್ ಪ್ಲೇಯರ್ ವಿಲ್ ಪೇ ಫಾರ್ ದ ಎಂಟೈರ್ ಕಮ್ಯುನಿಟಿ ಆಫ್ ಪ್ಲೇಯರ್ಸ್. ಈ ಕೆಲವು ಗೇಮ್ಗಳನ್ನ ಬ್ಯಾನ್ ಆಗಿದ್ದು ನೋಡಿದೀವಿ ನಾವು, ಗ್ಯಾಮ್ಲಿಂಗ್ ಮಾಡ್ತಾರೆ, ಆನ್ಲೈನ್ ಗೇಮಿಂಗು, ಫ್ರಾಡು, ಈ ಥರದ್ದೆಲ್ಲ ಬರ್ತಾ ಇದ್ದಾವೆ. ಸೊ ಈ ನಾರ್ಮಲ್ ಗೇಮಿಂಗ್ ನೀವು ಡಿಸೈನಿಂಗ್ ಮಾಡ್ತೀರಾ, ಅದಕ್ಕೂ ಈ ಥರದ ಗೇಮಿಂಗ್ ಏನು ವ್ಯತ್ಯಾಸ ಅಂತ? ನಮ್ಮದು ಗೇಮ್ ನಾವು ಮಾಡುವಂಥದ್ದು ಗೇಮ್ 99 ಗೇಮ್ಸಲ್ಲಿ ದೇ ಆರ್ ಆಲ್ ಗೇಮ್ಸ್ ಫಾರ್ ಫನ್.
ಜನರಿಗೆ ಗೊತ್ತಿರುತ್ತೆ ಇದರಲ್ಲಿ ನಾನು ₹500 ಹಾಕಿದರೆ ನಾನಿದು ₹500 ನನ್ನ ಎಂಟರ್ಟೈನ್ಮೆಂಟಿಗೆ ಹಾಕ್ತಾ ಇದ್ದೇನೆ ಹೇಳಿ. ಓಕೆ, ಇದು ನೀವು ಒಂದು ಮೂವಿಗೆ ಹೋದಾಗ ಈಗ ನಾಳೆ ದುರಂಧರ್ ಟಿಕೆಟಿಗೆ ತಗೊಂಡು ನೀವು ಅಲ್ಲಿ ಕೂತ್ಕೊಂಡು ಮೇನ್ ಸೀಟಲ್ಲಿ ಕೂತ್ಕೊಂಡ್ರೆ ನಿಮ್ಗೆ ಗೊತ್ತುಂಟು 3 ಗಂಟೆ ನನಗೆ ಫಿಲ್ಮ್ ನೋಡ್ಲಿಕ್ಕೆ ಆಗತ್ತೆ, ಬಟ್ ಇದು ನಾನು ಹಣ ಕೊಟ್ಟದೆಲ್ಲ ಫಿಲ್ಮ್ ಗಂಟೆಗೆ. ಸೇಮ್ ಈ ನಮ್ಮ ಗೇಮಿಂಗಲ್ಲಿ ಈಗ ಇನ್ನೊಂದು ಟೈಪ್ ನೀವು ಹೇಳಿದ್ರು ರಿಯಲ್ ಮನಿ ಗೇಮಿಂಗ್ ಗ್ಯಾಮ್ಲಿಂಗಲ್ಲಿ ಅವ್ರು ಏನು ಮಾಡೋದು ಹೇಳಿದ್ರೆ ನೀವು ಹಣ ಹಾಕಿ ಡಬಲ್ ನಿಮಗೆ ಸಿಗ್ತದೆ ಹೇಳಿ. ಸೊ ದ್ಯಾಟ್ ಈಸ್ ನಾಟ್ ಗೇಮಿಂಗ್, ಅದು ಅದು ಗ್ಯಾಮ್ಲಿಂಗ್. ಅರ್ಥ ಆಯ್ತಾ ನಿಮಗೆ? ಎಲ್ಲಿ ನೋಡಿ ನೀವು ಅವ್ರು ಹೇಳ್ತಾರೆ ₹1 ಹಾಕಿ ₹2 ತೆಗಿ, ₹1ಗೆ ₹10 ತೆಗಿ ಎಲ್ಲ ಹೇಳ್ತಾರೆ. ದ್ಯಾಟ್ ಕಮ್ಸ್ ಅಂಡರ್ ಎ ಡಿಫ್ರೆಂಟ್ ಕ್ಯಾಟಗರಿ. ಇಟ್ ಈಸ್ ನಾಟ್ ಕಾಲ್ಡ್ ಗೇಮಿಂಗ್, ಇಟ್ ಈಸ್ ಗ್ಯಾಮ್ಲಿಂಗ್. ನಮ್ಮ ಇಂಡಿಯಾದಲ್ಲಿ ಕೆಲವು ಕಂಪನೀಸ್ ಎಲ್ಲ ಅದನ್ನು ಸಹ ಗೇಮಿಂಗ್ ಹೇಳಿ ಸುಮಾರು ವರ್ಷ ಮುಂದೆ ದೂಕಿದ್ರು. ಹೌದು. ಬಟ್ ಅಲ್ಟಿಮೇಟ್ಲಿ ಲಾ ಕಾಟ್ ಅಪ್ ವಿತ್ ದೆಮ್ ಆ್ಯಂಡ್ ದೇ ಶಟ್ ಡೌನ್ ಆಲ್ ದ್ಯಾಟ್. ಕರೆಕ್ಟ್. ಈಗಾಗಲೇ ವರ್ಕ್ ಸ್ಪೇಸ್ನ ಬಗ್ಗೆ ಹೇಳ್ತಾ ಇದ್ರೆ ಅದರಲ್ಲಿ ಈಗ ನೀವು ಹೇಳಿದ್ರಿ ಚಾರ್ಜ್ ಹೇಗಾಗತ್ತೆ ಅಂತ ಹೇಳಿದ್ರೆ ಆಕ್ಯುಪೈಡ್ ಸೀಟ್, ಆ ಸೀಟನ್ನ ಒಂದು ದಿನಕ್ಕೆ ಅದನ್ನ ಬ್ರೇಕ್ ಡೌನ್ ಮಾಡ್ಬೋದು ಅಂತ ₹1,000 ಈಗ. ಹೌದು, ಅದು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಈಗ ನೋಡಿ, ಇಫ್ ಯು ಆರ್ ಎ ಪ್ರೊಫೆಷ್ನಲ್, ನಿಮ್ಗೆ ಒಂದು ಸಪೋಸ್ somebody is ವರ್ಕಿಂಗ್ ಫ್ರಮ್ ಹೋಮ್ ಇನ್ ಮ್ಯಾಂಗ್ಳೂರ್ ಆರ್ ಇನ್ ಉಡುಪಿ, 4 ದಿನ ಅವರು ಮನೆಯಿಂದಲೇ ಕೆಲಸ ಮಾಡ್ತಾರೆ, 5ನೇ ದಿನ ಅವರಿಗೆ ಮೀಟಿಂಗ್ಸ್ ಎಲ್ಲ ಇರ್ತದೆ. ಸೊ ಹಿ ಮೈಟ್ ವಾಂಟ್ ಎ ಗುಡ್ ಆಫೀಸ್ ಸ್ಪೇಸ್, ಡಿಸ್ಟ್ರಾಕ್ಷನ್ ಎಲ್ಲ ಬೇಡ. ಸೊ ದೆನ್ ಇಲ್ಲಿ ಹಿ ಮೈಟ್ ಅವರು ಖಾಲಿ ಒಂದು ದಿನಕ್ಕೋಸ್ಕರ ಇಲ್ಲಿ ಬಂದು ಒಂದು ದಿನ ಇಡೀ ತಗೊಳ್ತಾರೆ. ಆದ್ರೆ ಕೆಲವರು 3 ಗಂಟೆ ಮೀಟಿಂಗ್ ಇರ್ತದೆ, ಆ 3 ಗಂಟೆ ಮೀಟಿಂಗ್ಗೋಸ್ಕರ ಮಾತ್ರ ಇಲ್ಲಿ ಬರ್ತಾರೆ. ಆವಾಗ ಅವರು ಅದಕ್ಕೆ ಸರಿಯಾಗಿ ಒನ್ ಡೇದು ತಗೊಳ್ತಾರೆ. ಕೆಲವರು ಏನಂದರೆ ದುಬೈಯಲ್ಲಿ ಇರ್ತಾರೆ, ಊರಿಗೆ ಬಂದಿರ್ತಾರೆ, ಅದರಲ್ಲಿ ಹೇಗೆ ಹೇಳಿದೆ 15 ದಿನ ವೆಕೇಷನ್, 15 ದಿನ ವರ್ಕಿಂಗ್ ಫ್ರಮ್ ಹೋಮ್ ಮಾಡಿ, ಮತ್ತು ಇಲ್ಲಿ ರಿಲೇಟಿವ್ಸ್ ಮನೇಲಿ ಇರ್ತಾರೆ ಅಥವಾ ಅವರ ಮನೆಯಲ್ಲಿ ಎಲ್ಲ ಸುವಿಧೆ ಇರೋದಿಲ್ಲ, ಫೆಸಿಲಿಟೀಸ್ ಇರೋಲ್ಲ, ಅವ್ರು ಇಲ್ಲಿ ಬಂದು 15 ದಿನಕ್ಕೆ ಒಂದು ಪಾಸ್ ತಗೊಳ್ತಾರೆ. ಅಥವಾ ಇನ್ನು ಕೆಲವರು ಇರ್ತಾರೆ ಸ್ಟಾರ್ಟಪ್ನವರೆಲ್ಲ, ಅವ್ರಿಗೊಂದು ಸ್ಟಾರ್ಟಪ್ ಮಾಡಬೇಕು, ಬಟ್ ಇದು ಆಫೀಸೆಲ್ಲ ಮಾಡ್ಕೊಂಡು ಕೂತ್ಕೊಳ್ಳೋದವರಿಗೆ ಇದಿಲ್ಲ, ಅವ್ರು ಬಂದು ಇಲ್ಲೇ ಕೂತ್ಕೊಂಡು ಒಂದು ವರ್ಷ ಇಲ್ಲಿ ಸ್ಟಾರ್ಟಪ್ ಮಾಡ್ತೇವೆ ಹೇಳಿ. ಹಾಗೆ ಕೆಲವು ಎಸ್ಟಾಬ್ಲಿಷ್ಡ್ ಕಂಪನೀಸ್ ಇರ್ತದೆ. ಈಗ ಬೆಂಗಳೂರಲ್ಲಿ ಒಂದು ಕಂಪನಿ ಇದ್ದರೆ ಅವರಿಗೆ ಇಲ್ಲಿ ಒಂದು ಆಫೀಸ್ ಓಪನ್ ಮಾಡಬೇಕಂದ್ರೆ ದೇ ವಿಲ್ ಗೋ ಟು ಎ ಕೋವರ್ಕಿಂಗ್ ಪ್ಲೇಸ್, ಅಲ್ಲಿ ಹೋಗಿ ನಮ್ಮದೊಂದು 5 ಜನ ಇದ್ದಾರೆ, ಇವರಿಗೊಂದು 1 ವರ್ಷಕ್ಕೆ ನಮಗೊಂದು ಸ್ಪೇಸ್ ಕೊಡಿ ಹೇಳಿ. ಆಗ ಅದು ಒಂದು ಲಾಂಗ್ ಟರ್ಮ್ ಎಂಗೇಜ್ಮೆಂಟ್ ಆಗ್ತದೆ. ದೊಡ್ಡ ಕಂಪನೀಸ್ ಎಲ್ಲ ಬರುವಾಗ ಕೆಲವರು ದೇ ಮಾಡ್ಸೆ ನಮ್ಗೆ ಇಡೀ ನಾವು 5 ವರ್ಷಕ್ಕೆ ಬ್ಲಾಕ್ ಮಾಡ್ತೇವೆ ನಿಮ್ಮ ಹತ್ರ, ನಮಗೆ ಒಳ್ಳೆ ಪ್ರೈಸ್ ಕೊಡಿ ಹೇಳಿ. ಅದು ಬೇರೆ 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 ರೀತಿಯಲ್ಲಿ ಆಗ್ತದೆ. ಬಟ್ ದೀಸ್ ಆರ್ ಆಲ್ ಸಮ್ ಆಫ್ ಅದು ಮೈಗಾ ಲೆವೆಲಲ್ಲಿ ಹೇಳೋದಾದ್ರೆ, ಈಗ ಅದನ್ನ ಬ್ರೇಕ್ ಡೌನ್ ಮಾಡ್ತಾ ಬರೋದಾದ್ರೆ ₹1,000 ಯಾರೋ ಕೊಟ್ಟರು, ಪೇ ಮಾಡಿದ್ರು ಒಂದು ವರ್ಕ್ ಸ್ಪೇಸ್ಗೆ ಅಂತ ಇಟ್ಕೊಂಡು, ಅದ್ರಲ್ಲಿ ನಿಮ್ಮ ಎಕ್ಸ್ಪೆಂಡಿಚರ್ ಏನು, ಪ್ರಾಫಿಟ್ ಮಾರ್ಜಿನ್ ಅಂದರೆ ಎಷ್ಟಿರುತ್ತೆ? ಹೌದು, ಎಕ್ಸ್ಪೆಂಡಿಚರ್ ಜನರಲಿ ನಮ್ಮದು ಲೀಸ್ ಎಕ್ಸ್ಪೆಂಡಿಚರ್ ಇರ್ತದೆ ಒಂದು, ಮತ್ತು ಇಂಟರ್ನೆಟ್, ಏರ್ ಕಂಡೀಷನಿಂಗ್ ಇದರದೆಲ್ಲ ಇನ್ನೊಂದು ಎಕ್ಸ್ಪೆನ್ಸ್, ಮತ್ತು ನಾವು ಇಂಟೀರಿಯರ್ಸ್ ಎಲ್ಲ ಮಾಡಿರ್ತದೆ ಅದರ ಮೇಲೆ ಲೋನ್ ತಗೊಂಡು ಅದರದ್ದು ಎಕ್ಸ್ಪೆಂಡಿಚರ್ ಉಂಟು. ಸೊ ಅದೆಲ್ಲ ದೀಸ್ ಆರ್ ಆಲ್ ದ ಕಾಸ್ಟ್ ಸೈಡಲ್ಲಿ ಇದು ಬರುತ್ತೆ ನಮಗೆ. ಪ್ರಾಫಿಟ್ ಸೈಡಲ್ಲಿ ನಾವು ನೋಡ್ತೇವೆ ಅದು ಎಷ್ಟು ಆಗ್ತದೆ. ಕೆಲವು ನಮಗೆ ಪ್ರಾಫಿಟ್ ಕೊಡ್ತದೆ, ಕೆಲವು ನಮಗೆ ಪ್ರಾಫಿಟ್ ಕೊಡೋದಿಲ್ಲ. ಸೊ ಬಟ್ ಆ್ಯಸ್ ಎ ಬಿಸ್ನೆಸ್ ನಾವು ನೋಡುವಾಗ ಓವರ್ ಆಲ್ ನಮಗೆ ಅದು ಓಕೆ ಹೇಳಿ ಕಾಣಿಸುತ್ತೆ. ಅದಕ್ಕೆಲ್ಲ ಒಂದೊಂದಕ್ಕೆ ಒಂದೊಂದು ಸ್ಟ್ರಾಟಜಿ ಇರುತ್ತೆ, ಬಟ್ ಅದರ ಪ್ರಕಾರ ನಾವು ಹೋಗ್ತೇವೆ. ಓಕೆ, ಫೈನಲ್ ಸರ್, ಈ ಸಿಲಿಕಾನ್ ಬೀಚ್ ಪ್ರೋಗ್ರಾಮ್ ಅದನ್ನ ಇನಿಷಿಯೇಟ್ ಮಾಡ್ತಾ ಇದ್ದೀರಿ, ಏನಿದು ಅಂತ, ಏನು ಪ್ರೋಗ್ರಾಮ್ ಇದು? ಸಿಲಿಕಾನ್ ಬೀಚ್ ಪ್ರೋಗ್ರಾಮ್ ಹೇಳಿದೆ ಸಿಂಪಲ್, ಇಟ್ ಈಸ್ ಅಬೌಟ್ ಬಿಲ್ಡಿಂಗ್ ಎ ಟೆಕ್ನಾಲಜಿ ಬೇಸ್ಡ್ ರೀಜನ್. ಈಗೇನಾಗ್ತಾ ಇದೆ ಅಂದರೆ ನಮ್ಮಲ್ಲಿ ಒಂದು ಸಾಧಾರಣ 25 ಇಂಜಿನಿಯರಿಂಗ್ ಕಾಲೇಜ್ ಇದೆ, ಇದರಲ್ಲಿ ಒಂದು 15,000 ಇಂಜಿನಿಯರ್ಸ್ ಎವ್ರಿ ಇಯರ್ ಪಾಸ್ ಔಟ್ ಆಗಿದೆ. ಹೌದು, ಹಾಗೆ 40,000 ಗ್ರ್ಯಾಜುಯೇಷನ್ ಕಾಲೇಜ್ ಇದೆ, 150 ಗ್ರ್ಯಾಜುಯೇಷನ್ ಕಾಲೇಜಲ್ಲಿ ಇದೆ, ಅದರಲ್ಲಿ ಒಂದು 40,000 ಗ್ರ್ಯಾಜುಯೇಟ್ಸ್ ಎವ್ರಿ ಇಯರ್ ಪಾಸ್ ಆಗ್ತಾರೆ. ಸೊ ಓವರ್ ಆಲ್ ಒಂದು ನಮ್ಮ ರೀಜನಲ್ಲಿ ಎವ್ರಿ ಇಯರ್ ಒಂದು 55,000 60,000 ಜನರು ಗ್ರ್ಯಾಜುಯೇಟ್ ಆಗಿ ಪಾಸ್ ಆಗ್ತಾರೆ. ಇದರಲ್ಲಿ ಒಂದು 90-95% ಜನರು ಬೇರೆ ಊರಿಗೆ ಹೋಗ್ತಾರೆ, ಯಾಕೆ ಹೇಳಿದ್ರೆ ಎಲ್ಲಿ ಲ್ಯಾಕ್ ಆಫ್ ಆಪರ್ಚುನಿಟೀಸ್. ಓಕೆ, ಸೇಮ್ ವೇ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇದು ಲಾಸ್ಟ್ ಒಂದು 15-20 ವರ್ಷದಿಂದ ಇದಾಗ್ತಾ ಇದ್ದ ಕತೆ. ಸೊ ಬೆಂಗಳೂರಿಗೆ ಹೋದ ಕೂಡಲೇ ಬೆಂಗಳೂರಲ್ಲಿ ಆಪರ್ಚುನಿಟೀಸ್ ಅಷ್ಟಿದೆ, ಅದರಿಂದ ಎಲ್ಲರೂ ಬೆಂಗಳೂರಿಗೆ ಹೋಗ್ತಿದ್ದಾರೆ. ಬಟ್ ಈಗ ಬೆಂಗಳೂರಿನಂಥ ಸಿಟಿ ಎಲ್ಲ ಇಷ್ಟು ಜನರು ಹೋಗಿ 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 ಅದು
ಫುಲ್ ಪ್ಯಾಕ್ಡ್ ಆಗಿದೆ. ಸೊ ಅಲ್ಲಿ ಸಹ ಅಲ್ಲಿ ವರ್ಕ್ ಮಾಡೋರಿಗೆ ಸಹ ಈಗ ಇನ್ನೂ ಬ್ಯಾಡಪ್ಪ ಇದು, ಅಲ್ಲಿ ಒಂದು ಯಾವಾಗಲೂ ನೋಡಿದ್ರೆ ಟ್ರಾಫಿಕ್ ಪ್ರಾಬ್ಲಮ್, ಪೊಲ್ಯೂಷನ್ ಪ್ರಾಬ್ಲಮ್, ಅಥವಾ ಮಳೆ ಬಂದಾಗ ಎಲ್ಲ ಫ್ಲಡ್ ಆಗೋದು, ರೋಡ್ಸ್ ಹಾಳಾಗೋದು, ಇದೆಲ್ಲ ಇನ್ಫ್ರಾಸ್ಟ್ರಕ್ಚರ್ ನ್ಯಾಚುರಲ್ ಇದ್ದದೆಲ್ಲ. ಕರ್ನಾಟಕದಲ್ಲಿ ಎಲ್ಲರೂ ಹೋಗಿ ಬೆಂಗಳೂರಿಗೆ ಹೋದರೆ ಏನಾಗ್ತದೆ ಮತ್ತೆ? ಅದು ಇದೇ ಗೌರ್ಮೆಂಟ್ ಇತ್ತು ಪ್ರಾಬ್ಲಮಲ್ಲಿ ಇನ್ನೂ ಯಾರೂ ಎಣಿಸಿರಲಿಲ್ಲ ಎಷ್ಟು ಬೂಮ್ ಆಗ್ತದೆ ಇಲ್ಲಿ ಬೆಂಗಳೂರು. ಸೊ ಸಿಲಿಕಾನ್ ಬೀಚ್ ಪ್ರೋಗ್ರಾಮಲ್ಲಿ ಮೇಯ್ನ್ ಏನಂದರೆ ನಮ್ಮ ಊರಿನ ಜನರಿಗೆ ನಮ್ಮ ಊರಲ್ಲಿ ಜಾಬ್ ಸಿಗಬೇಕು, ಇದೊಂದು ಮೇಯ್ನ್ ಉದ್ದೇಶ ಅದರದ್ದು. ಸಿಲಿಕಾನ್ ಬೀಚ್ ಪ್ರೋಗ್ರಾಮ್ ಹೇಗೆ ಸಿಗಬೇಕು? ನಾವು IT ಜಾಬ್ಸನ್ನು ಇಲ್ಲಿ ತಂದರೆ, IT ಜಾಬ್ಸ್ ಇಲ್ಲಿ ಒಂದು ಹೈ ಪೇಯಿಂಗ್ ಜಾಬ್ಸ್. ಒಂದು IT ಜಾಬು ನಮ್ಮ ರೀಜನಿಗೆ ಬಂದರೆ ಅದರಲ್ಲಿ 5 ಜನ ಬೇರೆ ನಾನ್ IT ಅವರಿಗೆ ಸಹ ಅವರಿಂದ ಕೆಲಸ ಸಿಗ್ತದೆ. ಓಕೆ, ಸೊ ದಟ್ ಈಸ್ ನಮ್ಗೆ ಹೇಳಿದ್ರೆ ದಟ್ ಈಸ್ ಈಸಿಯೆಸ್ಟ್ ಫಾರ್ ಅಸ್. ಒಂದು ನಮಗೆ ಟೆಕ್ನಾಲಜಿ ಅರ್ಥ ಆಗ್ತದೆ, ಸೆಕೆಂಡ್ IT ಇಂಡಸ್ಟ್ರೀಸ್ ಪೊಲ್ಯೂಷನ್ ಆಗಲ್ಲ, ಇದೆಲ್ಲ ಏನಾಗಲ್ಲ, ಖಾಲಿ ಜನರದು ಲಿವಿಂಗ್ ಇದಕ್ಕೆ. ಮತ್ತು ಮೂರನೇದು ಏನಂದರೆ IT ಯಲ್ಲಿ ಈಗ ಮೇಜರ್ ಎಕ್ಸ್ಪೆನ್ಸ್ ಒಂದು IT ಇಂಡಸ್ಟ್ರಿಯಲ್ಲಿ ಸ್ಯಾಲರಿ. ಈಗ ಒಂದು ಕಂಪನಿದ ರೆವೆನ್ಯೂ ಒಂದು 100 ರೂಪಾಯಿ ಆದರೆ ಅದರಲ್ಲಿ 60 ರೂಪಾಯಿ ಸ್ಯಾಲ್ರಿಗೆ ಹೋಗ್ತದೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಸೇಮ್ ಥಿಂಗ್ ಈಗ MRPಗೆ ಕಂಪೇರ್ ಮಾಡಿದರೆ, ಈಗ ಅವರಿಗೆ ಒಂದು 100 ರೂಪಾಯಿ ಎಕ್ಸ್ಪೆನ್ಸ್ ಇದ್ದರೆ ಅದರಲ್ಲಿ 60 ರೂಪಾಯಿ ಅವರಿಗೆ ಕ್ರೂಡ್ ಆಯಿಲಿಗೆ ಹೋಗ್ತದೆ ಪರ್ಚೇಸ್ ಮಾಡಲಿಕ್ಕೆ. ಅದು ಅವರಿಗೆ ರಾ ಮೆಟೀರಿಯಲ್. ಕ್ರೂಡ್ ಆಯಿಲ್ ರಾ ಮೆಟೀರಿಯಲ್. ಏನು IT ಇಂಡಸ್ಟ್ರಿಯಲ್ಲಿ ಜನರು ಅವರಿಗೆ ರಾ ಮೆಟೀರಿಯಲ್. ಅರ್ಥ ಆಯ್ತಲ್ಲ? ಸೊ ಜನರಿಗೆ ಅವ್ರು ಹೇಗೆ ಪೇ ಮಾಡೋದು? ಸ್ಯಾಲ್ರಿ. ಓಕೆ, ಆ ಸ್ಯಾಲ್ರಿ ಎಲ್ಲಿ ಹೋಗ್ತದೆ? ಅವ್ರನ್ನೆಲ್ಲೋ ಊರಿಗೆ ಜಾಸ್ತಿ ಹೋಗುತ್ತಾನೆ. ಹೌದು, ಗೊತ್ತಾಯ್ತಾ? ಇವಾಗ 1/3 ಆಫ್ ದ ಸ್ಯಾಲರಿ ವಿಲ್ ಗೋ ಫಾರ್ ಎಸೆನ್ಷಿಯಲ್, 1/3 ಒಂದು ಸ್ವಲ್ಪ ಗಮ್ಮತ್ತು ಮಾಡಲಿಕ್ಕೆ, ಆಚೆ ಈಚೆ ತಿರುಗಲಿಕ್ಕೆ, ಅದಕ್ಕೆಲ್ಲ ಹೋಗಿ ಊಟ ಮಾಡೋದು, ಹೊರಗೆ ಹೋಗ್ತದೆ. ಇನ್ನೊಂದು 1/3 ಸೇವಿಂಗ್ಸ್ ಆಗ್ತದೆ. ಸೊ ಏನೆಲ್ಲ ಸ್ಯಾಲ್ರಿ ಬರ್ತದೆ ಅದೇ ರೀಜನಿಗೆ ಇನ್ವೆಸ್ಟ್ ಆಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನಮ್ಮಲ್ಲಿ ಈಗ ಒಂದು ಸಾಧಾರಣ 4,500 ಕೋಟಿ ಹೇಳಿ ನಾನು ಹೇಳಿದೆ. ನಮ್ಮದು ಎಲ್ಲ IT ಕಂಪೆನೀಸ್ ಇಲ್ಲಿ ಒಂದು 250 IT ಕಂಪೆನೀಸ್ ಇದ್ದಾರೆ, 25,000 ಇಂಜಿನಿಯರ್ಸ್ ವರ್ಕ್ ಮಾಡ್ತಿದ್ದಾರೆ. ಇವರದೆಲ್ಲ ಒಂದು ಔಟ್ಪುಟ್ ಒಂದು 4,500 ಕೋಟಿ. ಅದರಲ್ಲಿ 3,000 ಕೋಟಿ ಸ್ಯಾಲರಿಯಾಗಿ ಈ ರೀಜನಿಗೆ ಇನ್ವೆಸ್ಟ್ ಆಗ್ತಾ ಉಂಟದು. ಓಕೆ, ಅದೇ ಈಗ MRPL ಇದು ರೆವೆನ್ಯೂ 1.25 ಲಕ್ಷ ಕೋಟಿ. ಅದರಲ್ಲಿ ಅವರು ಸ್ಯಾಲ್ರಿ ಮಾಡೋದು 1,200 ಕೋಟಿ ಅಷ್ಟೇ. ಗೊತ್ತಾಯ್ತಾ? IT ಇಂಡಸ್ಟ್ರಿಯವರು 3,000 ಕೋಟಿ ಮಾಡಿದರೆ MRPL ಅವ್ರದ್ದು ಸ್ಯಾಲ್ರಿ ಬಿಲ್ 1,200 ಕೋಟಿ. ನೋಡ್ಲಿಕ್ಕೆ ಅದು ಅಷ್ಟು ದೊಡ್ಡದು ಒಂದು ಕಂಪನಿ, ಬಟ್ ಆ ಸ್ಯಾಲ್ರಿಯಲ್ಲಿ ಲೋಕಲಿ ಜನರು ಬೆನಿಫಿಟ್ ಆಗೋದು ಜಾಸ್ತಿ. ಸಾಫ್ಟ್ವೇರಲ್ಲಿ ಜಾಸ್ತಿ. ಅದೇ ನಾವೀಗ ಇದು 20,000 ಜನ ಇದ್ದದನ್ನು 2 ಲಕ್ಷ ಮಾಡಿದೆ. ಇದು ನಮ್ಮ ವಿಷನ್. ಇನ್ನೊಂದು 10 ವರ್ಷದಲ್ಲಿ 2034 ಒಂದು 2 ಲಕ್ಷ ಜನರು IT ಇಲ್ಲಿ ಇರಬೇಕು. ಆ 2 ಲಕ್ಷ IT ಅವರು ಇದ್ದರೆ ಅವರಿಂದ ಇನ್ನೊಂದು 8 ಲಕ್ಷ ಜನರಿಗೆ ಉದ್ಯೋಗ ಸಿಗ್ತದೆ ಇಲ್ಲಿ. ಸೊ ಬೆಂಗಳೂರು ಬೆಳೆದಿರೋದಕ್ಕೂ ಅಲ್ಲಿನ ಲೈಫ್ ಸ್ಟೈಲ್ ಅಷ್ಟು ರ್ಯಾಪಿಡಾಗಿ ಗ್ರೋ ಆಗೋದಕ್ಕೂ ಮಂಗಳೂರಿಗೂ ಇದು ವ್ಯತ್ಯಾಸ. ಈಗ ನೋಡಿ, ನಮ್ಮ ಊರಲ್ಲಿ 25,000 IT ಇಂಜಿನಿಯರ್ಸ್ ಇದ್ದಾರೆ, ಬೆಂಗಳೂರಲ್ಲಿ 25 ಲಕ್ಷ ಇದ್ದಾರೆ. ಹೌದು, ಡಿಫ್ರೆನ್ಸ್ ಅಷ್ಟೇ. ನಾವು ಹೇಳಿದಕ್ಕೆ ಅಲ್ಲಿ ಒಂದು 2 ಲಕ್ಷ, ನಾವು ಇನ್ನೊಂದು 10 ವರ್ಷದಲ್ಲಿ 2 ಲಕ್ಷ ಇಲ್ಲಿ ಮಾಡುವ ಹೇಳಿ. ಅದು 2 ಲಕ್ಷ ಎಂಪ್ಲಾಯೀಸ್ ಇಲ್ಲಿ ಬಂದರೆ ಸಾಧಾರಣ ನಮ್ಮದು ಇಲ್ಲಿಂದ ಮಾಡುವ ಸಾಫ್ಟ್ವೇರ್ ರೆವೆನ್ಯೂ 45,000 ಕೋಟಿ ತನಕ ಆಗ್ಬೋದು. ಈಗ ನೋಡಿ, 4,500 20,000 ಜನರಿಂದ ಖಾಲಿ 10x ಮಾಡಿದರೆ 45,000 ಕೋಟಿ. ಸ್ಯಾಲ್ರಿ ಬಿಲ್ 3,000 ಕೋಟಿಯಿಂದ 30,000 ಕೋಟಿ ಆಗ್ತದೆ. ಆ 30,000 ಕೋಟಿ ಸ್ಪೆಂಡ್ ಮಾಡಿರೋದೆಲ್ಲ ಇಲ್ಲೇ ಸ್ಪೆಂಡ್ ಆಗ್ತದೆ. ಆವಾಗ ಇಲ್ಲಿದು ಹೆಲ್ತ್ ಕೇರ್ ಇರಲಿ, ಎಜುಕೇಷನ್ ಇರಲಿ, ರೆಸ್ಟೋರೆಂಟ್ ಇರಲಿ, ಹೋಟೆಲ್ಸ್ ಇದೆ, ಎಲ್ಲದಕ್ಕೆ ಸ್ಪೆಂಡ್ ಆಗಿ ಹೋಗ್ತದೆ. ಮತ್ತು ಅಲ್ಲೆಲ್ಲ ಬೇರೆ ಎಲ್ಲ ಉದ್ಯೋಗ ಆಗ ಸೃಷ್ಟಿ ಆಗ್ತದೆ. ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಆಗ್ತದೆ, IT ಪಾರ್ಕ್ ಬಿಲ್ಡಿಂಗ್ ಆಗ್ತದೆ, ಆಗ AC ಟೆಕ್ನಿಷಿಯನ್ ಇರಲಿ, ಎಲ್ಲದಕ್ಕೆ ಅದೊಂದು ಅದಕ್ಕೆ ಹೇಳ್ತಾರೆ. ಸೊ ಬೆಂಗಳೂರುಗಳು ಅಷ್ಟಾದದ್ದು ಅದರಿಂದ. 25 ಲಕ್ಷ IT ಎಂಪ್ಲಾಯೀಸ್ ಇದ್ದರು, ಅವರಿಂದ ಒಂದು ಸಾಧಾರಣ 1 ಕೋಟಿ ಜನ ಬೇರೆಯವರಿಗೆ ಉದ್ಯೋಗ ಸಿಕ್ಕಿದೆ. ಅದರಿಂದ ಎಲ್ಲ ಊರಿನಿಂದ ಅಲ್ಲಿ ಬರೋದು. ಸೊ ನಾವು ಅದನ್ನು ಅಲ್ಲಿ ಈಗ 25 ಲಕ್ಷದಲ್ಲಿ ಖಂಡಿತ ಒಂದು 3 ಲಕ್ಷ ನಮ್ಮ ಊರಿನವರು ಇದ್ದಾರೆ. ಅಷ್ಟು ಜನ ಇಲ್ಲಿಂದ ಬೆಂಗಳೂರಿಗೆ ಹೋಗಿದ್ದಾರೆ ಲಾಸ್ಟ್ ಒಂದು 25 ವರ್ಷದಲ್ಲಿ. ಇದರಲ್ಲಿ ಆ 3 ಲಕ್ಷದಲ್ಲಿ
ನಮಗೆ ಹೇಳ್ತಾ ಇದ್ದೇವೆ ಕೆಲವರಿಗೆ, ನಿಮಗಲ್ಲಿ ಸಾಕಾದರೆ ನೀವು ಇಲ್ಲಿ ಬನ್ನಿ, ಇಲ್ಲಿ ಬಂದು ನಮ್ಮ ಲೋಕಲ್ ಸುಮಾರು ಕಂಪನಿಗೆ ಹೈರ್ ಮಾಡ್ತಾ ಇದೆ, ಇಲ್ಲಿ ಬಂದು ಒಂದು ಸೀನಿಯರ್ ಆಗಿ ನೀವು ಇಲ್ಲಿ ಒಂದು ಕಂಪನಿ ಬಂದು ಜಾಯ್ನ್ ಆದರೆ, ಒಂದು ಸೀನಿಯರ್ ಇಲ್ಲಿ ಬಂದರೆ ಅವರಿಂದ ಒಂದು 10 ಜನರ ಫ್ರೆಶ್ ಇಂಜಿನಿಯರ್ಸಿಗೆ ಉದ್ಯೋಗ ಸಿಗ್ತದೆ. ಕರೆಕ್ಟ್. ಅರ್ಥ ಆಯ್ತಾ? ಅವ್ರು 10 ಜನ ಇಲ್ಲಿಂದ ಹೊರಗೆ ಹೋಗೋದು ತಪ್ತದೆ. ಸೊ ನಾವು ಅದೇ ಈಗ ಹೊರಗೆ ನಮ್ಮವರೇ ಹೊರಗೋದವರನ್ನೇ ನಾವು ಒಂದು 1,000 ಜನ ಇಲ್ಲಿ ತಂದರೆ ನೆಕ್ಸ್ಟ್ ಒಂದು 2 ವರ್ಷದಲ್ಲಿ ಅವರಿಂದ ಒಂದು 10,000 ಬೇರೆ ಫ್ರೆಶ್ ಇಂಜಿನಿಯರ್ಸಿಗೆ ಇಲ್ಲಿ ಸ್ಕೋಪ್ ಸಿಗ್ತದೆ. ಸೊ ಇದೆಲ್ಲ ನಾವು ಈಗ ಇದನ್ನೆಲ್ಲ ಒಂದೊಂದೇ ಆಗಿ ನಾವು ಸಾಲ್ವ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೇವೆ. ಅವರನ್ನು ಇಲ್ಲಿಗೆ ಹೇಗೆ ತರೋದು, ಇಲ್ಲಿ ಕಂಪನೀಸಿಗೆ ನಾವು ಮೆಟೀರಿಯಲ್ ಹೇಗೆ ಕೊಡೋದು, ಅಥವಾ ಅವರ ಗ್ರೋತ್ ಪ್ಲ್ಯಾನ್ ಹೇಗೆ ಮಾಡೋದು, ಹೊರಗೆ ಇದ್ದ ಕಂಪನೀಸಿಗೆ ನಾವು ಹೋಗಿ ರೋಡ್ ಶೋ ಎಲ್ಲ ಮಾಡ್ತಾ ಇದ್ದೇವೆ, ಅವ್ರಿಗೆ ಹೇಳ್ತಿದ್ದೇವೆ ನೀವು ನಮ್ಮ ಊರಿಗೆ ಬಂದು ಕಂಪನಿ ಸ್ಟಾರ್ಟ್ ಮಾಡಿ ಎಲ್ಲ. ಅದಕ್ಕೆಲ್ಲ ಈ ಸಿಲಿಕಾನ್ ಬೀಚ್ ಪ್ರೋಗ್ರಾಮಿಂದ ನಾವು ಅವರಿಗೆ ಏನು ಮೆಟೀರಿಯಲ್ ಬೇಕು, ಏನು ಸಪೋರ್ಟ್ ಬೇಕು ಎಲ್ಲ ನಾವು ಅವರಿಗೆ ಸಪ್ಲೈ ಮಾಡ್ತೇವೆ. ಅವರಿಗೆ ಟೂರಿಗೆ ಹಿಡ್ಕೊಂಡು ಹೋಗೋದು, ಎಷ್ಟೋ ಜನರದ್ದು ಅವರಿಗೆ ಅವರ ಸ್ಪೌಸಿಗೆ ಜಾಬ್ ನಾವು ಇದು ಮಾಡ್ತೇವೆ, ಹೆಲ್ಪ್ ಮಾಡ್ತೇವೆ. ಮತ್ತು ಕೆಲವರಿಗೆಲ್ಲ ಅವರ ಮಕ್ಕಳಿಗೆ ಎಜುಕೇಷನ್ ಇನ್ಸ್ಟಿಟ್ಯೂಷನಲ್ಲಿ ಅಡ್ಮಿಷನ್ ಸಿಗಲಿಕ್ಕೆ ಅಂಥದ್ದೆಲ್ಲ ಏನಿದ್ರು ಸಹ ನಮ್ಮದು ಈ ಸಿಲಿಕಾನ್ ಬೀಚ್ ಪ್ರೋಗ್ರಾಮ್ ಇದು ಉದ್ದೇಶ ಏನಂದರೆ ಎಲ್ರಿಗೂ ಒಂದು ಹೆಲ್ಪ್ ಮಾಡೋದು. ಜಾಸ್ತಿ ಜಾಬ್ ಅಪರ್ಚುನಿಟೀಸ್ ಇಲ್ಲಿ ಬಂದರೆ ಜಾಸ್ತಿ ಜನ ಇಲ್ಲಿ ಉಳ್ಕೊಳ್ತಾರೆ, ನಮ್ಮ ಜನತೆ ನಮ್ಮ ಊರಲ್ಲೇ ಬೆಳೀತದೆ ಹೇಳಿ ಅದರದ್ದು ಮೇಯ್ನ್ ಉದ್ದೇಶ. ಈಗ ಓವರ್ಸೀಸಲ್ಲಿ ನೀವು ನಮ್ಮ ಮಂಗಳೂರು ಉಡುಪಿಯಲ್ಲಿ ನೋಡಿದ್ರೆ ಮನೆಯಲ್ಲಿ ಒಬ್ಬರಾದ್ರೂ ಬೆಂಗಳೂರಲ್ಲಿ ಇರ್ತಾರೆ ಅಥವಾ ಗಲ್ಫಲ್ಲಿ ಇರ್ತಾರೆ, US ಅಲ್ಲಿ ಇರ್ತಾರೆ. ಇಂಜಿನಿಯರ್ಸ್ ಅಂತೂ ತುಂಬಾ ಜನ ಇದ್ದಾರೆ. ಸೊ ಅಂಥವ್ರು ಇಲ್ಲಿ ಬಂದಾಗ ಇಲ್ಲಿ ಬೆಳೆಯುತ್ತೆ. ನಿಮ್ಮ ಪ್ರಾಜೆಕ್ಟ್ ಮತ್ತೆ ಇನ್ನೊಂದು ಏನಂದ್ರೆ, ಈಗ ನೋಡಿ ನಮ್ಮ ಊರಿನವ್ರೀಗ ಬೇರೆ ಊರಲ್ಲಿ ಹೋಗಿ ಅವರು ಸೀನಿಯರ್ ಪೊಸಿಷನ್ ಅಲ್ಲೇ ಇರ್ತಾರೆ. ಹೌದು. ಸೊ ಈಗ ಅವ್ರು ಮನಸ್ಸು ಮಾಡಿದ್ರೆ ಬೇಕಿದ್ರೆ ಅವರ ಒಂದು ಕಂಪನಿದ ಒಂದು ಘಟಕ ಅವರು ಇಲ್ಲಿ ಸ್ಟಾರ್ಟ್ ಮಾಡ್ಬೋದು. ಈಗ ಒಂದು ಮಂಗಳೂರಲ್ಲಿ ಒಂದು ಬೋಸ್ ಪ್ರೊಫೆಷನಲ್ ಒಂದು ಓಪನ್ ಆಯಿತು. ಅದು ಹೇಗೆ ಓಪನ್ ಆದರೆ, ಒಬ್ಬರು ಕಾರ್ಕಳದವರು ನಾನು ಇನ್ನು ಊರಿಗೆ ಹೋಗ್ತೇನೆ, ಅವ್ರು ಸಿಂಗಾಪುರದಲ್ಲಿ ಇದ್ದರು, ಅವ್ರ ಮನಸ್ಸು ಮಾಡಿದರೆ ನಾನು ಮಂಗಳೂರಿಗೆ ಹೋಗಿ ಏನೋ ಸ್ಟಾರ್ಟ್ ಮಾಡ್ತೇನೆ ಅಂತ. ಅವ್ರ ಕಂಪನಿಯವ್ರು ಸಹ ಹೇಳಿದರು ಅವರಿಗೆ, ನಿಮ್ಗೆ ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಉಂಟು, ನಿಮಗೆ ನಾವು ಸಪೋರ್ಟ್ ಮಾಡ್ತೇವೆ, ನೀವು ಮಾಡಿ. ಒಬ್ಬರು ಬಂದವರು 1 ಇಯರಲ್ಲಿ ಅವರು 1 ಜನರಿಂದ 25 ಪೀಪಲ್ ಟೀಮ್ ಆದರು. ಈಗ ಸೆಕೆಂಡ್ ಇಯರಲ್ಲಿ ಅವರ ಪ್ಲ್ಯಾನ್ 25ರಿಂದ 75. ಖಂಡಿತ 3ನೇ ವರ್ಷದ 75 ಇದ್ದದ್ದು 150 ಆಗ್ತದೆ. ಸೊ ಅಂಥ ಯಾರೆಲ್ಲ ಈಗ ನಮ್ಮ ಹೊರಗೆ ಊರಿನವರೆಲ್ಲ ನಮ್ಮ ಡಯಾಸ್ಪೊರೆಲ್ಲ ಹೊರಗೆ ಹೋಗಿದ್ದಾರೆ, ನಮ್ಮದು ಏನು ಹೇಳಿದ ಅವರಿಗೆ, ನಮ್ಮ ಊರಿಗೆ ಬನ್ನಿ, ನಿಮಗೆ ಏನು ಸಪೋರ್ಟ್ ಬೇಕಿದೆ, ಏನು ಡೇಟಾ ಬೇಕಿದೆ, ಏನು ಗೌರ್ಮೆಂಟ್ಸ್ ಇನ್ಸೆಂಟಿವ್ ನಿಮಗೆ ಬೇಕಿದೆ, ಎಲ್ಲ ವಿಷಯದಲ್ಲಿ ನಾವು ನಿಮಗೆ ಸಿಲಿಕಾನ್ ಬೀಚ್ ಪ್ರೋಗ್ರಾಮ್ ಸೈಡಿಂದ ನಾವು ನಿಮಗೆ ಸಪೋರ್ಟ್ ಮಾಡ್ತೇವೆ. ಸೊ ಖಾಲಿ ನೀವು ಒಂದು ಬರುವ ಆಲೋಚನೆ ಮಾಡಿ, ಸಿಲಿಕಾನ್ ಬೀಚ್ ಪ್ರೋಗ್ರಾಮ್ಗೆ ಬೇರೆ ಎಲ್ಲ ಸಪೋರ್ಟನ್ನು ಎಕ್ಸ್ಟೆಂಡ್ ಮಾಡ್ತೇವೆ. ದಿಸ್ ಇಸ್ ಅವರ್ ಪ್ರಾಮಿಸ್ ಆಫ್ ಸಿಲಿಕಾನ್ ಬೀಚ್ ಪ್ರೋಗ್ರಾಮ್. ಈ ಪ್ರೋಗ್ರಾಮಲ್ಲಿ ಸರ್ಕಾರದ ಪಾತ್ರ ಎಷ್ಟಿದೆ ಅಂತ? ಇದು ನಾವು ಸರ್ಕಾರ ಅವರು ನಮಗೆ KDEM ಅಂತ ಇದೆ. KDEM ಇಸ್ ಎ ಪಾರ್ಟ್ನರ್ ಆಫ್ ಸಿಲಿಕಾನ್ ಬೀಚ್ ಪ್ರೋಗ್ರಾಮ್. ಸೊ ಪಾತ್ರ ಹೇಳಿದರೆ ಅವರು ಈಗ ನಾವು ಇನ್ಸೆಂಟಿವ್ ಎಲ್ಲ ಹೋಗುವ ಅವರೇ ನಮಗೆ ಇನ್ಸೆಂಟಿವ್ ಕೊಡಬೇಕು, ಸಬ್ಸಿಡೀಸ್ ಇರಲಿ, ಅದೆಲ್ಲ ಸರ್ಕಾರದಿದೆ. ಬಟ್ ನಾವು ಅದನ್ನು ಹೇಗೆ ಅವೈಲ್ ಮಾಡೋದ್ರಲ್ಲಿ ನಾವೆಲ್ಲ ಹೆಲ್ಪ್ ಮಾಡ್ತೇವೆ ಕಂಪನೀಸ್ಗೆ. ಬರುವಾಗ ಅವರಿಗೆ ನಾವು ಹೇಗೆ ಅದನ್ನು ಅವೈಲ್ ಮಾಡ್ಬೋದು ಹೇಳಿ ನಾವು ಅವರಿಗೆ ಗೈಡ್ ಎಲ್ಲ ಮಾಡ್ತೇವೆ. ಇನಿಷಿಯೇಟಿವ್ ಪ್ರೈವೇಟ್ ನಿಮ್ಮ ಕಡೆಯಿಂದ ಬರುತ್ತೆ, ಸಪೋರ್ಟ್ ಸರ್ಕಾರದ ಸಪೋರ್ಟ್ ಖಂಡಿತ ಸರ್ಕಾರದ್ದು ಸಪೋರ್ಟ್ ಇರುತ್ತೆ. ಇನಿಷಿಯೇಟಿವ್ ಎಲ್ಲ ಸುಮಾರು ಎಲ್ಲ ನಾವು ಮಾಡಿದ್ದೇವೆ. ಕರ್ನಾಟಕ ಸರ್ಕಾರದವರು ಹೆಲ್ಪ್ ಮಾಡ್ತಾ ಇದ್ದಾರೆ. ಬಟ್ ಇನ್ನೂ ಸಪೋರ್ಟ್ ಜಾಸ್ತಿ ಮಾಡ್ಬೋದು ಸರ್ಕಾರದಿಂದ. ಎಷ್ಟು ಅವರು ಜಾಸ್ತಿ ಮಾಡಿದರೆ ಅಷ್ಟು ಒಳ್ಳೇದು ನಮಗೆ. ಖಾಲಿ ಕರ್ನಾಟಕ ಸರ್ಕಾರ ಅಲ್ಲ, ಕೇಂದ್ರ ಸರ್ಕಾರದಿಂದಲೂ ನಾವು ಮಾಡ್ಬೋದು. ನಮ್ದು ಏನಂದರೆ, ನಮ್ಮ ರೀಜನಲ್ಲಿ ಎಲ್ಲ ನಾವೇ ಮಾಡೋದೊಂದು ಪದ್ಧತಿಯಾಗಿ ಉಳಿದಿದೆ ಇಲ್ಲಿ. ಹೌದು. ಏನಂದರೆ, ನಾವು ಮೊದಲು ಬ್ಯಾಂಕ್ ಮಾಡುವಾಗ ಸಹ ನಾವು ಯಾರಿಗೆ ಕೇಳಲಿಲ್ಲ. ಬಟ್ ಅದಕ್ಕೊಂದು ಲಿಮಿಟ್ ಇರ್ತದೆ, ನಾವು ಎಷ್ಟು ನಮ್ಮಷ್ಟಕ್ಕೆ ಮಾಡ್ಬೋದು ಹೇಳಿ. ಸರ್ಕಾರದ್ದು ಸಪೋರ್ಟ್ ಖಂಡಿತ ಬೇಕೇ ಬೇಕು. ಎಸ್ ಸರ್. ಕೊನೆಯದಾಗಿ ಯಾರಾದರೂ ಹೊಸೊಬ್ರು ನಾನು ಒಂದು ಸಾಫ್ಟ್ವೇರ್ ಕಂಪ್ನಿನ ಓಪನ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅಂಥವ್ರಿಗೆ ಏನು ಕಿವಿ ಮಾತು ಹೇಳ್ತೀರಿ, ಏನು ಗೈಡ್ ಮಾಡ್ತೀರಿ? ಐ ಥಿಂಕ್ ಖಂಡಿತ ನೀವು ನಮ್ಮ ರೀಜನನ್ನು ಕನ್ಸಿಡರ್ ಮಾಡಬೇಕು ಬಂದು ಸ್ಟಾರ್ಟ್ ಮಾಡಲಿಕ್ಕೆ. ಯಾಕೆಳಿದ್ರೆ ಇಲ್ಲೊಂದು ಈಕೋ ಸಿಸ್ಟಮ್ ಆಗಿ ಒಂದು ಬೆಳೆದಿದೆ. ಲಾಸ್ಟ್ 1-2 ಇಯರ್ಸಲ್ಲಿ ತುಂಬ ಒಂದು ಆಪ್ಟಿಮಿಸ್ಟಿಕ್ ಆದ ಒಂದು ಈಕೋ ಸಿಸ್ಟಮ್ ಇಲ್ಲಿದೆ. ತುಂಬ ಹೆಲ್ಪ್ಫುಲ್ ಈಕೋ ಸಿಸ್ಟಮ್. ನೀವೊಂದು ಬರ್ತಿರಾದರೆ ಇಲ್ಲಿ ಒಂದು ಎಷ್ಟೋ ಜನರು
ಒಟ್ಟಾಗಿ ನಿಮಗೆ ನಿಮ್ಮನ್ನು ಹೇಗೆ ಸಕ್ಸಸ್ ಮಾಡುವಂಥ ಕಾಳಜಿ ಇಟ್ಕೊಂಡವರು ಇಲ್ಲಿ ಸುಮಾರು ಜನ ಇದ್ದಾರೆ. ಸೊ ಖಂಡಿತ ನೀವು IT ಕ್ಷೇತ್ರದಲ್ಲಿ ಬರೋದಾದರೆ ಅಥವಾ ನೀವು ಮಂಗಳೂರು ನೋಡ್ಬೋದು, ಮಣಿಪಾಲ ನೋಡ್ಬೋದು, ಉಡುಪಿ ನೋಡ್ಬೋದು, ಪುತ್ತೂರು ನೋಡ್ಬೋದು. ಯಾವ ಜಾಗಕ್ಕೆ ಬನ್ನಿ, ನಾವು ಲೋಕಲಿ ನಿಮಗೆ ಸಪೋರ್ಟ್ ಮಾಡ್ತೇವೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ, ಮಾತನಾಡಿದ್ದಕ್ಕೆ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ರಿ. ಒಂದು ಕಡೆಯಿಂದ ರೋಬೋಸಾಫ್ಟ್ನ ಆ ಯಶಸ್ಸಿನ ಬಗ್ಗೆ ಮಾತಾಡಿದ್ರಿ, ಆ ಬಿಸ್ನೆಸ್ ಹೇಗೆ ನಡೆಯುತ್ತೆ ಅದ್ರ ಬಗ್ಗೆ ಮಾತಾಡಿದ್ರಿ, 99 ಗೇಮ್ಸ್ ಅದ್ರಲ್ಲಿ ಏನು ಪೊಟೆನ್ಷಿಯಲ್ ಇದೆ ಅದ್ರ ಬಗ್ಗೆ ಮಾತಾಡಿದ್ರಿ. ಜೊತೆಗೆ ಈಗ ಸಿಲಿಕಾನ್ ಬೀಚ್ ಪ್ರೋಗ್ರಾಮ್ ಇದ್ರ ಬಗ್ಗೆನೂ ತುಂಬಾ ಸವಿಸ್ತಾರವಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ವೀಕ್ಷಕರೇ, ರೋಬೋಸಾಫ್ಟ್ ಈ ಕಂಪನಿಯಿಂದ ಶುರು ಮಾಡಿ ಈಗ ವರ್ಕ್ ಸ್ಪೇಸ್ ಆಗಿರ್ಬೋದು, ಗೇಮಿಂಗ್ ಆಗಿರ್ಬೋದು, ಸಿಲಿಕಾನ್ ಬೀಚ್ ಪ್ರೋಗ್ರಾಮ್ ಅನ್ನುವಂಥ ಒಂದು ಇನಿಷಿಯೇಟಿವ್ ಆಗಿರ್ಬೋದು, ಇದೆಲ್ಲದರ ಜೊತೆಗೆ ತಮ್ಮನ್ನು ತಾವು ಗುರುತಿಸಿಕೊಂಡಂಥವರು, ಯಶಸ್ಸು ಕಂಡಂಥವರು, ಯಾರಾದರೂ ಹೊಸಬರು ಸಾಫ್ಟ್ವೇರ್ ಕಂಪ್ನಿಯನ್ನು ಓಪನ್ ಮಾಡಬೇಕು ಅಥವಾ ಗೇಮಿಂಗ್ ಕಂಪ್ನಿಯನ್ನು ಓಪನ್ ಮಾಡಬೇಕು, ಈ ಬಿಸ್ನೆಸ್ಸನ್ನು ಹೇಗೆ ಮಾಡಬೇಕು, ಇದರ ಬಿಸ್ನೆಸ್ ಎಕಾನಮಿಕ್ಸ್ ಏನು, ಇದೆಲ್ಲದರ ಬಗ್ಗೆ ಬಹಳ ಡೀಟೇಲ್ ಆಗಿ ಮಾತಾಡಿದ್ರು ರೋಹಿತ್ ಭಟ್ ಸರ್. ನಿಮಗೂ ಕೂಡ ಈ ಪಾಡ್ಕಾಸ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬಾ ನಾಲೆಜಬಲ್ ಆಗಿತ್ತು ಅಂತ ನಾನು ಭಾವಿಸ್ತೀನಿ. ಸೊ ಈ ಪಾಡ್ಕಾಸ್ಟ್ನ ಬಗ್ಗೆ ನಿಮ್ಮ ಅನಿಸಿಕೆ ಏನು ಕಮೆಂಟ್ನಲ್ಲಿ ತಿಳಿಸಿ. ಜೊತೆಗೆ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಯಾರನ್ನ ನಾನು ಅತಿಥಿಯನ್ನಾಗಿ ಮಾಡಬೇಕು, ಯಾರ ಜೊತೆಗೆ ಮಾತಾಡಬೇಕು, ಯಾವ ಬಿಸ್ನೆಸ್ನ ಬಗ್ಗೆ ನಿಮಗೂ ಕೂಡ ತಿಳ್ಕೊಳ್ಳುವಂಥ ಕ್ಯೂರಿಯಾಸಿಟಿ ಇದೆ, ಅದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಗ್ರೋ ಕನ್ನಡವನ್ನು ಫಾಲೋ ಮಾಡಿ ಇಂಥದ್ದೇ ಇನ್ನಷ್ಟು ಪಾಡ್ಕಾಸ್ಟ್ಗಾಗಿ. ಥ್ಯಾಂಕ್ ಯು. Investment in securities market are subject to market risks. Read all the related documents carefully before investing. Please read the risk disclosure documents carefully before investing in equity shares, derivatives, mutual fund, and or other instruments traded on the stock exchanges.